ಮೊದಲಿಗೆ ಇಲ್ಲಿ ಅರ್ನಿಂಗ್ ಪ್ರೂಫ್ ನೋಡಿ. ಸೊ ಇವತ್ತು ನಾನು $7.88 ಅನ್ನ ಅರ್ನ್ ಮಾಡಿದೀನಿ. ನಿನ್ನೆ ನೋಡ್ತಿರಬಹುದು $9.30 ಅರ್ನ್ ಮಾಡಿದೀನಿ. 7 ದಿನದಲ್ಲಿ $60 ಹಾಗೂ ಈ ಮಂತ್ ಅಲ್ಲಿ ನೋಡ್ತಿರಬಹುದು $327 ಅರ್ನ್ ಮಾಡಿದೀನಿ. ಹಾಗೂ ಇಲ್ಲಿ ನೋಡ್ತಿರಬಹುದು $350 ನಾನು ಲಾಸ್ಟ್ ಮಂತ್ ಅಲ್ಲಿ ಅರ್ನ್ ಮಾಡಿದೀನಿ. ಸೊ ನೀವು ಕೂಡ ಹೀಗೆ ಅರ್ನಿಂಗ್ ಮಾಡಬೇಕು ಅಂದ್ರೆ ವಿಡಿಯೋ ಎಂಡ್ ವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ನೀವು ನನ್ನ ಅರ್ನಿಂಗ್ ಪ್ರೂಫ್ ನೋಡಿದ್ರೆ ನಾನು ಬ್ಲಾಗಿಂಗ್ ಮೂಲಕ ಎಷ್ಟೊಂದು ಅರ್ನ್ ಮಾಡ್ತೇನೆ ಅಂತ. ಸೊ ಇವತ್ತು ನಿಮಗೂ ಕೂಡ ನಾನು ತಿಳಿಸ್ಕೊಡ್ತಿದ್ದೀನಿ ನೀವು ಹೇಗೆ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡೋದು ಅಂತ. ಇಲ್ಲಿ ಬ್ಲಾಗಿಂಗ್ ಅಂದ ತಕ್ಷಣ ತುಂಬಾ ಜನರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಅದೇನಪ್ಪಾ ಅಂದ್ರೆ, ಸರ್ ಇಲ್ಲಿ ನಮಗೆ ಆರ್ಟಿಕಲ್ಗಳನ್ನ ಬರೆಯೋಕೆ ಬರೋದಿಲ್ಲ, ಏನ್ ಮಾಡೋದು ಅಂತ. ಹೌದು, ಇದು ತುಂಬಾ ಜನರಿಗೆ ಪ್ರಾಬ್ಲಮ್ ಇದೆ. ಎಷ್ಟೋ ಜನರಿಗೆ ಆರ್ಟಿಕಲ್ಗಳನ್ನೇ ಬರೆಯೋಕೆ ಬರೋದಿಲ್ಲ. ಯಾವ ಟಾಪಿಕ್ ಮೇಲೆ ಆರ್ಟಿಕಲ್ ಬರೀಬೇಕು, ಹೇಗೆ ಆರ್ಟಿಕಲ್ ಬರೀಬೇಕು, SEO ಪಾಯಿಂಟ್ ಆಫ್ ಇಂದ ಹೇಗೆ ಆರ್ಟಿಕಲ್ ಬರೀಬೇಕು, ಇದೊಂದು ಮೇಜರ್ ಪ್ರಾಬ್ಲಮ್ ಇದೆ. ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಬಟ್ ಡೋಂಟ್ ವರಿ, ಇವತ್ತೇ ನಾನು ನಿಮಗೆ ವೆಬ್ಸೈಟ್ ಮೆಥಡ್ ಹೇಳ್ತಿದ್ದೀನಲ್ಲ, ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಆರ್ಟಿಕಲ್ಗಳನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಹೌದು, ಒಂದು ಆರ್ಟಿಕಲ್ ಕೂಡ ನಿಮಗೆ ಇಲ್ಲಿ ಬರುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಕೇವಲ ಒನ್ ಟೈಮ್ ನಿಮಗೆ ಸೆಟಪ್ ಮಾಡಬೇಕಾಗುತ್ತೆ. ಆನಂತರ ಲೈಫ್ ಟೈಮ್ ವರೆಗೂ ಇಲ್ಲಿಂದ ಅರ್ನಿಂಗ್ ಮಾಡಬಹುದು. ಸೊ ಇವತ್ತು ನಾನು ನಿಮಗೆ ಟೂಲ್ ವೆಬ್ಸೈಟ್ ಬಗ್ಗೆ ಹೇಳ್ತಿದ್ದೀನಿ. ಆಲ್ರೆಡಿ ನಾನು ಇದ್ರ ಮುಂಚೆ ಒಂದು ವಿಡಿಯೋ ಮಾಡಿದೆ ಟೂಲ್ ವೆಬ್ಸೈಟ್ ಬಗ್ಗೆ. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ನಿಮ್ದು ರೆಸ್ಪಾನ್ಸ್ ಬಂದಿದೆ, ಥ್ಯಾಂಕ್ ಯು. ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಟೂಲ್ ವೆಬ್ಸೈಟ್ ಹೇಳ್ತಿದ್ದೀನಿ. ಇದರಲ್ಲಿ ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು IFSC ಕೋಡ್ ನೀವು ಕೇಳಿರಬಹುದು. ಸೊ ಎಷ್ಟು ಜನರಿಗೆ IFSC ಕೋಡ್ ಗೊತ್ತಿರೋದಿಲ್ಲ, ಬ್ಯಾಂಕದ IFSC ಕೋಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಅವ್ರಿಗೋಸ್ಕರ ಇಲ್ಲಿ ನಾವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಅವ್ರಿಗೋಸ್ಕರ ನಾವು ಇಲ್ಲೊಂದು ಟೂಲ್ ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತಿದ್ವಿ. ಹಾಗೂ ಇದನ್ನ ನಾವು ಟೂಲ್ ಡಿಸೈನ್ ಮಾಡ್ತಿಲ್ಲ, ಇಲ್ಲಿ ನಾವು ಆಕ್ಚುಲಿ ಹೇಳಬೇಕು ಅಂದ್ರೆ ಒಂದು ಪ್ಲಗಿನ್ ಅನ್ನ ನಾವು ಇಲ್ಲಿ ಡಿಸೈನ್ ಮಾಡ್ತಿದ್ವಿ. ಸೊ ಈ ಪ್ಲಗಿನ್ ಅನ್ನ ಫ್ರೆಂಡ್ಸ್ ನೀವು ಬೇಕಾದ್ರೆ ನೀವು ವೆಬ್ಸೈಟ್ ಅಲ್ಲಿ ಕೂಡ ನೀವು ಇದನ್ನ ಇಂಟಿಗ್ರೇಟ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಕೇವಲ ಇದೊಂದು ಪ್ಲಗಿನ್ ಇಲ್ಲ, ಅದು ಕೂಡ ನೀವು ಸೇಲ್ ಮಾಡಿ ಅರ್ನಿಂಗ್ ಮಾಡಬಹುದು. ಇವಾಗ ಪ್ರಶ್ನೆ ಬರುತ್ತೆ, ಈ ಪ್ಲಗಿನ್ ನಮಗೆ ಎಲ್ಲಿ ಸೇಲ್ ಮಾಡಬೇಕಾಗುತ್ತೆ ಅಂತ. ಅದಕ್ಕೂ ಕೂಡ ನಿಮಗೆ ಮುಂದೆ ಹೇಳ್ತಿದ್ದೀನಿ ಎಲ್ಲಿ ನೀವು ಪ್ಲಗಿನ್ ಗಳನ್ನ ಸೇಲ್ ಮಾಡೋದು ಅಂತ. ಪ್ಲಗಿನ್ ಮೇ ಬಿ ನಿಮಗೆ ಗೊತ್ತಿರಬಹುದು, ಈ ಮುಂಚೆ ನೀವು ನನ್ನ ವಿಡಿಯೋಸ್ ಗಳು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ವರ್ಡ್ಪ್ರೆಸ್ ಅಲ್ಲಿ ಪ್ಲಗಿನ್ಸ್ ಇರುತ್ತೆ. ಸೊ ಆ ಪ್ಲಗಿನ್ಸ್ ಗಳನ್ನ ನಮಗೆ ಜಸ್ಟ್ ಏನ್ ಮಾಡಬೇಕಾಗುತ್ತೆ, ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇವತ್ತು ನಾವು ನಮ್ಮ ಓನ್ ಆಗಿರುವಂತಹ ಪ್ಲಗಿನ್ ಗಳನ್ನ ನಾವು ಕ್ರಿಯೇಟ್ ಮಾಡ್ತಿದ್ವಿ. IFSC ಕೋಡ್ಗೋಸ್ಕರ ನಾವು ಇಲ್ಲಿ ಪ್ಲಗಿನ್ಸ್ ಗಳನ್ನ ಕ್ರಿಯೇಟ್ ಮಾಡೋಣ. ಸೊ ಆ ಪ್ಲಗಿನ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಆನಂತರ ಆ ಪ್ಲಗಿನ್ ಅನ್ನು ನೀವು ಬೇಕಾದ್ರೆ ಸೇಲ್ ಕೂಡ ಮಾಡಿ ಅರ್ನಿಂಗ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ವೆಬ್ಸೈಟ್ ಅಲ್ಲಿ ಅದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಕೂಡ ಇಲ್ಲಿಂದ ಅರ್ನಿಂಗ್ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋ ಮುಂಚೆ ನೀವು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ, ಯಾವಾಗ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನೋ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತೀನಿ. ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಹಾಗೂ ಇಲ್ಲಿ ಫ್ರೆಂಡ್ಸ್ ನಿಮಗೆ ಗಿವ್ ಅವೇ ಬಗ್ಗೆ ಅಪ್ಡೇಟ್ ಬೇಕು ಅಂದ್ರೆ ಇನ್ಮೇಲೆ ನಾನು ವಿಡಿಯೋಸ್ಗಳು ನಿಮಗೆ ಗಿವ್ ಅವೇ ಕೊಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಜಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ನೋಡಿ. ಸೊ ಯಾವೆಲ್ಲ ವಿಡಿಯೋಸ್ ಮೇಲೆ ಗಿವ್ ಅವೇ ಇರುತ್ತಲ್ಲ ಅದನ್ನ ಟೆಲಿಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆನಂತರ ಏನ್ ಮಾಡಬೇಕಾಗುತ್ತೆ, ನಿಮಗೆ ಮೊದಲಿಗೆ ವಿಡಿಯೋ ಪೂರ್ತಿ ನೋಡಬೇಕಾಗುತ್ತೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ, ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಮಾಡಿರುವಂತಹ ಕೆಲವಷ್ಟು ಕಮೆಂಟ್ ಗಳನ್ನ ಪಿಕ್ ಮಾಡಿ ಅದನ್ನ ಫ್ರೆಂಡ್ಸ್ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಟೆಲಿಗ್ರಾಮ್ ಅಲ್ಲಿ ನಿಮ್ದು ಕಮೆಂಟ್ ಇದ್ರೆ ಅದರ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ನನಗೆ ಫೇಸ್ಬುಕ್ ಅಲ್ಲಿ ಕಳಿಸಿ. ಹಾಗೂ ನಿಮ್ದು ಫೋನ್ ಪೇ QR ಕೂಡ ನನಗೆ ಫೇಸ್ಬುಕ್ ಅಲ್ಲಿ ಕಳಿಸಬೇಕಾಗುತ್ತೆ. ಅಲ್ಲಿಂದ ನಿಮಗೆ ದುಡ್ಡನ್ನ ಪೇ ಮಾಡ್ತೀನಿ. ಸೊ ನೋಡಿ, ಈ ಮಾತು ನನಗೆ ಪ್ರತಿಯೊಂದು ನೆಕ್ಸ್ಟ್ ಏನು ವಿಡಿಯೋಸ್ ಬರ್ತಲ್ಲ ಅದ್ರಲ್ಲಿ ನಿಮಗೆ ರಿಪೀಟ್ ಮಾಡೋದಿಲ್ಲ. ನಿಮಗೆ ಜಸ್ಟ್ ಗಿವ್ ಅವೇ ಬೇಕು ಅಂದ್ರೆ ಏನ್ ಮಾಡಬೇಕಾಗುತ್ತೆ, ಟೆಲಿಗ್ರಾಮ್ ಅಲ್ಲಿ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವ ವಿಡಿಯೋ ಮೇಲೆ ಗಿವ್ ಅವೇ ಸಿಗುತ್ತೆ ಅಂತ. ಓಕೆನಾ? ಓಕೆ, ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಫ್ರೆಂಡ್ಸ್ ಮೊದಲಿಗೆ ನಾವು ನೋಡೋಣ IFSC ಕೋಡ್ ವೆಬ್ಸೈಟ್ ಯಾವ ರೀತಿ ಇರುತ್ತೆ ಅಂತ. ಯಾಕಂದ್ರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲದೆ ಇರಬಹುದು. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ನಾನು ಜಸ್ಟ್ IFSC ಕೋಡ್ ಅಂತ ಸರ್ಚ್ ಮಾಡಿದೀನಿ ಗೂಗಲ್ ಅಲ್ಲಿ. ಸೊ ನೋಡ್ತಾರ ನಮ್ಮ ಮುಂದೆ ಎಷ್ಟೊಂದು ಇಲ್ಲಿ ವೆಬ್ಸೈಟ್ ಗಳು ಓಪನ್ ಆಗಿದೆ ಅಂತ. ಸೊ ಇಲ್ಲಿ ಇವಾಗ ಮೊದಲಿಗೆ IFSC ಕೋಡ್ ಅಂತ ಒಂದು ವೆಬ್ಸೈಟ್ ಇದೆ, ನೋಡ್ತಿರಬಹುದು. ಸಿಂಪಲ್ ಅದ್ರ ಮೇಲೆ ಬಂದು ಕ್ಲಿಕ್ ಮಾಡಿ, ಓಪನ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಿರಬಹುದು ಈ ರೀತಿ ಸಿಂಪಲ್ ಆಗಿರುವಂತಹ ಒಂದು ವೆಬ್ಸೈಟ್ ಇರುತ್ತೆ. ಸೊ ನೋಡ್ತಿದ್ರ ಇದ್ರಲ್ಲಿ ನೋಡಿ ಆರ್ಟಿಕಲ್ ನೋಡಿ, ಏನಾದ್ರು ಆರ್ಟಿಕಲ್ ಬರೆದಿದಾರ ಇವರು, ಏನೂ ಇಲ್ಲ. ಜಸ್ಟ್ ಫ್ರೆಂಡ್ಸ್ ಅದೊಂದು ಟೂಲ್ ವೆಬ್ಸೈಟ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದ್ರನ್ನ ಟ್ರಾಫಿಕ್ ನಿಮಗೆ ಚೆಕ್ ಮಾಡಿ ತೋರಿಸಿದರೆ ನೋಡಿ ನೀವು ಗಾಬರಿ ಆಗ್ತೀರಾ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಮಂತ್ಲಿ ಎಷ್ಟು ಜನ ಇದಕ್ಕೆ ವಿಸಿಟರ್ಸ್ ಬರ್ತಾರೆ, 6 ಲಕ್ಷ ಜನ ಫ್ರೆಂಡ್ಸ್ ಮಂತ್ಲಿ ಇದಕ್ಕೆ ವಿಸಿಟರ್ಸ್ ಬರ್ತಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಇವರು ಎಷ್ಟೊಂದು ಅರ್ನಿಂಗ್ ಮಾಡ್ತಾ ಇರಬಹುದು ಅಂತ. ಸೊ 6 ಲಕ್ಷ ಬಂತು ಅಂತ ಅನ್ಕೊಳ್ಳಿ ಈಸಿಲಿ ಫ್ರೆಂಡ್ಸ್, ನೀವು ಒಂದು ಈ ವೆಬ್ಸೈಟ್ ಮೂಲಕ 6 ಲಕ್ಷ ಬೇಡ, ನಮಗೆ ಕೇವಲ 1 ಲಕ್ಷ ಬಂತು ಅಂತ ಅನ್ಕೊಳ್ಳಿ ಈಸಿಲಿ ಫ್ರೆಂಡ್ಸ್, ನೀವು ಒಂದು ವೆಬ್ಸೈಟ್ ಮೂಲಕ ಏನಿಲ್ಲಪ್ಪ ಅಂತಂದ್ರು ಒಂದು 80 ರಿಂದ 1 ಲಕ್ಷ ರೂಪಾಯಿ ನೀವು ಪರ್ ಮಂತ್ ಈಸಿಲಿ ಇಲ್ಲಿಂದ ಅರ್ನಿಂಗ್ ಮಾಡಬಹುದು. ನಾನು ಇನ್ನು ಕಡಿಮೆ ಹೇಳಿದೀನಿ, ಆಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕಿಂತ ನೀವು ಜಾಸ್ತಿನೇ ಅರ್ನಿಂಗ್ ಮಾಡಬಹುದು. ಸೊ ನೋಡ್ತಿರಬಹುದು ಇಲ್ಲಿ ಇದಕ್ಕೆ 6 ಲಕ್ಷ ಪರ್ ಮಂತ್ ಟ್ರಾಫಿಕ್ ಇದಕ್ಕೆ ಬರ್ತದೆ. ಪರ್ ಮಂತ್ ಇದಕ್ಕೆ ವಿಸಿಟರ್ಸ್ 6 ಲಕ್ಷ ಜನ ಬರ್ತಾ ಇದ್ದಾರೆ. ಇದೇ ರೀತಿ ನೋಡ್ತಿರಬಹುದು. ಇವಾಗ ನಿಮಗೆ ಇನ್ನೊಂದು ವೆಬ್ಸೈಟ್ ನಾವು ಓಪನ್ ಮಾಡಿ ತೋರಿಸಿದೀನಿ. ನೋಡ್ತಿರಬಹುದು ಫ್ರೆಂಡ್ಸ್, ಸಿಂಪಲ್ ಆಗಿರುವಂತಹ ಇದೊಂದು ವೆಬ್ಸೈಟ್ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಕೂಡ ಫ್ರೆಂಡ್ಸ್ ಜಾಸ್ತಿ ಏನೋ ಆರ್ಟಿಕಲ್ ಬರೋದಿಲ್ಲ. ಸೊ ನೋಡ್ತಿರಬಹುದು ಸಿಂಪಲ್ ಆಗಿರುವಂತಹ ಟೂಲ್ ವೆಬ್ಸೈಟ್ ಇದೆ. ಇದಕ್ಕೆ ಟ್ರಾಫಿಕ್ ನಾವು ಚೆಕ್ ಮಾಡೋಣ ಎಷ್ಟು ಇದಕ್ಕೆ ಟ್ರಾಫಿಕ್ ಬರ್ತದೆ ಅಂತ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ನೋಡಿ ಟ್ರಾಫಿಕ್ ಎಷ್ಟು ಬರ್ತದೆ, 16.2 ಮಿಲಿಯನ್ ಪರ್ ಮಂತ್ ಬರ್ತದೆ. 16 ಮಿಲಿಯನ್ ಟ್ರಾಫಿಕ್ ಬರ್ತದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಇಲ್ಲಿಂದ ಫ್ರೆಂಡ್ಸ್ ಇವರು ಅರ್ನಿಂಗ್ಸ್ ಮಾಡ್ತಾ ಇರಬಹುದು ಅಂತ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲೊಂದು ನಿಮಗೆ IFSC ಕೋಡ್ ವೆಬ್ಸೈಟ್ ತೋರಿಸ್ತೀನಿ. ಸೊ ಇದಕ್ಕೂ ಕೂಡ ನೋಡ್ತಾ ಇರಬಹುದು ಟ್ರಾಫಿಕ್ ಎಷ್ಟು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾರ ಇದಕ್ಕೆ ನೋಡಿ ಫ್ರೆಂಡ್ಸ್ 8,12,000 ಇದಕ್ಕೆ ಪರ್ ಮಂತ್ ಟ್ರಾಫಿಕ್ ಬರ್ತಿದೆ. ಸೊ ಏನಿಲ್ಲ ಅಂದ್ರೆ ಫ್ರೆಂಡ್ಸ್, ನೀವು IFSC ಕೋಡ್ ಮೇಲೆ ನೀವು ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ರ ಅಂತ ಅನ್ಕೊಳ್ಳಿ, ಮಿನಿಮಮ್ ಏನಿಲ್ಲ ಅಂದ್ರೆ ನಿಮಗೆ 1 ರಿಂದ 2 ಲಕ್ಷ ಟ್ರಾಫಿಕ್ ನಿಮಗೆ ಬರುತ್ತೆ. ಟೈಮ್ ತಗೊಳುತ್ತೆ, ಒನ್ ಡೇಲಿ ಬರೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಏನ್ ಮಾಡಬೇಕು ಏನಿಲ್ಲ ನಿಮಗೆ ಮುಂದೆ ಹೇಳ್ತಿದ್ದೀನಿ. ಸೊ ಬನ್ನಿ ಹಾಗಾದ್ರೆ ಇವಾಗ ನಾವು ಮೊದಲಿಗೆ ಈ ರೀತಿ ವೆಬ್ಸೈಟ್ ಗಳನ್ನ ಹೇಗೆ ಡಿಸೈನ್ ಮಾಡೋದು,
ಪ್ಲಗಿನ್ಸ್ ಅನ್ನ ಹೇಗೆ ಡಿಸೈನ್ ಮಾಡುವಂತ ಹೇಳ್ತಾ ಇದೀನಿ. ಸೊ ನೋಡಿ ಇಲ್ಲಿ ಇನ್ನೊಂದು ವಿಷಯ ನಿಮಗೆ ಹೇಳೋದು ಮರ್ತದೆ, ಅದೇನಪ್ಪ ಅಂದ್ರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಕೋಡಿಂಗ್ ಅವಶ್ಯಕತೆ ಇಲ್ಲ. ಇನ್ನೊಂದು ಮತ್ತು ಫ್ರೆಂಡ್ಸ್ ನಿಮಗೆ ಹೇಳೋದು ಮರ್ತದೆ, ಅದೇನಪ್ಪ ಅಂದ್ರೆ ಈ ರೀತಿ ವೆಬ್ಸೈಟ್ ಗಳನ್ನ ನಿಮಗೆ ಡಿಸೈನ್ ಮಾಡೋಕ್ಕೋಸ್ಕರ ಯಾವುದೇ ರೀತಿ ಕೋಡಿಂಗ್ ಅವಶ್ಯಕತೆ ಇಲ್ಲ. ಈ ಒಂದು ನಿಮ್ಗೆ ಯಾವುದೇ ರೀತಿ ಕೋಡಿಂಗ್ ಬರ್ತಿಲ್ಲ, ನಿಮಗೆ ಕೋಡಿಂಗ್ ನಾಲೆಜ್ ಇಲ್ಲ ಅಂದ್ರೆ ನೀವು ವರಿ ಮಾಡ್ಕೋಬಿಡಿ. ವಿತೌಟ್ ಎನಿ ಕೋಡಿಂಗ್ ನಾಲೆಜ್ ಇಲ್ಲದೆ ನೀವು ಫ್ರೆಂಡ್ಸ್ ನೀವು ಈ ರೀತಿ ಈಸಿಲಿ IFSC ಕೋಡ್ ವೆಬ್ಸೈಟ್ ಅನ್ನ ಅಥವಾ ಟೂಲ್ ವೆಬ್ಸೈಟ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು AI ಮೂಲಕ. ಸೊ ಬನ್ನಿ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನಾವು ಇಲ್ಲಿ ಪ್ಲಗಿನ್ ಅನ್ನ ಡಿಸೈನ್ ಮಾಡೋದು, ಹೇಗೆ IFSC ಕೋಡ್ ವೆಬ್ಸೈಟ್ ಅನ್ನ ಡಿಸೈನ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಸೊ ಮೊದಲಿಗೆ ನೋಡಿ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ವೆಬ್ಸೈಟ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಮೊದಲಿಗೆ ನಿಮ್ಮ ಹತ್ರ ಒಂದು ಹೋಸ್ಟಿಂಗ್ ಇರಬೇಕಾಗುತ್ತೆ. ಇವಾಗ ಪ್ರಶ್ನೆ ಬರುತ್ತೆ ಹೋಸ್ಟಿಂಗ್ ಅಂದ್ರೆ ಏನು ಅಂತ. ಸೊ ಆಲ್ರೆಡಿ ಫ್ರೆಂಡ್ಸ್ ನಾನು ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಹೇಳಿದೀನಿ, ಆದ್ರೂ ಕೂಡ ಯಾರು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಾ ನಿಮಗೂ ಕೂಡ ಸ್ವಲ್ಪ ಅರ್ಥ ಆಗಲಿ. ಹೋಸ್ಟಿಂಗ್ ಅಂದ್ರೆ ಏನಿರುತ್ತೆ ಗೊತ್ತಾ? ಇವಾಗ ನೋಡಿ, ನೀವು ಯಾವಾಗ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಫೋಟೋಗಳನ್ನ ಕ್ಲಿಕ್ ಮಾಡ್ತೀರಾ ಅದೆಲ್ಲ ಸ್ಟೋರ್ ಆಗುತ್ತೆ, ಮೆಮೊರಿಯಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಯಾಕಂದ್ರೆ ಮೊಬೈಲ್ ಫೋನ್ ಅಲ್ಲಿ ಮೆಮೊರಿ ಇರುತ್ತೆ. ಅದೇ ರೀತಿ ಇವಾಗ ನಿಮ್ದು ಇಂಟರ್ನೆಟ್ ಅಲ್ಲಿ ನಿಮ್ದು ವೆಬ್ಸೈಟ್ ಅನ್ನ ಸ್ಟೋರ್ ಮಾಡೋಕ್ಕೆ ಒಂದು ಸ್ಪೇಸ್ ಬೇಕಲ್ಲ. ಈ ಸ್ಪೇಸ್ ಯಾರು ಪ್ರೊವೈಡ್ ಮಾಡ್ತಾರೆ? ಯಾರ ಕಡೆ ನೀವು ಹೋಸ್ಟಿಂಗ್ ತಗೊಂಡಿರ್ತಾರಲ್ಲ ಅವ್ರು ನಿಮ್ಗೆ ಇದನ್ನ ಪ್ರೊವೈಡ್ ಮಾಡ್ತಾರೆ. ಅವ್ರು ನಿಮ್ಗೆ ಒಂದು ಜಾಗ ಕೊಡ್ತಾರೆ, ನಿಮ್ಮ ವೆಬ್ಸೈಟ್ಗೋಸ್ಕರ ಒಂದು ಜಾಗ ಕೊಡ್ತಾರೆ, ಒಂದು ಸ್ಪೇಸ್ ಕೊಡ್ತಾರೆ. ಹಾಗೂ ಇಲ್ಲಿ ನಿಮಗೆ ಡೊಮೇನ್ ಬೇಕಾಗುತ್ತೆ. ಸೊ ಡೊಮೇನ್ ಅಂದ್ರೆ ಏನು ನೀವು ಕೇಳಿರ್ಬೋದು, google.com ಆಗಿರ್ಬೋದು, facebook.com ಆಗಿರ್ಬೋದು, youtube.com ಆಗಿರ್ಬೋದು, ಇದಕ್ಕೆಲ್ಲ ಡೊಮೇನ್ ನೇಮ್ ಅಂತಾರೆ. ಇವಾಗ ನಿಮ್ದು ವೆಬ್ಸೈಟ್ ಇದೆ ಅಂದ್ಮೇಲೆ ಅದಕ್ಕೆ ಯಾವ್ದಾದ್ರು ಹೆಸರು ಬೇಕಲ್ಲ, ಜನ ಬಂದು ಏನಂತ ಸರ್ಚ್ ಮಾಡ್ತಾರೆ. ಇವಾಗ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಹೆಸರಿದೆ, ಆ ಹೆಸರು ಕರೆದ ತಕ್ಷಣ ನೀವು ಹೋಗ್ತೀರಾ. ಅದೇ ರೀತಿ ಇಂಟರ್ನೆಟ್ ಅಲ್ಲಿ ಕೂಡ ಏನಾಗುತ್ತೆ, ನಿಮ್ಗೆ ಒಂದು ಡೊಮೇನ್ ನೇಮ್ ಬೇಕಾಗುತ್ತೆ. ಸೊ ಡೊಮೇನ್ ನೇಮ್ ಇಲ್ಲಿ ನಿಮಗೆ ಫ್ರೀಲಿ ಸಿಗುತ್ತೆ. ಸೊ ಅದು ಹೇಗೆ ಸಿಗುತ್ತೆ? ಆಕ್ಚುಲಿ ಅದಕ್ಕೆ 800 ರೂಪಾಯಿ ಇರುತ್ತೆ, ಬಟ್ ಆದ್ರೂ ನಿಮ್ಗೆ ಇಲ್ಲಿ ಫ್ರೀಲಿ ಸಿಗುತ್ತೆ. ಅದಕ್ಕೋಸ್ಕರ ನಿಮಗೆ ಏನ್ ಮಾಡಬೇಕಾಗುತ್ತೆ, ಯಾವುದು ಚೀಪ್ ಅಂಡ್ ಬೆಸ್ಟ್ ಹೋಸ್ಟಿಂಗ್ ಪ್ಲಾನ್ ಇದೆ ಅದನ್ನ ಹೇಗೆ ಪರ್ಚೇಸ್ ಮಾಡಬೇಕಾಗುತ್ತೆ ಮೊದಲಿಗೆ ನಾನು ನಿಮಗೆ ಅದನ್ನ ಹೇಳ್ತೀನಿ. ಆನಂತರ ಈ ರೀತಿ ವೆಬ್ಸೈಟ್ ಅನ್ನ ಹೇಗೆ ಡಿಸೈನ್ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಲಿಂಕ್ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದ ನಂತರ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಕೆಲವಷ್ಟು ಪ್ಯಾಕೇಜಸ್ ಇದೆ, ಕೆಲವೊಂದಿಷ್ಟು ಪ್ಲಾನ್ಸ್ ಇದೆ ನಿಮಗೆ ಹೋಸ್ಟಿಂಗ್ ಅದು. ಸೊ ಫಸ್ಟ್ ಪ್ಲಾನ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಸಿಂಗಲ್ ಪ್ಲಾನ್ ಅಂತ ಬರುತ್ತೆ. ಇದಕ್ಕೆ ಪರ್ ಮಂತ್ ನಿಮಗೆ 69 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಬಟ್ ಇದನ್ನ ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಯಾಕೆಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಕೇವಲ ನೀವು ಇಲ್ಲಿ ಒಂದು ವೆಬ್ಸೈಟ್ ಮಾತ್ರ ನಮಗೆ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಒಂದೇ ವೆಬ್ಸೈಟ್ ನೀವು ಇದರಲ್ಲಿ ಕ್ರಿಯೇಟ್ ಮಾಡಬಹುದು. ಸೊ ಹೀಗಾಗಿ ಇದು ಅಷ್ಟೊಂದು ವರ್ತ್ ನನಗೆ ಅನ್ಸೋದಿಲ್ಲ. ಹಾಗೂ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಡೊಮೇನ್ ಕೂಡ ಫ್ರೀಲಿ ಸಿಗೋದಿಲ್ಲ. ಅದೇ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಸೆಕೆಂಡ್ ಪ್ಲಾನ್ ಇದೆ, ಪ್ರೀಮಿಯಂ ಪ್ಲಾನ್ ಇದೆ. ಸೊ ಇದು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಪರ್ ಮಂತ್ 149 ರೂಪಾಯಿ ನಿಮಗೆ ಪೇ ಮಾಡಬೇಕಾಗುತ್ತೆ. ಇದರಲ್ಲಿ ನೋಡ್ತಾ ಇರಬಹುದು ನೀವು 25 ವೆಬ್ಸೈಟ್ ಗಳನ್ನ ಇದರಲ್ಲಿ ಆಡ್ ಮಾಡಬಹುದು. ಸೊ ಮೊದಲಿಗೆ 100 ವೆಬ್ಸೈಟ್ ಕೊಟ್ಟಿದ್ರು, ಬಟ್ ಇವಾಗ ಫ್ರೆಂಡ್ಸ್ 25 ವೆಬ್ಸೈಟ್ ಇದರಲ್ಲಿ ಆಡ್ ಮಾಡಬಹುದು. 25 ತುಂಬಾ ಜಾಸ್ತಿ ಇತ್ತು, 25 ವೆಬ್ಸೈಟ್ ಅಂತ ನೀವು ಕ್ರಿಯೇಟ್ ಮಾಡೋದಿಲ್ಲ ಐನೋ. ಸೊ ಹೀಗಾಗಿ ಇಲ್ಲಿ ಫ್ರೆಂಡ್ಸ್ ನಮಗೆ ಇದನ್ನ ರೆಕಮೆಂಡ್ ಮಾಡ್ತೀನಿ. ಹಾಗೂ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಿಮಗೆ 749 ರೂಪಾಯಿ ನಿಮಗೆ ಡೊಮೇನ್ ಏನಿಲ್ಲ ಇದರಲ್ಲಿ ಫ್ರೀ ಸಿಗುತ್ತೆ. ಇದಷ್ಟು ಅಲ್ಲದೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ SSLR ಸರ್ಟಿಫಿಕೇಟ್ ಕೂಡ ನಿಮಗೆ ಅನ್ಲಿಮಿಟೆಡ್ ಸಿಗುತ್ತೆ. SSLR ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಇದೆ. SSLR ಸರ್ಟಿಫಿಕೇಟ್ ಇರಲಿಲ್ಲ ಅಂತ ಅನ್ಕೊಳ್ಳಿ ನಿಮಗೆ AdSense ಅಪ್ರೂವಲ್ ಸಿಗೋದಿಲ್ಲ. ಸೊ ಹೀಗಾಗಿ SSLR ಸರ್ಟಿಫಿಕೇಟ್ ಕೂಡ ಇಲ್ಲಿ ನಿಮಗೆ ಫ್ರೀಯಲ್ಲಿ ಸಿಗ್ತದೆ. ಅದೇ ರೀತಿ ನಿಮ್ಮ ಹತ್ರ ಸಪೋಸ್ ಅನ್ಕೊಳ್ಳಿ ದುಡ್ಡು ಜಾಸ್ತಿ ಇದೆ ಅಂದ್ರೆ ಇಲ್ಲಿ ನೀವು ಬಿಸ್ನೆಸ್ ಪ್ಲಾನ್ ಅನ್ನು ತಗೋಬಹುದು, ಅಥವಾ ನೀವು ಕ್ಲೌಡ್ ಸ್ಟಾರ್ಟ್ಅಪ್ ಪ್ಲಾನ್ ಕೂಡ ತಗೋಬಹುದು. ಬಟ್ ನಾನು ನಿಮಗೆ ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಸೊ ಇವಾಗ ಸದ್ಯಕ್ಕೆ ನಮಗೋಸ್ಕರ ಪ್ರೀಮಿಯಂ ಪ್ಯಾಕೇಜ್ ಏನಿಲ್ಲ, ಇದು ಪ್ಲಾನ್ ಏನಿಲ್ಲ, ಇದು ಸಾಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದನ್ನ ಸೆಲೆಕ್ಟ್ ಮಾಡಿದ ಆ ನಂತರ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಷ್ಟು ಮಂತ್ಗೋಸ್ಕರ ನಿಮಗೆ ಬೇಕಾಗುತ್ತೆ ಅಂತ. ಇಲ್ಲಿ ನೋಡ್ತಾ ಇರಬಹುದು 48 ಮಂತ್ ಅಂತಿದೆ. ಸಪೋಸ್ ನಿಮ್ಮ ಹತ್ರ ಅಮೌಂಟ್ ಇದ್ರೆ ನೀವು ಇಲ್ಲಿ 4 ವರ್ಷದ ನೀವು ಇದನ್ನ ತಗೋಬಹುದು. ಇವಾಗ ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ ನೀವು ಇಲ್ಲಿ ಬೇಕಾದ್ರೆ 2 ವರ್ಷ ಕೂಡ ತಗೋಬಹುದು. ಅಷ್ಟು ನಿಮ್ಮ ಹತ್ರ ಅಮೌಂಟ್ ಇಲ್ಲಪ್ಪ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ಅಟ್ಲೀಸ್ಟ್ 1 ವರ್ಷದಾದ್ರೂ ನೀವು ಪ್ಯಾಕೇಜ್ ಅನ್ನ ತಗೊಳ್ಳಿ ಅಂತ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾಕೆ ಗೊತ್ತಾ? ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ 1 ಮಂತ್ ಸೆಲೆಕ್ಟ್ ಮಾಡಿದ್ರ ಅಂತ ಅನ್ಕೊಳ್ಳಿ, ಇಲ್ಲಿ ಏನ್ ಮಾಡಬೇಕಾಗುತ್ತೆ ನಿಮಗೆ ಮಂತ್ಲಿ ಇದನ್ನ ನಿಮಗೆ ರಿನ್ಯೂವಲ್ ಮಾಡಿಸಬೇಕಾಗುತ್ತೆ. ಕೆಲವೊಂದು ಟೈಮ್ ಈ ರೀತಿ ಬರ್ತಲ್ಲ, ನಿಮಗೆ ನೆನಪಿರೋದಿಲ್ಲ, ರಿನ್ಯೂವಲ್ ಮಾಡಿಸೋದು ಮರೆತು ಹೋದ್ರ ಅಂತ ಅನ್ಕೊಳ್ಳಿ, ನಿಮ್ದೇನು ವೆಬ್ಸೈಟ್ ಎಲ್ಲ ಕ್ರಾಶ್ ಆಗಿಬಿಡುತ್ತೆ, ಅಥವಾ ನಿಮ್ದು ವೆಬ್ಸೈಟ್ ಅದು ಬ್ಲಾಕ್ ಆಗುತ್ತೆ, ಅದು ಓಪನ್ ಆಗೋದಿಲ್ಲ. ಆನಂತರ ಇಲ್ಲಿ ನಿಮಗೆ ವ್ಯೂಸ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಅದೆಲ್ಲ ಕೆಳಗಡೆ ಹೋಗುತ್ತೆ, ಒಂದು ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ದು ವೆಬ್ಸೈಟ್ ಮೇಲೆ ಬೀಳುತ್ತೆ. ಸೊ ಹೀಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಇಲ್ಲಿ ನೀವು ಅಟ್ಲೀಸ್ಟ್ ಏನ್ ಮಾಡಿ ಗೊತ್ತಾ, 1 ವರ್ಷದ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 1 ವರ್ಷದ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 1 ವರ್ಷಕ್ಕೆ ನಿಮಗೆ ಎಷ್ಟು ಅಮೌಂಟ್ ಕೊಡಬೇಕಾಗುತ್ತೆ? 2628 ರೂಪಾಯಿ ಮಾತ್ರ ನಿಮಗೆ ಪೇ ಮಾಡಬೇಕಾಗುತ್ತೆ 1 ವರ್ಷಕ್ಕೋಸ್ಕರ. ಓಕೆ, ಆನಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಆಲ್ರೆಡಿ 63% ಡಿಸ್ಕೌಂಟ್ ನಿಮಗೆ ಸಿಗ್ತದೆ. ಇಲ್ಲಿ ಸಪೋಸ್ ನೀವು ಇಲ್ಲಿ ಕೂಪನ್ ಕೋಡ್ ಅಂತ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಬಂದು ಇವಾಗ ನನ್ನ ಹೆಸರು ನೀವು ಕೊಟ್ರ ಅಂತ ಅನ್ಕೊಳ್ಳಿ, ನಾನು ನಿಮಗೆ ಒಂದು ಕೂಪನ್ ಕೋಡ್ ಕೊಡ್ತಿದ್ದೀನಿ, ನಿತಿನ್ ಪುಕಾಳೆ ಅಂತ. ಸಿಂಪಲ್ ಈ ಕೂಪನ್ ಕೋಡ್ ನೀವು ಅಪ್ಲೈ ಮಾಡಿದ್ರ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇದ್ರ ಮೇಲೆ ಬಂದ ಕ್ಲಿಕ್ ಮಾಡ್ತೀನಿ, ಅಪ್ಲೈ ಮಾಡ್ತೀನಿ. ಇವಾಗ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಮತ್ತೆ ಎಕ್ಸ್ಟ್ರಾ 10% ನಿಮಗೆ ಡಿಸ್ಕೌಂಟ್ ಸಿಗ್ತದೆ. ಸೊ ಇದು ಡಿಸ್ಕೌಂಟ್ ನಿಮಗೆ ಯಾವಾಗ ಸಿಗುತ್ತೆ ಗೊತ್ತಾ? ಯಾವಾಗ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಈ ಕೂಪನ್ ಕೋಡ್ ಕೊಟ್ಟಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ 10% ಎಕ್ಸ್ಟ್ರಾ ನಾ ಡಿಸ್ಕೌಂಟ್ ಮಾಡಿಸಿದೀನಿ. ಸೊ ಇದು ಒಂದು ಬೆಸ್ಟ್ ಡೀಲ್ ಅಂತ ಹೇಳ್ಬಹುದು. ಸೊ ನೋಡ್ತಾ ಇರಬಹುದು ಕೇವಲ ಫ್ರೆಂಡ್ಸ್ ನಿಮಗೆ ಎಷ್ಟು ಪೇ ಮಾಡಬೇಕಾಗುತ್ತೆ? 2365 ರೂಪಾಯಿ ನಿಮಗೆ 1 ವರ್ಷಕ್ಕೋಸ್ಕರ ಪೇ ಮಾಡಬೇಕಾಗುತ್ತೆ ಅಷ್ಟೇ. ಆನಂತರ ಟೆನ್ಷನ್ ಫ್ರೀ ಇರುತ್ತೆ. ಓಕೆ, ಇಷ್ಟಾಂತರ ಏನ್ ಮಾಡಬೇಕಾಗುತ್ತೆ ನಿಮಗೆ ಸಿಂಪ್ಲಿ ಕಂಟಿನ್ಯೂ ಮೇಲೆ ಬಂದು ಕ್ಲಿಕ್ ಮಾಡಿ. ಆನಂತರ ಫ್ರೆಂಡ್ಸ್ ನಿಮಗೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಗೂಗಲ್ ಜೊತೆ ನೀವು ರಿಜಿಸ್ಟರ್ ಆಗಬಹುದು, ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಬಿಲ್ಲಿಂಗ್ ಅಡ್ರೆಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರಾಗಿರ್ಬೋದು, ಲಾಸ್ಟ್ ನೇಮ್ ಆಗಿರ್ಬೋದು, ನಿಮ್ಮ ಫೋನ್ ನಂಬರ್ ಕೊಡಬೇಕಾಗುತ್ತೆ,
ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಡ್ರೆಸ್ ಕೊಡಿ, ಸಿಟಿ ಕೊಡಿ, ಅನಂತರ ಸ್ಟೇಟ್ ಜಿಪ್ ಕೋಡ್ ಕೊಟ್ಟು ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮಾಡಿದ ಇದನ್ನ ಫ್ರೆಂಡ್ಸ್ ನಿಮಗೆ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಗೂಗಲ್ ಪೇ ಮೂಲಕನೂ ಇದನ್ನ ಪೇ ಮಾಡಬಹುದು, ಅಥವಾ ಇಲ್ಲಿ ನೀವು ಫೋನ್ ಪೇ ಮೂಲಕನೂ ಇದನ್ನ ಪೇ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದೀನಿ. ಆ ವಿಡಿಯೋ ಕ್ಲಿಪ್ ಅನ್ನ ಫ್ರೆಂಡ್ಸ್ ಇವಾಗ ಆಡ್ ಮಾಡ್ತೀನಿ. ಆನಂತರ ನೀವು ಹೇಗೆ ಇದನ್ನ ಪರ್ಚೇಸ್ ಮಾಡೋದು, ಹೇಗೆ ವರ್ಡ್ ಪ್ರೆಸ್ ಅನ್ನ ಇದ್ರ ಜೊತೆ ಲಿಂಕ್ ಮಾಡೋದು, ಹಾಗೂ ಹೇಗೆ ನೀವು ಇಲ್ಲಿ ಡೊಮೇನ್ ಅನ್ನ ವರ್ಡ್ ಪ್ರೆಸ್ ಅಲ್ಲಿ ಲಿಂಕ್ ಮಾಡೋದು, ಅದು ಡಿಟೇಲ್ ಆಗಿ ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ, ನಾನು ಸಿಂಪಲ್ ಇವಾಗ 2 ವರ್ಷದಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಈ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡೋ ಆದ ನಂತರ ಇಲ್ಲಿ ಇವಾಗ ನಿಮಗೆ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದ ನಂತರ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮಗೆ ನಿಮ್ದು ಇಮೇಲ್ ಐಡಿ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಸಿಂಪಲ್ ಇಲ್ಲಿ ಇವಾಗ ನಿಮ್ದು ಗೂಗಲ್ ಇಂದ ನೀವು ಸೈನ್ ಅಪ್ ಆಗಬಹುದು. ಇಷ್ಟ ಆದ ನಂತರ ಫ್ರೆಂಡ್ಸ್ ನಿಮಗೆ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದು ಇಲ್ಲಿಂದ ನಿಮ್ದು ನಿಮ್ ಫಸ್ಟ್ ನೇಮ್ ಕೊಡಿ, ಲಾಸ್ಟ್ ನೇಮ್ ಕೊಡಿ, ಆನಂತರ ನಿಮ್ದು ಫೋನ್ ನಂಬರ್ ಕೊಡಿ, ನಿಮ್ದು ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆನಂತರ ಇಲ್ಲಿ ಸ್ಟೇಟ್ ಯಾವ್ದಿದೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಟಿ ಯಾವ್ದು ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ಸ್ಟ್ರೀಟ್ ಅಡ್ರೆಸ್ ಕೊಡಿ, ಹಾಗೂ ಜಿಪ್ ಕೋಡ್ ಕೊಡಿ. ಓಕೆ, ಅಂದ್ರೆ ಪಿನ್ ಕೋಡ್ ಕೊಡಿ. ಇಷ್ಟ ನಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ನೀವು ಎಷ್ಟು ಸೇವ್ ಮಾಡ್ತೀರಾ, 70% ಫ್ರೆಂಡ್ಸ್ ನಿಮಗೆ ಡಿಸ್ಕೌಂಟ್ ಸಿಗ್ತದೆ. ಇಲ್ಲಿ ನೀವು ಟೋಟಲ್ ಆಗಿ 10,080 ರೂಪಾಯಿ ನೀವು ಸೇವ್ ಮಾಡ್ತೀರಾ. ಇದಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಕೂಪನ್ ಕೋಡ್ ಹೇಳ್ತಿದ್ದೀನಿ. ಆ ಕೂಪನ್ ಕೋಡ್ ಮೂಲಕ ನೀವು ಯೂಸ್ ಮಾಡಿದ್ರೆ ಇನ್ನೂ ನಿಮಗೆ 10% ಡಿಸ್ಕೌಂಟ್ ಆಗುತ್ತೆ. ಸೊ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ನೀವು ಕ್ಲಿಕ್ ಮಾಡಿ ಆ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಆಗುತ್ತೆ. ಓಕೆನಾ, ಸೊ ಅದು ಏನಂತ ನಿಮಗೆ ಹೇಳ್ತಿದ್ದೀನಿ. ಇವಾಗ ಸಿಂಪಲ್ ಕೆಳಗಡೆ ಬನ್ನಿ. ಕೆಳಗಡೆ ಬಂದಂತ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಿಮ್ಗೆ ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ ಗೊತ್ತಾ, 5,000 ರೂಪಾಯಿ ಆಗುತ್ತೆ. ಎಷ್ಟು 2 ವರ್ಷಕ್ಕೆ 5,000 ರೂಪಾಯಿ ಮಾತ್ರ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಕೂಪನ್ ಕೋಡ್ ಹೇಳ್ತಿದ್ದೀನಿ. ಸಿಂಪಲ್ ಕೆಳಗಡೆ ಬಂದು ಹ್ಯಾವ್ ಕೂಪನ್ ಕೋಡ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಫ್ರೆಂಡ್ಸ್ ನಿಮಗೆ ಕೂಪನ್ ಕೋಡ್ ನೋಡಕ್ ಸಿಗುತ್ತೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಏನಂತ ಕೊಡಬೇಕಾಗುತ್ತೆ, ಸಿಂಪಲ್ ಬಂದು ನಿತಿನ್ ಮುಕಾಳೆ ಅಂತ ರೀತಿ ಕೊಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ನೀವು ಸಿಂಪಲ್ ಇದನ್ನ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್ ಅಮೌಂಟ್ ಎಷ್ಟಿದೆ, ಇದು ಅಪ್ಲೈ ಮಾಡಿದ ತಕ್ಷಣ ನೋಡಿ ಅಮೌಂಟ್ ಎಷ್ಟಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಮತ್ತೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ಇದು ಹೇಗೆ ಸಿಗುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಇದು ಕೂಪನ್ ಕೋಡ್ ನಿಮಗೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಅನ್ನು ಮಾಡಿಸಿದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ 2 ವರ್ಷಕ್ಕೋಸ್ಕರ ಕೇವಲ ಎಷ್ಟು ಪೇ ಮಾಡಬೇಕಾಗುತ್ತೆ, 4,562 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಫೋನ್ ನಂಬರ್ ಆಪ್ಷನ್ ಇದೆ, ನೀವು ಬೇಕಾದ್ರೆ ಕೊಡಬಹುದು, ಇಲ್ಲಾಂದ್ರೆ ಹಾಗೆ ಬಿಡಬಹುದು. ಇಷ್ಟೆಲ್ಲ ಆದ ನಂತರ ಫ್ರೆಂಡ್ಸ್ ಇವಾಗ ನಿಮಗೆ ಪೇಮೆಂಟ್ ಮೆಥಡ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಫೋನ್ ಪೇ, ಗೂಗಲ್ ಪೇ ಎಂದು ಕೂಡ ಪೇ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಗೂಗಲ್ ಪೇ ನ ಸೆಲೆಕ್ಟ್ ಮಾಡ್ತೀನಿ. ಗೂಗಲ್ ಪೇ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸಿಂಪ್ಲಿ ಸಬ್ಮಿಟ್ ಸೆಕ್ಯೂರ್ ಪೇಮೆಂಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಆಪ್ಷನ್ ಬಂದಿದೆ ಬೈ ವಿತ್ ಜಿಪೇ ಅಂತ, ಇದ್ರ ಮೇಲೆ ಬಂದು ಇವಾಗ ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮಗೆ ಫೋನ್ ನಂಬರ್ ಕೊಡಬೇಕಾಗುತ್ತೆ. ಆನಂತರ ನಿಮ್ದು ಇಲ್ಲಿ UPI ID ಕೊಡಬೇಕಾಗುತ್ತೆ, ಕಂಟ್ರಿ ಕೊಡಬೇಕಾಗುತ್ತೆ, ಹಾಗೂ ಇಲ್ಲಿ ಒಂದು ಸ್ಟೇಟ್ ಕೊಟ್ಟು ಇಲ್ಲಿಂದ ಫ್ರೆಂಡ್ಸ್ ನೀವು ಫೋನ್ ಪೇ ಮುಖಾಂತರ ಅಥವಾ UPI ಮುಖಾಂತರ ಕೂಡ ಫ್ರೆಂಡ್ಸ್ ಇದನ್ನ ಪೇ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಡೀಟೇಲ್ಸ್ ಕೊಡ್ತಾ ಇದೀನಿ. ಸಿಂಪಲ್ ಇಷ್ಟ ಅಂತ ಫ್ರೆಂಡ್ಸ್ ಇವಾಗ ನಾನು ಸಿಂಪ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಅನಂತರ ಫ್ರೆಂಡ್ಸ್ ಸಿಂಪಲ್ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮ್ದು ಫೋನ್ ಪೇಗೆ ಈ ರೀತಿ ಒಂದು ರಿಕ್ವೆಸ್ಟ್ ಬಂದಿರುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಅಮೌಂಟ್ ನೋಡಿ ಗಾಬರಿ ಆಗಕ್ಕೆ ಹೋಗ್ಬಿಡಿ, ಇದು ರಿನ್ಯೂವಲ್ ಅಮೌಂಟ್ ಇದೆ. ಓಕೆ, ಸೊ ಅಂದ್ರೆ ಫ್ಯೂಚರ್ಲಿ ಫ್ರೆಂಡ್ಸ್ ಇದನ್ನ ರಿನ್ಯೂವಲ್ ಗೋಸ್ಕರ ಇದು ಈ ರೀತಿ ಅವರು ಒಂದು ರಿಕ್ವೆಸ್ಟ್ ಅನ್ನ ಕಳಿಸಿರ್ತಾರೆ. ಇದನ್ನ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಿಮಗೆ ಇದನ್ನ ಸೆಟಪ್ ಮಾಡಬೇಕಾಗುತ್ತೆ. ಮೊದಲಿಗೆ ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಇಷ್ಟು ಅಮೌಂಟ್ ನೋಡಿ ನೀವು ಗಾಬರಿ ಆಗಕ್ಕೆ ಹೋಗ್ಬಿಡಿ, ಇಷ್ಟು ಅಮೌಂಟ್ ಕಟ್ ಆಗೋದಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ಕೇವಲ 5,000 ರೂಪಾಯಿ ಕಟ್ ಆಗುತ್ತೆ. ಎಷ್ಟು 4,000 ರೂಪಾಯಿ ಕಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ನಾನು ಸೆಟಪ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಫ್ರೆಂಡ್ಸ್ ಅದನ್ನ ನೀವು ಹೇಗೆ ರಿಮೂವ್ ಮಾಡುವಂತ ಕೂಡ ಹೇಳ್ತೀನಿ, ವರಿ ಮಾಡಕ್ಕೆ ಹೋಗ್ಬಿಡಿ. ಓಕೆ, ಸೊ ಮತ್ತೆ ಹೇಳ್ತೀನಿ ಇಷ್ಟು ಅಮೌಂಟ್ ನೋಡಿ ನೀವು ಗಾಬರಿ ಆಗಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತಾನೆ ಸೆಟ್ ಆಟೋ ಪೇ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಸೆಟ್ ಆಟೋ ಪೇ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮಗೆ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ಅಮೌಂಟ್ ಪೇ ಮಾಡ್ತಿದ್ದೀನಿ ನೋಡಿ ನಾನು. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ದು ಅಮೌಂಟ್ ಪೇ ಆಗಿದೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಅಮೌಂಟ್ ಎಷ್ಟು ಪೇ ಆಗಿದೆ ಇಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೀವು ಗಾಬರಿ ಆಗಕ್ಕೆ ಹೋಗ್ಬಿಡಿ. 1 ಸೆಕೆಂಡ್ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ನಾನು. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಹಿಸ್ಟ್ರಿಯಲ್ಲಿ ಬರ್ತಿದ್ದೀನಿ. ಹಿಸ್ಟ್ರಿಯಲ್ಲಿ ಬಂದ ನಂತರ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಹೋಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮ್ದು ಅಮೌಂಟ್ ಎಷ್ಟು ಪೇ ಆಗಿದೆ, 5,000 ಅಷ್ಟೇ ಪೇ ಆಗಿದೆ. 9,000 ಪೇ ಆಗಿರೋದಿಲ್ಲ, ಕೇವಲ 5,000 ಪೇ ಆಗಿರುತ್ತೆ. ಓಕೆ, ಸೊ ಇದು ಫ್ರೆಂಡ್ಸ್ ಆಟೋ ಪೇ ಅಲ್ಲಿ ಮ್ಯಾನೇಜ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೆಳಗಡೆ ನಿಮ್ದು ಆಪ್ಷನ್ ಬರುತ್ತೆ ಆಟೋ ಪೇ ಮ್ಯಾನೇಜ್ ಅಂತ. ಓಕೆ, ಸೊ ಇದು ಬೇಕಾದ್ರೆ ಫ್ರೆಂಡ್ಸ್ ನೀವು ಇದನ್ನ ಪೌಸ್ ಮಾಡಬಹುದು. ಇವಾಗ ಸದ್ಯಕ್ಕೆ ಇದನ್ನ ಬೇಕಾದ್ರೆ ಪೌಸ್ ಮಾಡಿ. ಓಕೆನಾ, ಸೊ ಇಲ್ಲಿ ಫ್ರೆಂಡ್ಸ್ ಇದು 2 ವರ್ಷ ಆದ ನಂತರ ಇದು ರಿನ್ಯೂವಲ್ ಆಗುತ್ತೆ. ಓಕೆ, ಸೊ ಇದು ಬೇಕಾದ್ರೆ ಇಡಬಹುದು, ಇಲ್ಲಾಂದ್ರೆ ಫ್ರೆಂಡ್ಸ್ ಸಿಂಪ್ಲಿ ಇದನ್ನ ಇಲ್ಲಿಂದ ಡಿಲೀಟ್ ಮಾಡಿ, ನಿಮ್ದು ಯಾವುದೇ ರೀತಿ ಅಮೌಂಟ್ ಕಟ್ ಆಗೋದಿಲ್ಲ. ಓಕೆ, ಇದು ಕ್ಲಿಯರ್ ಆಗಿದೆ ಅಂತ ಕೂತಿದ್ದೀನಿ. ಓಕೆ, ಇಷ್ಟ ಅಂತ ಫ್ರೆಂಡ್ಸ್ ಇವಾಗ ನಿಮಗೆ ನೋಡೋಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಮೈ ಸೆಲ್ಫ್ ಅವ್ರ ಬಿಸ್ನೆಸ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಸಿಂಪಲ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಇದನ್ನ ಫ್ರೆಂಡ್ಸ್ ಇವಾಗ ಹೇಗೆ ಸೆಟಪ್ ಮಾಡೋದು ಅಂತ ನಿಮಗೆ ಕಲಿಸ್ತೀನಿ. ಸೊ ಸಿಂಪಲ್ ಇಲ್ಲಿ ನೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಡು ಯು ವಾಂಟ್ ಟು ಕ್ರಿಯೇಟ್ ಆರ್ ಮೈಗ್ರೇಟ್ ವೆಬ್ಸೈಟ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಸಪೋಸ್ ನಿಮ್ದು ಆಲ್ರೆಡಿ ಒಂದು ವೆಬ್ಸೈಟ್ ಇದ್ರೆ, ನೀವು ಡೊಮೇನ್ ಇದ್ರೆ ಅದನ್ನು ಮೈಗ್ರೇಟ್ ಕೂಡ ಮಾಡಬಹುದು ಬೇರೆ ಹೋಸ್ಟಿಂಗ್ ಪ್ಲಾನ್ ಇಂದ. ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಇಷ್ಟ ಅಂತ ಫ್ರೆಂಡ್ಸ್ ಇವಾಗ ಸಿಂಪಲಿ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ 2 ಆಪ್ಷನ್ ತೋರಿಸ್ತಿದೆ. ಒಂದು ವರ್ಡ್ ಪ್ರೆಸ್ ಅಂತಿದೆ, ಹಾಗೂ ಇನ್ನೊಂದು ಹೋಸ್ಟಿಂಗರ್ ವೆಬ್ಸೈಟ್ ಬಿಲ್ಡರ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ವರ್ಡ್ ಪ್ರೆಸ್ ಅಂತ ಸೆಲೆಕ್ಟ್ ಮಾಡೋಣ, ಯಾಕಂದ್ರೆ ಇಲ್ಲಿ ನಾವು ವೆಬ್ಸೈಟ್ ಏನಿಲ್ಲ ವರ್ಡ್ ಪ್ರೆಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತಿದ್ವಿ. ಇಷ್ಟ ಅಂತ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ಕ್ರಿಯೇಟ್ ವಿತ್ ವರ್ಡ್ ಪ್ರೆಸ್ ಮೇಲೆ ಬಂದು ಕೆಳಗಡೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಕ್ರಿಯೇಟ್ ಲಾಗಿನ್ ಡೀಟೇಲ್ಸ್ ಅಂತ ಬಂದಿದೆ. ಸೊ ಆಕ್ಚುಲಿ ಫ್ರೆಂಡ್ಸ್ ಇದೇನು ಲಾಗಿನ್ ಡೀಟೇಲ್ಸ್ ಇಲ್ಲ, ಇದು ಬ್ಯಾಕ್ ಎಂಡ್ ಗೋಸ್ಕರ ಇದೆ. ಯಾವುದೊಂದು ವೆಬ್ಸೈಟ್ ನೀವು ಕ್ರಿಯೇಟ್ ಮಾಡಿದ್ರೆ ಒಂದು ಫ್ರಂಟ್ ಎಂಡ್ ಇರುತ್ತೆ ಹಾಗೂ ಒಂದು ಬ್ಯಾಕ್ ಎಂಡ್ ಇರುತ್ತೆ.
ಬ್ಯಾಕ್ ಎಂಡ್ ಫ್ರೆಂಡ್ಸ್ ನೀವು ವರ್ಡ್ ಪ್ರೆಸ್ ಅನ್ನ ಸೆಟಪ್ ಮಾಡ್ತೀರಾ, ಸೆಟ್ಟಿಂಗ್ಸ್ ಮಾಡ್ತೀರಾ, ಪ್ಲಗಿನ್ಸ್ ಅನ್ನ ಆಡ್ ಮಾಡ್ತೀರಾ, ಅದಕ್ಕೋಸ್ಕರ ಫ್ರೆಂಡ್ಸ್ ಅದು ಬ್ಯಾಕ್ ಎಂಡ್ ಇರುತ್ತೆ. ಸೊ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಮಗೆ ನೋಡಬೇಕಾಗುತ್ತೆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಇಂಗ್ಲಿಷ್ ಅಂತಾನೆ ಸೆಲೆಕ್ಟ್ ಮಾಡಿದೀನಿ. ಆನಂತರ ಫ್ರೆಂಡ್ಸ್ ಇವಾಗ ನಿಮ್ದು ಇಮೇಲ್ ಐಡಿ ಕೊಡಬೇಕಾಗುತ್ತೆ, ನ್ಯಾಪ್ ಇಟ್ಕೊಳ್ಳಿ, ವ್ಯಾಲಿಡ್ ಆಗಿರುವಂತ ಇಮೇಲ್ ಐಡಿ ಕೊಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ಇದಕ್ಕೆ ಒಂದು ಪಾಸ್ವರ್ಡ್ ಅನ್ನ ಕೊಡಬೇಕಾಗುತ್ತೆ. ಒಂದು ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಪಾಸ್ವರ್ಡ್ ಫ್ರೆಂಡ್ಸ್ ಯಾರ ಜೊತೆಗೂ ಶೇರ್ ಮಾಡಕ್ಕೆ ಹೋಗ್ಬಿಡಿ, ಹಾಗೂ ಇದನ್ನ ನ್ಯಾಪ್ ಇಟ್ಕೊಳ್ಳಿ, ಇಲ್ಲಾಂದ್ರೆ ಒಂದು ಕಡೆ ಇದನ್ನ ನೋಟ್ ಮಾಡ್ಕೊಂಡು ಬರೆದಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಒಂದು ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಓಕೆ, ಇಷ್ಟ ಅಂತ ಫ್ರೆಂಡ್ಸ್ ಇವಾಗ ನಮಗೆ ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ವಾಟ್ ಟೈಪ್ ಆಫ್ ವೆಬ್ಸೈಟ್ ಡು ಯು ವಾಂಟ್ ಟು ಬಿಲ್ಡ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಆಪ್ಷನ್ಸ್ ಇರುತ್ತೆ. ಇಲ್ಲ ಆಬ್ವಿಯಸ್ಲಿ ಬ್ಲಾಗ್ ಅಂತಾನೆ ಸೆಲೆಕ್ಟ್ ಮಾಡ್ತೀನಿ. ಆನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಹೌ ಡು ಯು ವಾಂಟ್ ಟು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಬ್ಲಾಗ್ ಅಂತಿದೆ. ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ನಾವು ಬಂದಿಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಡು ಯು ವಾಂಟ್ ಪ್ರೀ ಸೆಲೆಕ್ಟೆಡ್ ಪ್ಲಗಿನ್ಸ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನಮಗೆ ಇದರಲ್ಲಿ ಯಾವುದು ಪ್ಲಗಿನ್ಸ್ ಬೇಡ, ನಾವು ಡೈರೆಕ್ಟ್ ಆಗಿ ವರ್ಡ್ಪ್ರೆಸ್ ಅಲ್ಲಿ ಪ್ಲಗಿನ್ಸ್ ಗಳನ್ನ ಸೆಲೆಕ್ಟ್ ಮಾಡೋಣ. ಸೊ ಹಾಗಾಗಿ ಇದು ಕೂಡ ಫ್ರೆಂಡ್ಸ್ ನಮಗೆ ಬೇಕಾಗಿಲ್ಲ. ಸಿಂಪಲ್ ಇಲ್ಲಿ ಕೆಳಗಡೆ ಬಂದು ಸ್ಕಿಪ್ ಅಂತ ನಮಗೆ ಆಪ್ಷನ್ ಸಿಗುತ್ತಲ್ಲ, ಈ ಸ್ಕಿಪ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ವಾಟ್ ಡೊಮೇನ್ ಡು ಯು ವಾಂಟ್ ಟು ಯೂಸ್ ಫಾರ್ ದಿಸ್ ವೆಬ್ಸೈಟ್ ಅಂತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಡೊಮೇನ್ ಹೆಸರು ಕೊಡಬೇಕಾಗುತ್ತೆ. trendymove.in ಅಂತಿದೆ, trendymove.com ಅಂತ ಕೊಡೋಣ. ನೋಡೋಣ trendymove.com. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಅವೈಲೇಬಲ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ trendymove.com ಅಂತ ತಗೋತೀನಿ. ಓಕೆ, ಸೊ ಹೆಸರು ಸ್ವಲ್ಪ ನೋಡೋಕೆ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನ ತಗೊಂಡೆ ಇವಾಗ trendymove ಅಂತ ತಗೋತಿದ್ದೀನಿ. ಓಕೆ, ಸಿಂಪಲ್. ಇಷ್ಟಾಂತರ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕಾಗುತ್ತೆ, ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನ್ಯಾಪ್ ಇಟ್ಕೊಳ್ಳಿ ಫ್ರೆಂಡ್ಸ್, ಇದೇ ನಮಗೆ ಇವಾಗ ಡೊಮೇನ್ ಇದೆಲ್ಲ ನಮಗೆ ಇದು ಫ್ರೀಲಿ ಸಿಗ್ತದೆ. ಇದಕ್ಕೋಸ್ಕರ ಫ್ರೆಂಡ್ಸ್ ನಲ್ಲಿ ಪೇ ಮಾಡ್ತಾ ಇಲ್ಲ, ಯಾಕಂದ್ರೆ ನಾವೇನಿಲ್ಲಿ ಹೋಸ್ಟಿಂಗ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಇದು ಫ್ರೀ ಆಗಿ ನಮಗೆ ಕೊಡ್ತಿದ್ದಾರೆ. ಇಷ್ಟಾಂತರ ಸಿಂಪಲ್ ಇವಾಗ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಪರ್ಸನಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಆನಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೆಕ್ಸ್ಟ್ ಸ್ಟೆಪ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಡೀಟೇಲ್ಸ್ ಬಂದಿದೆ. ರೀಜನ್ ಅಂತ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ರೀಜನ್ ಕೊಡೋಣ. ಇಲ್ಲಿ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಆನಂತರ ಫ್ರೆಂಡ್ಸ್ ಇವಾಗ ನಿಮಗೆ ಅಡ್ರೆಸ್ ಕೊಡಬೇಕಾಗುತ್ತೆ. ಸಿಂಪಲ್. ಇಷ್ಟಾಂತರ ಫ್ರೆಂಡ್ಸ್ ಇವಾಗ ನಿಮಗೆ ಫೋನ್ ನಂಬರ್ ಕೊಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಫೋನ್ ನಂಬರ್ ನ ಕೊಡ್ತೀನಿ. ಸಿಂಪಲ್. ಇಷ್ಟಾಂತರ ಫ್ರೆಂಡ್ಸ್ ಇವಾಗ ಫಿನಿಶ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇಂಡೋನೇಷಿಯಾ ಅಂತ ತಗೊಂಡಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟ ಆಂತರ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಮ್ಗೆ ಸೆಟಪ್ ಕಂಪ್ಲೀಟ್ ಆಗಿದೆ. ಸೊ ನೋಡ್ತಾರ ಇದು ನಮ್ದು ಇವಾಗ ವೆಬ್ಸೈಟ್ ನೇಮ್ ಇದೆ ರೆಡಿಮೋ. ಟ್ರೆಂಡಿಮೋ ಕೊಡಬೇಕಾಗಿತ್ತು, ಅಲ್ಲಿ ಟ್ರೆಡಿಮೋ ಅಂತ ಕೊಟ್ಟಿದ್ದೀನಿ ನೋಡಿ. ಓಕೆ, ಸೊ ಏನ್ ನಾನು ಮಿಸ್ಟೇಕ್ ಮಾಡಿದೆ, ಇಟ್ಸ್ ಓಕೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಮ್ದು ಸೆಟಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ಸಿಂಪಲ್ ಇಲ್ಲಿ ಸರ್ಚ್ ಅಲ್ಲಿ ಬನ್ನಿ. ಸರ್ಚ್ ಅಲ್ಲಿ ಬಂದ ನಂತರ ಇವಾಗ SSL ಅಂತ ಸರ್ಚ್ ಮಾಡ್ತಿದ್ದೀನಿ. ಸೊ ನೋಡೋಣ SSL ಇನ್ಸ್ಟಾಲ್ ಆಗಿದೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಂದು ಇದೇ ಸೇಮ್ ಡೊಮೇನ್ ಗೆ ಇವಾಗ ನಂದು SSL ಕೂಡ ಇಲ್ಲಿ ಆಕ್ಟಿವ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಮತ್ತೆ ನಾನು ಇವಾಗ ಡ್ಯಾಶ್ ಬೋರ್ಡ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಈ ರೀತಿ ಫ್ರೆಂಡ್ಸ್ ಇವಾಗ ನಿಮ್ದು ಡ್ಯಾಶ್ ಬೋರ್ಡ್ ನೋಡೋಕೆ ಸಿಗುತ್ತೆ. ಓಕೆನಾ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಿಮ್ಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ ಅಡ್ಮಿನ್ ಪ್ಯಾನಲ್ ಅಂತ. ಇದರಲ್ಲಿ ಫ್ರೆಂಡ್ಸ್ ಏನಂದ್ರೆ ಆಕ್ಚುಲಿ ನಿಮ್ದು ವರ್ಡ್ ಪ್ರೆಸ್ ಅನ್ನ ನೀವು ಸೆಟಪ್ ಮಾಡ್ತಿದ್ದೀರಾ, ಒಂದು ವೆಬ್ಸೈಟ್ ಅನ್ನ ನೀವು ಡಿಸೈನ್ ಮಾಡ್ತೀರಾ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಅಡ್ಮಿನ್ ಪ್ಯಾನಲ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಇವಾಗ ನೋಡ್ತಾ ಇರಬಹುದು ನಮ್ದು ಅಡ್ಮಿನ್ ಪ್ಯಾನಲ್ ಓಪನ್ ಆಗ್ತಿದೆ. ಇದು ಫ್ರೆಂಡ್ಸ್ ಇವಾಗ ನಮಗೆ ವರ್ಡ್ ಪ್ರೆಸ್ ಗೆ ರಿಡೈರೆಕ್ಟ್ ಮಾಡ್ತಿದೆ. ಸೊ ಇಲ್ಲಿ ನೋಡ್ತಾ ಇರಬಹುದು. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನಿಮ್ದು ಆಕ್ಚುಲಿ ವೆಬ್ಸೈಟ್ ಅದು ಬ್ಯಾಕ್ ಎಂಡ್ ಇದೆ. ಸೊ ನೀವು ಏನೆಲ್ಲ ಇಲ್ಲಿ ಡಿಸೈನ್ ಮಾಡ್ತೀರಾ ಅದು ಪ್ರತಿಯೊಂದು ಫ್ರೆಂಡ್ಸ್ ಏನು ಇಲ್ಲಿ ಆರ್ಟಿಕಲ್ಸ್ ಬರೀತೀರಾ, ಪೋಸ್ಟ್ ಬರೀತೀರಾ, ಅದೆಲ್ಲ ಇಲ್ಲಿ ನಿಮಗೆ ಬ್ಯಾಕ್ ಎಂಡ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ಇದು ಈ ರೀತಿ ಓಪನ್ ಆಗಿದೆ. ಓಕೆ, ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ, ಇವಾಗ ನಮಗೆ ಪ್ಲಗಿನ್ ಅನ್ನ ಕ್ರಿಯೇಟ್ ಮಾಡೋಗೋಸ್ಕರ ಇಲ್ಲಿ ನಾವು ಇವಾಗ ಒಂದು AI ಹೆಲ್ಪ್ ಅನ್ನು ತಗೋಣ. ಅದಕ್ಕೋಸ್ಕರ ನಿಮಗೆ ಏನಾಗುತ್ತೆ, ಸಿಂಪಲ್ ಗೂಗಲ್ ಅಲ್ಲಿ ಬನ್ನಿ. ಗೂಗಲ್ ಅಲ್ಲಿ ಬಂದ ನಂತರ ಇಲ್ಲಿ ನಿಮಗೆ ಗ್ರೋಕ್ ಅಂತ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ, ಗ್ರೋಕ್ AI ಅಂತ. ಓಕೆ, ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನಿಮಗೆ ಗೊತ್ತಿರಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಗ್ರೋಕ್ AI ಇಲ್ಲಿ ನೋಡ್ತಾ ಇರಬಹುದು, ಇದು ವೆಬ್ಸೈಟ್ ಇದೆ ನಮ್ದು. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ನಾವು ವೆರಿಫೈ ಮಾಡೋಣ ಐ ಆಮ್ ಎ ಹ್ಯೂಮನ್ ಅಂತ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ದು ಗ್ರೋಕ್ ಏನ್ ಆಪ್ ಇದೆ ಅಥವಾ ಏನ್ ವೆಬ್ಸೈಟ್ ಇದೆಲ್ಲ ಅದು ಫ್ರೆಂಡ್ಸ್ ಇವಾಗ ಓಪನ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇದಕ್ಕೆ ಪ್ರಾಂಪ್ಟ್ ಅನ್ನ ಕೊಡಬೇಕಾಗುತ್ತೆ. ಸೊ ಪ್ರಾಂಪ್ಟ್ ನೋಡಿ ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಪ್ರಾಂಪ್ಟ್ ಇಲ್ಲ, ಅದು ನನಗೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲಿಂದ ಸಿಂಪಲ್ ನೀವು ಅದನ್ನ ಪ್ರಾಂಪ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಪ್ರಾಂಪ್ಟ್ ಕೊಡ್ತಿದ್ದೆ. ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಇವಾಗ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡಿದೆ. ಸೊ ನೋಡ್ತಾ ಇರಬಹುದು ಇಷ್ಟು ದೊಡ್ಡದಾಗಿ ನಿಮಗೆ ಪ್ರಾಂಪ್ಟ್ ಅನ್ನ ಕೊಡಬೇಕಾಗುತ್ತೆ. ವರಿ ಮಾಡಕ್ಕೆ ಹೋಗ್ಬಿಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸಿಂಪಲ್ ನಿಮಗೆ ಫಸ್ಟ್ ಪ್ರಾಂಪ್ಟ್ ಇದೆ ನಮ್ದು, ಇದನ್ನ ಫ್ರೆಂಡ್ಸ್ ನಲ್ಲಿ ಸಿಂಪಲ್ ಇರುತ್ತೆ. ಇದನ್ನ ಪೇಸ್ಟ್ ಮಾಡಿದೀನಿ. ಪೇಸ್ಟ್ ಮಾಡಿದ ನಂತರ ಏನ್ ಮಾಡಬೇಕಾಗುತ್ತೆ, ಇಲ್ಲಿ ನಿಮಗೆ ಇದನ್ನ ಏರೋ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲಿಂದ ಫ್ರೆಂಡ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡ್ತಾ ಇರಬಹುದು. ಓಕೆ, ನಿಮಗೆ ಪ್ರತಿಯೊಂದು ಡಿಟೇಲ್ ಆಗಿ ಹೇಳುತ್ತೆ ಫ್ರೆಂಡ್ಸ್. ಇದು ಯಾವ ರೀತಿ ಯಾವ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು, ಹೇಗೆ ಕ್ರಿಯೇಟ್ ಆಗುತ್ತೆ, ಯಾವ ರೀತಿ ಎಲ್ಲ ನಿಮಗೆ ಡಿಟೇಲ್ ಆಗಿ ಹೇಳುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡ್ತಾ ಇರಬಹುದು ಇವಾಗ ಇದು ನಮ್ದು ಜಾವಾ ಸ್ಕ್ರಿಪ್ಟ್ ರೆಡಿ ಮಾಡ್ತಿದೆ. ಇಲ್ಲಿ ಆಲ್ರೆಡಿ ನಮಗೆ ಇದು PHP ಅನ್ನ ರೆಡಿ ಮಾಡಿಕೊಟ್ಟಿದೆ. ಸೊ ನೋಡ್ತಾ ಇರಬಹುದು ಇದು ಇವಾಗ ನಮ್ದು PHP ಕೋಡ್ ಇದೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಇದು ಜಾವಾ ಕೋಡ್ ಅನ್ನ ಕೂಡ ಇಲ್ಲಿ ನಿಮಗೆ ಇದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದೆಲ್ಲ ನೋಡಿ ನೀವು ಗಾಬರಿ ಆಗೋಕೆ ಹೋಗ್ಬೇಡಿ, ಇದೇನಲ್ಲಪ್ಪ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಇದೆಲ್ಲ ಅಂತ ನೀವು ಗಾಬರಿ ಆಗೋಕೆ ಹೋಗ್ಬೇಡಿ. ತುಂಬಾ ಈಸಿ ವೇಲಿ ನಾನು ನಿಮಗೆ ಕಲಿಸಿದೀನಿ. ನೀವು ಪ್ರತಿಯೊಬ್ಬರು ಇಲ್ಲಿ ಈ ರೀತಿ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಬಹುದು, ಕ್ರಿಯೇಟ್ ಮಾಡಬಹುದು. ಓಕೆನಾ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ಇದು ಕೋಡ್ ಕೊಟ್ಟಿದೆ. ಇಲ್ಲಿ ನಮಗೆ PHP ಕೋಡ್ ಕೊಟ್ಟಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲಿ ನಮಗೆ CSS ಅಂತ ಬಂದಿದೆ. ಓಕೆ, ಇಲ್ಲಿ ಜಾವಾ ಸ್ಕ್ರಿಪ್ಟ್ ಕೊಟ್ಟಿದೆ. ಬಟ್ ಇಲ್ಲಿ ನೋಡ್ತಾ ಇರಬಹುದು ಸ್ವಲ್ಪ ಕಾಂಪ್ಲಿಕೇಟೆಡ್ ನಮಗೆ ಅನಿಸಿದೆ. ಸೊ ಸಪೋಸ್ ಅನ್ಕೊಳ್ಳಿ ನಿಮಗೆ ಈ ರೀತಿ ಕಾಂಪ್ಲಿಕೇಟೆಡ್ ಅನಿಸ್ತು ಅಂತ ಅನ್ಕೊಳ್ಳಿ, ಅಥವಾ ನಿಮಗೆ ಇದು ಬ್ರೇಕ್ ಡೌನ್ ಮಾಡಿ ನಿಮ್ಗೆ ಏನಾದರೂ ಇದು ಕೋಡ್ ಕೊಡ್ತು ಅಂತ ಅನ್ಕೊಳ್ಳಿ, ಸಿಂಪಲ್ ನೀವು ಇಲ್ಲಿ ಇನ್ನೊಂದು ಇದಕ್ಕೆ ಪ್ರಾಂಪ್ಟ್ ಕೊಡಬಹುದು. ಈ ರೀತಿ ನಿಮಗೆ ಇದು ಪ್ರಾಂಪ್ಟ್ ಕೊಡಬೇಕಾಗುತ್ತೆ. ಹೇ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಥಿಂಗ್ಸ್, ಪ್ಲೀಸ್ ಗಿವ್ ಮೀ ಫುಲ್ ಕೋಡ್ ಫಾರ್ ಈಚ್ ಫೈಲ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಒಂದೊಂದು ಫೈಲ್ಗೋಸ್ಕರ ನಮಗೆ ಕೋಡ್ ಕೊಡುತ್ತೆ. ಅದನ್ನ ಈಸಿಲಿ ಅದನ್ನ ನಾವು ಏನು ಮಾಡಬಹುದು, ಕಾಪಿ ಪೇಸ್ಟ್ ಮಾಡಬಹುದು. ಓಕೆ, ಈ ರೀತಿ ಕೊಟ್ಟು ನಾವು ಇವಾಗ ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡೋಣ ಇವಾಗ ನಮಗೆ ಇದು ಯಾವ ರೀತಿ ಒಂದು ಕೋಡ್ ನ ಬರೆದು ಕೊಡುತ್ತೆ ಅಂತ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮಗೆ ಇದು ಹೊಸ ಕೋಡ್ ಕೊಟ್ಟಿದೆ. ಇದೆಲ್ಲ ಫ್ರೆಂಡ್ಸ್ ನಿಮಗೆ ಇವಾಗ
ಫೋಲ್ಡರ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಫೋಲ್ಡರ್ ಎಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ, ಹೇಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದು ಕೂಡ ಫ್ರೆಂಡ್ಸ್ ನಮಗೆ ಕೊಟ್ಟಿದೆ ಕೆಳಗಡೆ. ಓಕೆ, ಸೊ ನೋಡ್ತಾ ಇರಬಹುದು ಸಿಂಪಲ್ ಫ್ರೆಂಡ್ಸ್. ಇವಾಗ ನೋಡ್ತಾ ಇರಬಹುದು ನಮಗೆ ಒಂದು PHP ಕೋಡ್ ಕೊಟ್ಟಿದೆ. ಇಲ್ಲಿಂದ ನಮಗೆ ಇವಾಗ PHP ಕೋಡ್ ಸಿಕ್ಕಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ CSS ಕೋಡ್ ನಮಗೆ ಸಿಕ್ಕಿದೆ. ಇಲ್ಲಿ ನೋಡ್ತಾ ಇರಬಹುದು ಇದು CSS ಕೋಡ್ ಇದೆ. ಅದೇ ರೀತಿ ಫ್ರೆಂಡ್ಸ್ ನಲ್ಲಿಂದ ಕೆಳಗಡೆ ಬಂದು ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಇದು ಫ್ರೆಂಡ್ಸ್ ಇವಾಗ ನಮ್ದು ಜಾವಾ ಕೋಡ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ ಕೋಡ್ ಕೊಟ್ಟಿದೆ. ಕೋಡ್ ಕೊಟ್ಟಾದ ನಂತರ ಇದನ್ನ ಹೇಗೆ ಸೆಟಪ್ ಮಾಡೋದು ಅಂತ ಕೂಡ ನಮಗೆ ಹೇಳ್ತಿದೆ. ಮೊದಲಿಗೆ ಏನ್ ಮಾಡಬೇಕಾಗುತ್ತೆ, ನಿಮಗೆ ಇದರಲ್ಲಿ ಬರಬೇಕಾಗುತ್ತೆ. ಇದೊಂದು ಫೋಲ್ಡರ್ ಇದೆ. ಈ ಫೋಲ್ಡರ್ ನಮಗೆ ಎಲ್ಲಿ ಸಿಗುತ್ತೆ ಅದು ಕೂಡ ಹೇಳ್ತಿದ್ದೀನಿ. ಆ ನಂತರ ನಮಗೆ ಇದನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದರೊಳಗಡೆ ಈ ಒಂದು ಫೋಲ್ಡರ್ ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆನಾ? ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ನಮಗೆ ಇದು 2 PHP ಕೋಡ್ ಕೊಟ್ಟಿದೆ. ಸೊ ಮೊದಲಿಗೆ ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು PHP ಕೋಡ್ ಕೊಟ್ಟಿದೆ. ಓಕೆನಾ? ಅದೇ ರೀತಿ ನೀವು ಕೆಳಗಡೆ ಬಂದ್ರ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಏನೊಂದು PHP ಕೋಡ್ ಕೊಟ್ಟಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಅಥವಾ ನಿಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ನೀವೇನ್ ಮಾಡಬಹುದು, ಸಿಂಪಲ್ ಇದಕ್ಕೆ ಹೇಳ್ಬಹುದು. ಇಲ್ಲಿ ನಿಮಗೆ ಪ್ರಾಂಪ್ಟ್ ಬರೀಬೇಕಾಗುತ್ತೆ. ಓಕೆ, ಜಸ್ಟ್ ನೀವು ಯಾವ ರೀತಿ ನೀವು ಒಬ್ಬರ ಜೊತೆ ಒಬ್ಬರು ಮಾತಾಡ್ತಿರಲ್ಲ, ನಿಮ್ಮ ಫ್ರೆಂಡ್ಸ್ ಜೊತೆ ಯಾವ ರೀತಿ ಮಾತಾಡ್ತಿರಲ್ಲ, ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ನೀವು ಹೇಗೆ ನಿಮ್ಮ ಫ್ರೆಂಡ್ಗೆ ಹೇಳ್ತಿರಲ್ಲ ಅದೇ ರೀತಿ ನಿಮಗೆ ಇದಕ್ಕೂ ಕೂಡ ಹೇಳಬೇಕಾಗುತ್ತೆ. ಇಲ್ಲಿ ನಿಮಗೆ ಪ್ರಾಂಪ್ಟ್ ಗಳನ್ನ ಬರೆಯೋಕೆ ಬರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆನಾ? ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಇನ್ನೊಂದು ಪ್ರಾಂಪ್ಟ್ ಕೊಡ್ತಿದ್ದೀನಿ. ಅದೇನಪ್ಪ ಅಂತಂದ್ರೆ, ಹೇ ಯು ಗೇವ್ ಮೀ 2 PHP ಕೋಡ್, ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್, ಸೊ ಮೇಕ್ ಇಟ್ ಸಿಂಪಲ್. ಈ ರೀತಿ ನಾನು ಪ್ರಾಂಪ್ಟ್ ಅನ್ನು ಕೊಟ್ಟು ಸಿಂಪಲ್ ಫ್ರೆಂಡ್ಸ್ ಇವಾಗ ಇನ್ನೊಮ್ಮೆ ಇದನ್ನ ರನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮಗೆ ಇದು ಒಂದೇ ಒಂದು PHP ಕೋಡ್ ಇವಾಗ ನಮಗೆ ಕೊಡುತ್ತೆ ಐ ಥಿಂಕ್. ಓಕೆ, ಸೊ ನೋಡೋಣ ಒಂದೇ PHP ಕೋಡ್ ನಮಗೆ ಕೊಡುತ್ತೋ ಇಲ್ಲೋ ಅಂತ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮಗೆ ಇದು CSS ಫೋಲ್ಡರ್ ಕೊಡ್ತಿದೆ. ಆನಂತರ ನಮಗೆ ಇದೊಂದು ಜಾವಾ ಸ್ಕ್ರಿಪ್ಟ್ ಅದೊಂದು ಕೋಡ್ ಕೊಡುತ್ತೆ. ಓಕೆನಾ? ಸೊ ನೋಡ್ತಾ ಇರಬಹುದು ಇದು CSS ಆಗಿದೆ. ಆನಂತರ ನಮಗೆ ಜಾವಾ ಸ್ಕ್ರಿಪ್ಟ್ ಕೋಡ್ ಸಿಕ್ಕಿದೆ. ಸೊ ಈ ರೀತಿ ಫ್ರೆಂಡ್ಸ್ ಏನಾಗುತ್ತೆ, ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತ ಅನ್ಕೊಳ್ಳಿ, ಅಥವಾ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ಳಿ, ನಿಮಗೆ ಪ್ರಾಂಪ್ಟ್ ಎಂಜಿನಿಯರಿಂಗ್ ಕೂಡ ನಿಮಗೆ ಬರಬೇಕು. ಸೊ ನೀವು ಕೇಳಿರಬಹುದು ಪ್ರಾಂಪ್ಟ್ ಎಂಜಿನಿಯರಿಂಗ್ ಇವಾಗಿನ ಟೈಮಲ್ಲಿ ಎಷ್ಟೊಂದು ಬೂಮ್ ಇದೆ ಅಂತ. ಅಷ್ಟು ನಮಗೆ ಡೀಪ್ ನಾಲೆಜ್ ಬೇಡ, ಅಷ್ಟೊಂದು ನಮಗೆ ಫುಲ್ ಹೈ ಲೆವೆಲ್ ಅಲ್ಲಿ ಬೇಡ. ಅಟ್ಲೀಸ್ಟ್ ಇವಾಗ ನಮಗೆ ಕೆಲಸ ಎಷ್ಟು ಬೇಕಲ್ಲ ಅಷ್ಟು ಕೆಲಸ ಆಗೋಷ್ಟು ಅದು ನಮಗೆ ಇಲ್ಲಿ ಸ್ವಲ್ಪ ಪ್ರಾಂಪ್ಟ್ ಗಳನ್ನ ಕೊಡೋಕೆ ಬರಬೇಕು, ಬರೆಯೋಕೆ ಬರಬೇಕಾಗುತ್ತೆ. ಓಕೆ, ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಮಗೆ ಸಿಂಪಲ್ ಆಗಿರುವಂತಹ ನಮಗೆ ಅದು ಕೋಡ್ ಅನ್ನ ಬರೆದು ಕೊಟ್ಟಿದೆ. ಸೊ ಮೊದಲಿಗೆ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಇದೊಂದು PHP ಕೋಡ್ ಕೊಟ್ಟಿದೆ ಸಿಂಪಲ್. ಆನಂತರ ಫ್ರೆಂಡ್ಸ್ ಕೆಳಗಡೆ ಬಂದ್ರ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರಬಹುದು ನಮಗೆ ಒಂದು CSS ಕೋಡ್ ಕೊಟ್ಟಿದೆ. ಚೂಲಿನ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ನಮಗೆ ಇವಾಗ ಇದು CSS ಕೋಡ್ ಕೊಟ್ಟಿದೆ. ಸೊ ಅದೇ ರೀತಿ ನಾನು ಕೆಳಗಡೆ ಬರ್ತಿದ್ದೀನಿ ಇವಾಗ. ಆನಂತರ ನಮಗೆ ಒಂದು ಜಾವಾ ಸ್ಕ್ರಿಪ್ಟ್ ಕೊಟ್ಟಿದೆ. ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ಏನು ಮಾಡಬೇಕು, ನಮಗೆ ಇದನ್ನ ಸಿಂಪಲ್ ಇವಾಗ ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಎಲ್ಲಿ ನಿಮಗೆ ಮಾಡಬೇಕಾಗುತ್ತೆ ಅದು ಕೂಡ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಮೇಲ್ಗಡೆ ಕೊಟ್ಟಿದೆ. ಸೊ ಮೊದಲಿಗೆ ಏನು ಮಾಡಬೇಕಾಗುತ್ತೆ, ನಿಮಗೆ ದ ಪ್ಲಗಿನ್ ವಿಲ್ ಹ್ಯಾವ್ 3 ಫೈಲ್ ಟೋಟಲ್ ಅಂತಿದೆ. ಸೊ ಇಲ್ಲಿ ನಿಮಗೆ 3 ಫೈಲ್ ಇರುತ್ತೆ ಪ್ಲಗಿನ್ ಅಲ್ಲಿ. ಫಸ್ಟ್ ನೋಡ್ತಾ ಇರಬಹುದು ಇದು ಫೈಲ್ ನೇಮು, ಸೆಕೆಂಡು, ಥರ್ಡ್ ಇರುತ್ತೆ. ಇದು ಇವಾಗ ನಮಗೆ ಎಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದು ಕೂಡ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದೆ. ಇದು ನಮಗೆ ಶಾರ್ಟ್ ಕಟ್ ಇದೆ. ಇದು ಶಾರ್ಟ್ ಕಟ್ ನಾನು ಮುಂದೆ ಹೇಳ್ತೀನಿ. ಶಾರ್ಟ್ ಕಟ್ ಅದು ಯಾವಾಗ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ ಅಂತ. ಇದು ಬೇಡ, ಇವಾಗ ಕೆಳಗಡೆ ಬಂದೇವೆ ಅಂತ ಅನ್ಕೊಳ್ಳಿ. ಸೊ ಪೂರ್ತಿ ಕೆಳಗಡೆ ನಾವು ಬರೋಣ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಡೀಟೇಲ್ ಆಗಿ ನಮಗೆ ಇದು ಇನ್ಫಾರ್ಮೇಷನ್ ಕೊಟ್ಟಿದೆ. ಹೌ ಟು ಸೆಟ್ ಅಪ್ ದ ಪ್ಲಗಿನ್ ಅಂತ ನಮಗೆ ಡೀಟೇಲ್ ಆಗಿ ನಮಗೆ ಇವಾಗ ಇನ್ಫಾರ್ಮೇಷನ್ ಕೊಟ್ಟಿದೆ. ಸೊ ಮೊದಲಿಗೆ ಏನು ಮಾಡಬೇಕಾಗುತ್ತೆ, ಲಾಗಿನ್ ಟು ಯುವರ್ ವೆಬ್ಸೈಟ್ ಹೋಸ್ಟಿಂಗ್ ಅಕೌಂಟ್ ಅಂದ್ರೆ. ಸೊ ಮೊದಲಿಗೆ ಏನು ಮಾಡೋಣ, ಇವಾಗ ನಮ್ಮದು ಹೋಸ್ಟಿಂಗ್ ಅಕೌಂಟ್ ಅಲ್ಲಿ ನಾವು ಇವಾಗ ಲಾಗಿನ್ ಆಗೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ಮದು ಹೋಸ್ಟಿಂಗ್ ಅಕೌಂಟ್ ಅಲ್ಲಿ ನಾನು ಲಾಗಿನ್ ಆಗಿದ್ದೀನಿ. ಸೊ ಹೋಮ್ ಅಲ್ಲಿ ಇರ್ತೀರಾ, ಆನಂತರ ನಿಮಗೆ ವೆಬ್ಸೈಟ್ ಲಿಸ್ಟ್ ಅಲ್ಲಿ ಬರಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ನಿಮ್ದು ಯಾವ ವೆಬ್ಸೈಟ್ ಇರುತ್ತಲ್ಲ ಅದ್ರ ಮುಂದೆ ನೋಡ್ತಾ ಇರಬಹುದು ಇವಾಗ ನಂದು ವೆಬ್ಸೈಟ್ ಹೆಸರಿದೆ. ಇದ್ರ ಮುಂದೆ ಫ್ರೆಂಡ್ಸ್ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ ಡ್ಯಾಶ್ ಬೋರ್ಡ್ ಅಂತ. ಸೊ ಸಿಂಪಲ್ ಏನು ಮಾಡಬೇಕಾಗುತ್ತೆ, ನಿಮಗೆ ಈ ಡ್ಯಾಶ್ ಬೋರ್ಡ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಡ್ಯಾಶ್ ಬೋರ್ಡ್ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಿಮ್ಮ ಮುಂದೆ ಒಂದು ಆಪ್ಷನ್ ಬರುತ್ತೆ ಫೈಲ್ ಮ್ಯಾನೇಜರ್ ಅಂತ. ಇಲ್ಲಿ ನೋಡ್ತಾ ಇದ್ದಾರೆ ಫೈಲ್ ಮ್ಯಾನೇಜರ್ ಅಂತ. ಸಿಂಪಲ್ ಏನು ಮಾಡಬೇಕಾಗುತ್ತೆ, ನಿಮಗೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಫ್ರೆಂಡ್ಸ್ ನಿಮ್ದು ಹೋಸ್ಟಿಂಗ್ ಅದು ಡ್ಯಾಶ್ ಬೋರ್ಡ್ ಇದೆ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದ ನಂತರ ನೋಡ್ತಾ ಇರಬಹುದು ಇವಾಗ ನಮ್ಮ ಹತ್ರ ಕೆಲವೊಂದಿಷ್ಟು ಫೈಲ್ಸ್ ಗಳು ಬಂದಿದೆ. ಇಲ್ಲಿ ಪಬ್ಲಿಕ್ HTML ಅಂತಿದೆ. ನಾನು ಇದ್ರ ಮೇಲೆ ಇವಾಗ ಡಬಲ್ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನಮ್ಮ ಹತ್ರ ಕೆಲವೊಂದಿಷ್ಟು ಫೋಲ್ಡರ್ಗಳು ಬಂದಿದೆ. ಸೊ ಇವಾಗ ನಮಗೆ ಈ ಫೋಲ್ಡರ್ ಬೇಕಾಗಿದೆ. ಸೊ ಇದು ಫೋಲ್ಡರ್ ಯಾವ್ದಿದೆ, WP-content ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇದು ಕೂಡ ನಮಗೆ ಅದೇ ಹೇಳಿದೆ. ಸೊ ಸಿಂಪಲ್ ಅಲ್ಲಿ ಬಂದಿದೆ ಅಂತ ಅನ್ಕೊಳ್ಳಿ. ಈ ಫೋಲ್ಡರ್ ಇವಾಗ ನಮಗೆ ಬಂದಿದೆ. ಓಕೆ, WP-content -/ ಇದೆಯಲ್ಲ, ಸ್ಲಾಶ್ ಅಥವಾ ಏನಂತಾರೆ ಬ್ಯಾಕ್ ಸ್ಪೇಸ್ ಆಗಿರ್ಬೋದು, ಇದರ ಮುಂದೆ ಇಲ್ಲಿ ಪ್ಲಗಿನ್ ಅಂತ ಬರುತ್ತೆ. ಸೊ ಇಲ್ಲಿ ಈ ರೀತಿ ನಿಮಗೆ ಪೈಪ್ ಬಂತು ಅಂತ ಅನ್ಕೊಳ್ಳಿ, ಅಥವಾ ಈ ರೀತಿ ಒಂದು ಸ್ಲಾಶ್ ಬಂತು ಅಂತ ಅನ್ಕೊಳ್ಳಿ, ಇದರ ಅರ್ಥನೋ ಅದರ ಒಳಗಡೆ ಇರುವಂತ ಒಂದು ಫೋಲ್ಡರ್ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಮ್ಮ ಹತ್ರ WP-content ಸಿಕ್ಕಿದೆ. WP-content ಸಿಕ್ಕ ನಂತರ ಇವಾಗ ನಾನು ಇಲ್ಲಿ ಸಿಂಪಲ್ ಬರ್ತಿದ್ದೀನಿ. ಸೊ ಇಲ್ಲಿ ಬಂದ ನಂತರ ಇವಾಗ ನಾನು WP-content ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರಬಹುದು ಇವಾಗ ಪ್ಲಗಿನ್ ನಮಗೆ ಇಲ್ಲಿ ಬರ್ತಿದೆ. ಓಕೆ, ಸೊ ಇಲ್ಲಿ ಕೂಡ ನಮಗೆ ಇದನ್ನೇ ರೆಕಮೆಂಡ್ ಮಾಡಿದೆ. ಸೊ ನೋಡ್ತಾ ಇರಬಹುದು ಪ್ಲಗಿನ್ಸ್ ಅಲ್ಲಿ ನಮಗೆ ಹೋಗಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಪ್ಲಗಿನ್ಸ್ ಬಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ಸಿಂಪಲ್ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಡಬಲ್ ಕ್ಲಿಕ್ ಮಾಡಿದೆ. ಡಬಲ್ ಕ್ಲಿಕ್ ಮಾಡಿದ ನಂತರ ಇವಾಗ ನಮಗೆ ಇದೇನು ಹೇಳುತ್ತಪ್ಪ ಅಂದ್ರೆ ಇಲ್ಲಿ ಕ್ರಿಯೇಟ್ ಪ್ಲಗಿನ್ ಫೋಲ್ಡರ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇದನ್ನ ಫೋಲ್ಡರ್ ನಮಗೆ ಇವಾಗ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಫೋಲ್ಡರ್ ಕ್ರಿಯೇಟ್ ಮಾಡಕ್ಕೆ ಹೇಳ್ತಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಏನು ಮಾಡ್ತೀನಿ, ನಾನು ಸಿಂಪಲ್ ಇಲ್ಲಿಂದ ಇಷ್ಟು ಇದನ್ನ ಕಾಪಿ ಮಾಡ್ಕೊತೀನಿ. ಇದೇ ಹೆಸರಿಂದ ನಮಗೆ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಸಿಂಪಲ್ ನಮಗೆ ಇದನ್ನ ಕಾಪಿ ಮಾಡಬೇಕಾಗುತ್ತೆ. ಇದರಲ್ಲಿ ಫ್ರೆಂಡ್ಸ್ ನೀವು ಬೇರೆ ಏನು ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ಎಕ್ಸ್ಟ್ರಾ ಸ್ಪೇಸ್ ಆಗಿರ್ಬೋದು, ಬೇರೆ ಯಾವುದೇ ಏನು ಆ್ಯಡ್ ಮಾಡಕ್ಕೆ ಹೋಗ್ಬಿಡಿ. ಇದು ಯಾವ ರೀತಿ ಇದೆಯಲ್ಲ ಇದೇ ರೀತಿ ಫ್ರೆಂಡ್ಸ್ ನಮಗೆ ಇದನ್ನ ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಮಾಡೋಣ. ಕಾಪಿ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಸಿಂಪಲ್ ಇದರಲ್ಲಿ ಬರೋಣ. ಇದರಲ್ಲಿ ಬಂದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ಫೋಲ್ಡರ್ ಕ್ರಿಯೇಟ್ ಮಾಡಕ್ಕೆ ಹೇಳ್ತಿದೆ. ಸೊ ಫೋಲ್ಡರ್ಗೋಸ್ಕರ ನೋಡ್ತಾ ಇರ್ಬೋದು ಮೇಲ್ಗಡೆ ಒಂದು ಆಪ್ಷನ್ ಇದೆ ಕ್ರಿಯೇಟ್ ಫೋಲ್ಡರ್ ಅಂತ. ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ ನಂತರ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಮದು ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆದ ನಂತರ ಮತ್ತೆ ಫ್ರೆಂಡ್ಸ್ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದ ನಂತರ ನೋಡ್ತಾ ಇರ್ಬೋದು ಏನಂತ ಕೊಟ್ಟಿದೆ ಇಲ್ಲಿ
ಇನ್ಸೈಡ್ ಈ ಫೋಲ್ಡರ್ ಒಳಗಡೆ ಏನು ಕ್ರಿಯೇಟ್ ಮಾಡಬೇಕಾಗುತ್ತೆ ನಮಗೆ ಕ್ರಿಯೇಟ್ ಅ ಸಬ್ ಫೋಲ್ಡರ್ ಕಾಲ್ಡ್ ಅಸೆಟ್ಸ್ ಅಂತಿದೆ. ಇದರಲ್ಲಿ ಇವಾಗ ನಮಗೆ ಒಂದು ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಸೆಟ್ಸ್ ಅಂತ. ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿಂದ ನಾನು ಇವಾಗ ಕಾಪಿ ಮಾಡ್ಕೊಂಡೆ. ಇಲ್ಲಿ ಕೂಡ ನಮಗೆ ಇದು ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡೋಕೆ ಹೇಳ್ತಿದೆ. ಸೊ ಇಲ್ಲಿ ಸಿಂಪಲ್ ಬರೋಣ. ಇಲ್ಲಿ ನಂತರ ಇವಾಗ ನೋಡ್ತಾ ಇರಬಹುದು ಫೋಲ್ಡರ್ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಅದನ್ನ ಸೇಮ್ ನಮಗೆ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಅನಂತರ ಕ್ರಿಯೇಟ್ ಮೇಲೆ ಬಂದು ನಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಾವು ಕ್ರಿಯೇಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಇನ್ಸೈಡ್ ಅಸೆಟ್ ಫೋಲ್ಡರ್. ಓಕೆ, ಸೊ ಇನ್ಸೈಡ್ ಅಸೆಟ್ ಫೋಲ್ಡರ್ ಕ್ರಿಯೇಟ್ ಟು ಸಬ್ ಫೋಲ್ಡರ್ ಅಂತ ಕೇಳ್ತಿದೆ. ಕ್ರಿಯೇಟ್ ಟು ಸಬ್ ಫೋಲ್ಡರ್ ಅಂತಿದೆ. ಸೊ CSS ಅಂಡ್ GSS ಅಂತ ಇದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಸಿಂಪಲ್ ಆಗಿ ನಾನು ಕಾಪಿ ಮಾಡ್ಕೋತೀನಿ. ಇಲ್ಲಿಂದ ಕಾಪಿ ಮಾಡಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಇದರಲ್ಲಿ ಇದೀವಿ, ಅಸೆಟ್ಸ್ ಅಲ್ಲಿ ಇದೀವಿ. ಇಲ್ಲಿ ನಮ್ಗೆ ಏನಂತ ಹೇಳಿದೆ ಅಸೆಟ್ಸ್ ಒಳಗಡೆ ನಮಗೆ ಕ್ರಿಯೇಟ್ ಮಾಡಕ್ಕೆ ಹೇಳ್ತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಆಲ್ರೆಡಿ ಅಸೆಟ್ಸ್ ಒಳಗಡೆ ಇದೀವಿ. ನೋಡ್ತಾ ಇರಬಹುದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪ್ಲಗಿನ್ಸ್ ಇದೀವಿ. ಪ್ಲಗಿನ್ಸ್ ಒಳಗಡೆ ಫ್ರೆಂಡ್ಸ್ ನಾವು ಈ ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಿ. ಈ ಫೋಲ್ಡರ್ ಒಳಗಡೆ ಇವಾಗ ಅಸೆಟ್ಸ್ ಇದೆ. ಈ ಅಸೆಟ್ಸ್ ಒಳಗಡೆ ನಮಗೆ ಇವಾಗ ಇದು ಎರಡು ಫೋಲ್ಡರ್ಗಳು ಕ್ರಿಯೇಟ್ ಮಾಡಕ್ಕೆ ಹೇಳ್ತಿದೆ. ಸೊ ಮೊದಲಿಗೆ ನಾವು ಏನು ಕ್ರಿಯೇಟ್ ಮಾಡೋಣ, ಇವಾಗ CSS ಫೋಲ್ಡರ್ನ ಕ್ರಿಯೇಟ್ ಮಾಡೋಣ. ಓಕೆನಾ. ಸೊ ಇಲ್ಲಿ ಇವಾಗ ನಾನು ಫೋಲ್ಡರ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದನ್ನ ಪೇಸ್ಟ್ ಮಾಡ್ತೀನಿ. ಇದನ್ನ ಇಲ್ಲಿ ಪೇಸ್ಟ್ ಮಾಡೋಣ. ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಆನಂತರ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ ನಮಗೆ ಇದ್ರ ಒಳಗಡೆ ಬೇಕು. ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇಲ್ಲಿ ಅಸೆಟ್ಸ್ ಫೋಲ್ಡರ್ ಒಳಗಡೆ ಹೇಳ್ತಿದೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ GS ಇದನ್ನು ಕಾಪಿ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ ನಮಗೆ ಮತ್ತೆ ಬ್ಯಾಕ್ ಬರಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಅಸೆಟ್ ಅಲ್ಲಿ ಬರ್ತಿದ್ದೀನಿ. ಓಕೆ, ಸೊ ಯಾಕಂದ್ರೆ ಅಸೆಟ್ ಅಲ್ಲಿ ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿಂದ ಬಂದು ಇವಾಗ ನಾನು ಮತ್ತೆ ನ್ಯೂ ಫೋಲ್ಡರ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನ GS ಅಂತ ಕ್ರಿಯೇಟ್ ಮಾಡಿ ಇಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ನಮಗೆ ಅಸೆಟ್ಸ್ ಅಲ್ಲಿ ಎಷ್ಟು ಸಬ್ ಫೋಲ್ಡರ್ ಆಗಿದೆ, ಎರಡು ಸಬ್ ಫೋಲ್ಡರ್ ಆಗಿದೆ, ಒಂದು CSS ಹಾಗೆ ಒಂದು GS ಅಂತ. ಇಲ್ಲಿ ಕೂಡ ಫ್ರೆಂಡ್ಸ್ ನಮಗೆ ಇದು ಇದೇ ರೀತಿ ನಮಗೆ ಮೆನ್ಷನ್ ಮಾಡಿತ್ತು. ಅಸೆಟ್ಸ್ ಫೋಲ್ಡರ್ ನಿಮಗೆ ಎರಡು ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡಕ್ಕೆ ಹೇಳ್ತು. ನಾವು ಅದನ್ನ ಇವಾಗ ಕ್ರಿಯೇಟ್ ಮಾಡಿದ್ವಿ. ಕ್ರಿಯೇಟ್ ಆದ ನಂತರ ಏನು ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇವಾಗ ಏನು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಅಂದ್ರೆ ಕಾಪಿ ಈಚ್ ಫೈಲ್ ಕೋಡ್ ಇಂಟು ಎ ಟೆಕ್ಸ್ಟ್ ಎಡಿಟರ್ ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ಏನು ಮಾಡಬೇಕಾಗುತ್ತೆ ನಮಗೆ ಇದೊಂದು ಫೈಲ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಸೇವ್ ದಿ ಫಸ್ಟ್ ಫೈಲ್ ಆಸ್ ಅಂತಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು PHP ಏನಿಲ್ಲ ಇದನ್ನ ನಮಗೆ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ಫ್ರೆಂಡ್ಸ್ ನಾವು ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ಫ್ರೆಂಡ್ಸ್ ನಮಗೆ ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಬ್ಯಾಂಕ್ IFSC ಕೋಡ್ ಫೋಲ್ಡರ್ ಒಳಗಡೆ. ಇಲ್ಲಿ ನೋಡ್ತಾ ಇರಬಹುದು ಬ್ಯಾಂಕ್ IFSC ಕೋಡ್ ಒಳಗಡೆ ಇಲ್ಲಿ ಕೊಟ್ಟಿದೆ. ಬ್ಯಾಂಕ್ IFSC ಕೋಡ್ ಒಳಗಡೆ ನಮಗೆ ಈ ಫೈಲ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಹೇಳ್ತಿದೆ. ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಫೈಲ್ ಮೇಲೆ ಬರ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಫೈಲ್ ಅಂತಿದೆ, ನ್ಯೂ ಫೈಲ್ ಅಂತ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಆ ಫೈಲ್ನ ಕೊಡಿ. ಓಕೆ, ಸೊ ನೋಡ್ತಾ ಇರಬಹುದು ಫೈಲ್ ಇದೆ. ಸೊ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಆದ ನಂತರ ಫ್ರೆಂಡ್ಸ್ ಇವಾಗ ನಮಗೆ ಕೋಡನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಯಾವ ಕೋಡ್ ಪೇಸ್ಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಇರುವಂಥ PHP ಕೋಡ್ ಇಲ್ಲ, ಇದನ್ನ ಫ್ರೆಂಡ್ಸ್ ನಮಗೆ ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಮಾಡಿ ಇಲ್ಲಿ ಇವಾಗ ನಮಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಪೇಸ್ಟ್ ಆಯಿತು. ಪೇಸ್ಟ್ ಆದ ನಂತರ ನೋಡ್ತಾ ಇರಬಹುದು ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ ಬರುತ್ತೆ ಸೇವ್ ಫೈಲ್ ಅಂತ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಮದು ಫೈಲ್ ಸೇವ್ ಆಗಿದೆ. ಈ ಕೋಡ್ ನಿಮ್ಮದು ಸೇವ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಇವಾಗ ಇಷ್ಟಾಯಿತು. ಇಷ್ಟು ಮಾಡಿದ ನಂತರ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಕೆಳಗಡೆ ಬರೋಣ. ಕೆಳಗಡೆ ಬಂದ ನಂತರ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ style.css ಅಂತ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದು ನಮಗೆ ಎಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತಪ್ಪ ಅಂದ್ರೆ ಬ್ಯಾಂಕ್ IFSC ಕೋಡ್ assets.css ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾವು ಏನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಇಲ್ಲಿ ನಾನು ಮತ್ತೆ ಬ್ಯಾಕ್ ಬರ್ತಿದ್ದೀನಿ. ಸೊ ಇಲ್ಲಿ ಅಸೆಟ್ಸ್ ಅಲ್ಲಿ ಬರ್ತಿದ್ದೀನಿ ನಾನು. ಅಸೆಟ್ಸ್ ಮೇಲೆ ಬರೋಣ. ಅಸೆಟ್ಸ್ ಮೇಲೆ ಬಂದ ನಂತರ ಇಲ್ಲಿ CSS ಇದೆಲ್ಲ ಇದ್ರ ಮೇಲೆ ಬರೋಣ. ಇದ್ರ ಮೇಲೆ ಬಂದ ನಂತರ ಇಲ್ಲಿ ನ್ಯೂ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ನ್ಯೂ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮಗೆ ಇದನ್ನ ಕಾಪಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾಪಿ ಮಾಡಿ ನಾನು ಇದನ್ನ ಪೇಸ್ಟ್ ಮಾಡ್ತೀನಿ. ಇಲ್ಲೊಂದು ಫೋಲ್ಡರ್ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇವಾಗ ನಮಗೆ CSS ಫೈಲ್ ಅನ್ನು ಇಲ್ಲಿ ನಮಗೆ CSS ಕೋಡ್ ನಮಗೆ ಇಲ್ಲಿ ಇವಾಗ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲಿ ನೋಡ್ತಾ ಇರಬಹುದು ಇದು ನಮ್ದು ಇವಾಗ CSS ಕೋಡ್ ಇದೆ. ಇದನ್ನು ಸಿಂಪಲ್ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ತಂದು ಫ್ರೆಂಡ್ಸ್ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್. ನೆಕ್ಸ್ಟ್ ಮತ್ತೆ ಕೆಳಗಡೆ ಬರೋಣ. ಕೆಳಗಡೆ ಬಂದ ನಂತರ ಇವಾಗ ನಮ್ದು ಏನಿದೆ ಹೇಳ್ತಿದೆ. ಸೊ ನೋಡ್ತಾ ಇರಬಹುದು ಸೇವ್ ಅ ಥರ್ಡ್ ಫೈಲ್ ಆಸ್. ಈ ಫೈಲ್ ನಮಗೆ ಸೇವ್ ಮಾಡಬೇಕಾಗುತ್ತೆ. ಈ ಫೈಲ್ ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಫೈಲ್ ಕ್ರಿಯೇಟ್ ಮಾಡಿದ ನಂತರ ನಮಗೆ ಎಲ್ಲಿ ಸೇವ್ ಮಾಡಬೇಕಾಗುತ್ತೆ ಬ್ಯಾಂಕ್ IFSC ಕೋಡ್ assets/GSS ಫೋಲ್ಡರ್ ನಿಮಗೆ ಇದನ್ನು ಸೇವ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡ ನಂತರ ಇದನ್ನ ಸೇವ್ ಮಾಡಿದೀನಿ. ರೈಟ್. ಸೊ ಇಲ್ಲಿಂದ ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ನಂತರ ಇವಾಗ ನಾವು ಅಸೆಟ್ಸ್ ಅಲ್ಲಿ ಬರಬೇಕಾಗುತ್ತೆ. ಅಸೆಟ್ಸ್ ಅಲ್ಲಿ ಬಂದ ನಂತರ ನಮಗೆ ಏನು ಹೇಳ್ತಿದೆ ನೋಡಿ, ಇದರಲ್ಲಿ ಬ್ಯಾಂಕ್ IFSC ಕೋಡ್ /assets/GSS ಅಂತಿದೆ. ಇಲ್ಲಿ ನಾವು ಇವಾಗ ಅಸೆಟ್ಸ್ ಅಲ್ಲಿ ಇದೀನಿ. ನೆಕ್ಸ್ಟ್ ಇಲ್ಲಿ ಇವಾಗ ನಾನು GS ಅಲ್ಲಿ ಬರಬೇಕಾಗುತ್ತೆ. ಡಬಲ್ ಕ್ಲಿಕ್ ಮಾಡಿ ಇಲ್ಲಿಂದ ಇವಾಗ ನಮಗೆ ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಫೈಲ್ ನಾವು ಇಲ್ಲಿ ಕೊಡೋಣ. ಸಿಂಪಲ್ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ GS ಫೈಲ್ ಕೋಡ್ ಅನ್ನ ಇಲ್ಲಿ ನಮಗೆ ಸೇವ್ ಮಾಡಬೇಕಾಗುತ್ತೆ. GS ಕೋಡ್ ಅಲ್ಲಿ ಇದೆ. ಇವಾಗ ಇದು ನಮ್ಮ CSS ಕೋಡ್ ಆಯಿತು. ಸೊ ಇಲ್ಲಿ ಫ್ರೆಂಡ್ಸ್ ನಮ್ದು GSS ಕೋಡ್ ಇದೆ. ಸಿಂಪಲ್ ಇಲ್ಲಿ ನೋಡ್ತಾ ಇರಬಹುದು ಇದು ನಮ್ಮದು ಕೋಡ್ ಇದೆ ಇವಾಗ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಸಿಂಪಲ್ ಏನು ಮಾಡೋಣ, ಈ ಕೋಡನ್ನು ಇಲ್ಲಿಂದ ಇವಾಗ ನಾವು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಇದೆಯಲ್ಲ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ಇಲ್ಲಿ ತಂದು ಇವಾಗ ನಿಮಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್. ಸೊ ಪೇಸ್ಟ್ ಆಯಿತು. ಆನಂತರ ಫ್ರೆಂಡ್ಸ್ ಇಲ್ಲಿ ನಾನು ಸೇವ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸಿಂಪಲ್. ಈ ರೀತಿ ಫ್ರೆಂಡ್ಸ್ ಒಂದು ಕಂಪ್ಲೀಟ್ ಆಗಿದೆ. ಓಕೆನಾ. ಇಷ್ಟ ಆಯಿತು. ಇಷ್ಟ ನಂತರ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಇದನ್ನ ಇಲ್ಲಿಂದ ಸಿಂಪಲ್ ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ಹೇಳ್ತಿದೆ ನಮಗೆ ನೋಡೋಣ. ಅಪ್ಲೋಡ್ ದೀಸ್ ಫೈಲ್ ಟು ದ ಕರೆಕ್ಟ್ ಫೋಲ್ಡರ್ ಯೂಸಿಂಗ್ ದ ಹೋಸ್ಟಿಂಗ್ ಫೈಲ್. ಇದು ಗೊತ್ತೈತೆ. ನೆಕ್ಸ್ಟ್ ಆಕ್ಟಿವೇಟ್ ದಿ ಪ್ಲಗಿನ್ ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಆಕ್ಟಿವೇಟ್ ಮಾಡೋಕ್ಕೋಸ್ಕರ ಲಾಗಿನ್ ಟು ಯುವರ್ ವರ್ಡ್ಪ್ರೆಸ್ ಅಡ್ಮಿನ್ ಡ್ಯಾಶ್ಬೋರ್ಡ್
ಗೋ ಟು ಪ್ಲಗಿನ್ ಇನ್ಸ್ಟಾಲ್ ದಿ ಪ್ಲಗಿನ್ ಅಂತಿದೆ ಸಿಂಪಲ್. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ ನಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಹೋಗಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇದು ಫ್ರೆಂಡ್ಸ್ ಇವಾಗ ನಮ್ದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಇದೆ ಓಕೆನಾ. ಸೊ ಇದು ನಮ್ದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಇದೆ. ಇದರಲ್ಲಿ ನಮ್ಗೆ ಏನಂತ ಹೇಳ್ತಿದೆ, ಇಲ್ಲಿಂದ ನಿಮಗೆ ಪ್ಲಗಿನ್ಸ್ ಅಲ್ಲಿ ಹೋಗೋಕೆ ಹೇಳ್ತಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾವು ಪ್ಲಗಿನ್ಸ್ ಅಲ್ಲಿ ಹೋಗೋಣ ಸಿಂಪಲ್. ಇಲ್ಲಿ ಫ್ರೆಂಡ್ಸ್ ಇವಾಗ IFSC ಕೋಡ್ ಪ್ಲಗಿನ್ ರೆಡಿ ಆಗಿರುತ್ತೆ. ಸೊ ಇಲ್ಲಿ ಬಂದು ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ರ ಬ್ಯಾಂಕ್ IFSC ಕೋಡ್ ಪ್ಲಗಿನ್ ರೆಡಿ ಆಗಿದೆ. ಸೊ ಇದೆಲ್ಲ ಮಿಕ್ಕಿದೇನು ಇಲ್ಲಿ ನೀವು ನೋಡ್ತಾ ಇರಬಹುದು, ಇದೆಲ್ಲ ಏನು ರ್ಯಾಂಕ್ ಮ್ಯಾಥ್ ಆಗಿರ್ಬೋದು, ಇದೆಲ್ಲ ಪ್ಲಗಿನ್ಸ್ ಇದೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು ಓನ್ ನಾವು ಪ್ಲಗಿನ್ ಅನ್ನ ಕ್ರಿಯೇಟ್ ಮಾಡಿದೀವಿ AI ಮೂಲಕ. ಸೊ ನೋಡ್ತಾ ಇರಬಹುದು ಎಷ್ಟು ಈಸಿ ಇದೆ ಅಂತ. ಸ್ವಲ್ಪ ಮೇ ಬಿ ನಿಮಗೆ ಯಾರಿಲ್ಲಿ ನೀವು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಇಲ್ಲ, ನಿಮಗೆ ಮೇ ಬಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಇಲ್ಲ ಅಂತಲ್ಲ. ಬಟ್ ವಿಡಿಯೋ ಫ್ರೆಂಡ್ಸ್ 2-3 ಸತಿ ನೋಡಿ. ಯಾವುದೇ ಕಾರಣಕ್ಕೂ ನಂದು ಯಾವುದೇ ವಿಡಿಯೋ ಆಗಿರ್ಬೋದು ಅಥವಾ ಬೇರೆಯವ್ರದ್ದು ಯಾವುದೇ ವಿಡಿಯೋ ಆಗಿರ್ಬೋದು, ನೀವು ಏನಾದರೂ ಕಲಿತಾ ಇದ್ರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ಮಾತ್ರ ವಿಡಿಯೋ ನೋಡಕ್ ಹೋಗ್ಬಿಡಿ. ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋ ನೋಡಕ್ ಹೋಗ್ಬಿಡಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಅಂತ ಅನ್ಕೊಳ್ಳಿ, ನಿಮಗೆ ಯಾವುದೋ ಒಂದು ಪಾಯಿಂಟ್ ನಿಮಗೆ ಅರ್ಥ ಆಗಿರೋದಿಲ್ಲ, ಆನಂತರ ನಿಮಗೆ ಮತ್ತೆ ಪದೇ ಮತ್ತೆ ವಿಡಿಯೋಗಳನ್ನ ಮತ್ತೆ ರಿಪೀಟ್ ನೋಡಬೇಕಾಗುತ್ತೆ. ಸೊ ಬೆಟರ್ ಇರುತ್ತೆ ಒಂದೇ ಟೈಮ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಒಂದೇ ಸತಿ ಚೆನ್ನಾಗಿ ನೋಡಿ, ಸ್ಕಿಪ್ ಮಾಡಿ ನೋಡಕ್ ಹೋಗ್ಬಿಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಹೋಗಿ ನೋಡ್ತಾ ಇರಬಹುದು ನಮ್ಮ ಹತ್ರದ್ದು ಬ್ಯಾಂಕ್ IFSC ಕೋಡ್ ಪ್ಲಗಿನ್ ರೆಡಿ ಇದೆ. ಇದನ್ನ ಫ್ರೆಂಡ್ಸ್ ಏನು ಮಾಡಬೇಕು, ನಮಗೆ ಆಕ್ಟಿವೇಟ್ ಮಾಡೋಕೆ ಹೇಳ್ತಿದೆ. ಸೊ ನೋಡ್ತಾ ಇರಬಹುದು ಏನಂತ ಹೇಳಿದೆ, ಇವಾಗ ನಿಮಗೆ ಹೋಗಿ ಬಂದು ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಇಲ್ಲಿ ಬರ್ತೀನಿ, ಇದನ್ನ ಟಿಕ್ ಮಾಡಿ ಇವಾಗ ಸಿಂಪಲ್ ಆಕ್ಟಿವೇಟ್ ಮೇಲೆ ಬಂದು ನಾನು ಕ್ಲಿಕ್ ಮಾಡಿದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮ್ದು ಪ್ಲಗಿನ್ ಆಕ್ಟಿವೇಟ್ ಆಗಿದೆ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ನನ್ನ ಹೆಸರು ಕೂಡ ಬಂದಿದೆ, ನಿತಿನ್ ಪೂಕಳೆ, ಕ್ರಿಯೇಟೆಡ್ ಬೈ ನಿತಿನ್ ಪೂಕಳೆ ಅಂತ. ಸೊ ಇದ್ರ ನೀವು ಕೆಳಗಡೆ ಬಂದ್ರ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ರ್ಯಾಂಕ್ ಮ್ಯಾಥದಲ್ಲಿ ರ್ಯಾಂಕ್ ಮ್ಯಾಥ್ ಅಂತ ಬರುತ್ತೆ, ಸೈಟ್ ಗೂಗಲ್ ಸೈಟದಲ್ಲಿ ಗೂಗಲ್ ಅಂತ ಬರುತ್ತೆ. ಸೊ ಇದ್ರ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನನ್ನ ಹೆಸರು ಬಂದಿದೆ. ಸೊ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಪ್ರಾಂಪ್ಟ್ ಕೊಟ್ಟಿದ್ದಲ್ಲ, ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಎಡಿಟ್ ಮಾಡಬೇಕಾಗುತ್ತೆ, ನಿಮ್ಮ ಹೆಸರನ್ನ ಅಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಇಲ್ಲಾಂದ್ರೆ ನಿತಿನ್ ಪೂಕಳೆ ಅಂತಾನೆ ತಗೊಳ್ತೇವೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಇವಾಗ ನಮ್ದು ಇಲ್ಲಿ ಬ್ಯಾಂಕ್ IFSC ಕೋಡ್ ರೆಡಿ ಆಗಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಇವಾಗ ಅದು ಶಾರ್ಟ್ ಕೋಡ್ ನ ಆಡ್ ಮಾಡೋಕೆ ಹೇಳ್ತಿದೆ. ಸೊ ಸಿಂಪಲ್ ಏನು ಮಾಡೋಣ ಫ್ರೆಂಡ್ಸ್, ಇವಾಗ ಇದು ಶಾರ್ಟ್ ಕೋಡ್ ಇದೆ. ಈ ಶಾರ್ಟ್ ಕೋಡ್ ನಾವು ಎಲ್ಲಿ ಆಡ್ ಮಾಡ್ತೀವಲ್ಲ, ಯಾವ ಪೇಜ್ ಅಲ್ಲಿ ಆಡ್ ಮಾಡ್ತೀವಲ್ಲ, ಅಲ್ಲಿ ಫ್ರೆಂಡ್ಸ್ ನಮ್ದು IFSC ಕೋಡ್ ಏನು ಕಂಪ್ಲೀಟ್ ಇದೆಯಲ್ಲ ಅದು ಡಿಸ್ಪ್ಲೇ ಆಗುತ್ತೆ. ಅದು ಹೇಗೆ ನಿಮಗೆ ತೋರಿಸ್ತೀನಿ ಇವಾಗ. ಸಿಂಪಲ್ ಇಲ್ಲಿಂದ ಇದನ್ನ ಕಾಪಿ ಮಾಡ್ಕೊಂಡೆ. ಕಾಪಿ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ಒಂದು ವರ್ಡ್ ಪ್ರೆಸ್ ಅಲ್ಲಿ ಬರೋಣ. ವರ್ಡ್ ಪ್ರೆಸ್ ಅಲ್ಲಿ ಬಂದ ನಂತರ ಇಲ್ಲಿ ಸಿಂಪಲ್ ನಾನು ಪೇಜಸ್ ಅಲ್ಲಿ ಬರ್ತೀನಿ. ಸೊ ಪೇಜ್ ಮೇಲೆ ಬಂದು ಕ್ಲಿಕ್ ಮಾಡಿ, ಆ ನಂತರ ಇಲ್ಲಿ ಆಡ್ ನ್ಯೂ ಪೇಜ್ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ಅವಾಗ ನಿಮಗೆ ಹೆಸರು ಕೊಡಬೇಕಾಗುತ್ತೆ ಪೇಜ್ಗೆ. ಸೊ ಇಲ್ಲಿ ನಾವು ಒಂದು ಹೆಸರು ಕೊಟ್ಟೆ ಅಂತ ಅನ್ಕೊಳ್ಳಿ. ಇವಾಗ IFSC ಈ ರೀತಿ ನಾನು ಒಂದು ಹೆಸರು ಕೊಡ್ತಿದ್ದೀನಿ. ಸೊ ನೀವು ಬೇಕಾದಲ್ಲಿ ಹೋಮ್ ಪೇಜ್ ಆಗಿರ್ಬೋದು, ನೀವು ಏನಾದರೂ ಹೆಸರು ಕೊಡಬಹುದು. ಸೊ ಇಲ್ಲಿ ನಾನು ಇವಾಗ ಹೆಸರು ಕೊಟ್ಟಿದ್ದೀನಿ. ಹೆಸರು ಕೊಟ್ಟ ನಂತರ ನಾನು ಸಿಂಪಲ್ ಏನು ಮಾಡ್ತೀನಿ, ಇವಾಗ ಪಬ್ಲಿಷ್ ಮೇಲೆ ಬಂದು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇವಾಗ ಸಿಂಪಲ್ ಕೆಳಗಡೆ ಬಂದ ನಂತರ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ನಿಮಗೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿ ನಿಮಗೆ ಶಾರ್ಟ್ ಕೋಡ್ ಬೇಕಾಗುತ್ತೆ. ಸೊ ಸಿಂಪಲ್ ನಿಮಗೆ ಇಲ್ಲಿ ಶಾರ್ಟ್ ಕೋಡ್ ಅಂತ ನಿಮಗೆ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇದನ್ನ ನಿಮಗೆ ತಗೋಬೇಕಾಗುತ್ತೆ. ಸೊ ತಗೊಂಡ ನಂತರ ಇಲ್ಲಿ ನಾವು ಕೋಡ್ ಅನ್ನು ಇವಾಗ ಕಾಪಿ ಮಾಡಿದ್ದಿಲ್ಲ, ಇದನ್ನ ಶಾರ್ಟ್ ಕೋಡ್ ಇದೆಯಲ್ಲ ಇಲ್ಲಿ ಬರ್ದಿದೆ ನೋಡಿ ಶಾರ್ಟ್ ಕೋಡ್ ಅಂತ. ಸೊ ಈ ಶಾರ್ಟ್ ಕೋಡ್ ನಮಗೆ ಇವಾಗ ಕಾಪಿ ಮಾಡ್ಕೊಂಡಿದ್ವಿ. ಕಾಪಿ ಮಾಡ್ಕೊಂಡು ಆದ ನಂತರ ಇಲ್ಲಿ ಇವಾಗ ನಮಗೆ ಇದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಇಲ್ಲಿ ತಂದು ಇವಾಗ ನಾನು ಇದನ್ನ ಪೇಸ್ಟ್ ಮಾಡ್ತೀನಿ. ಸಿಂಪಲ್ ಪೇಸ್ಟ್ ಮಾಡಿದ ನಂತರ ಅಪ್ಡೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಆನಂತರ ಇಲ್ಲಿ ವ್ಯೂ ಪೇಜ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಒಂದು ಹೊಸ ಫೋಲ್ಡರ್ ಇದನ್ನ ಪೇಜ್ ಅನ್ನ ಓಪನ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ ಇವಾಗ ಇದು ಯಾವ ರೀತಿ ಕಾಣ್ತಿದೆ ಅಂತ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಇವಾಗ ನಮ್ದು ಬಂದಿದೆ. ಮೊದಲಿಗೆ ಸೆಲೆಕ್ಟ್ ಬ್ಯಾಂಕ್ ಅಂತಿದೆ. ಸೊ ಇದು ಏನಿದೆಲ್ಲ ಡಮ್ಮಿ ಇದೆ. ಇವಾಗೇನು ಡೇಟಾ ನೀವು ನೋಡ್ತಾ ಇರಲ್ಲ, ಇದರಲ್ಲಿ ಡಮ್ಮಿ ಡೇಟಾ ಇದೆ. ಬಟ್ ಅಟ್ಲೀಸ್ಟ್ ನಾವು ಟ್ರೈ ಮಾಡ್ತಿದ್ವಿ. ಸೊ ಫಸ್ಟ್ ಒಂದೇನು ಸ್ಟೆಪ್ ಇತ್ತಲ್ಲ ಅದು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಇದು ಡಮ್ಮಿ ಡೇಟಾ ಇದೆ. ಆನಂತರ ನಿಮಗೆ ಒರಿಜಿನಲ್ ಡೇಟಾ ಅಕ್ಯುರೇಟ್ ಆಗಿರುವಂಥ ಡೇಟಾ ಹೇಗೆ ಇದರಲ್ಲಿ ಅಪ್ಲೋಡ್ ಮಾಡೋದು ಅದು ಕೂಡ ನಿಮಗೆ ಮುಂದೆ ಹೇಳ್ತಿದ್ದೀನಿ. ಸೊ ಮೊದಲಿಗೆ ನೋಡ್ತಾ ಇರಬಹುದು ಇವಾಗ ಎಕ್ಸಾಂಪಲ್ ಅನ್ಕೊಳ್ಳಿ, ನಾನು ಇವಾಗ ICC ಬ್ಯಾಂಕ್ ತೊಗೊಂಡೆ. ಆನಂತರ ಸ್ಟೇಟ್ ಕೇಳ್ತಿದೆ, ತಮಿಳುನಾಡಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಆನಂತರ ಸಿಟಿ ಚೆನ್ನೈನ ಸೆಲೆಕ್ಟ್ ಮಾಡಿದೆ. ಆನಂತರ ನೋಡ್ತಾ ಇರಬಹುದು ಇದನ್ನ ಸೆಲೆಕ್ಟ್ ಮಾಡಿದೆ. ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ IFSC ಕೋಡ್ ಬರಬೇಕು. ಬಟ್ ಇವಾಗ ಇದು ಬರ್ತಾ ಇಲ್ಲ, ಯಾಕಂದ್ರೆ ಇದು ಡಮ್ಮಿ ಡೇಟಾ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ಇದಕ್ಕೋಸ್ಕರ ನಮಗೆ ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ಪ್ರಾಂಪ್ಟ್ಗಳನ್ನು ನಮಗೆ ಕೊಡಬೇಕಾಗುತ್ತೆ, ಇನ್ನೂ ಸ್ವಲ್ಪ ಕೋಡ್ಗಳನ್ನು ನಮಗೆ ಇಲ್ಲಿ ಜನರೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿವರೆಗೂ ನೀವೇನು ನೋಡೋದಿಲ್ಲ, ಮೇನ್ ಇಂಪಾರ್ಟೆಂಟ್ ಏನಂತಪ್ಪ ಅಂದ್ರೆ ಇಲ್ಲಿ ಫೈಲ್ಸ್ ಹಾಗೂ ಫೋಟೋಸ್ಗಳನ್ನ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಇತ್ತು. ಓಕೆ, ಸೊ ಇಲ್ಲಿ ಇವಾಗ ನಮ್ದು ಫಸ್ಟ್ ಏನು ಸ್ಟೆಪ್ ಇತ್ತು ಅದು ಇವಾಗ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗಿದೆ, ಇದು ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಬನ್ನಿ ಇವಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಐನೋ ಫ್ರೆಂಡ್ಸ್ ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನಿಸ್ತಾ ಇರಬಹುದು. ಸೊ ಯಾರು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಇಲ್ಲ, ನಿಮಗೆ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಅನಿಸ್ತಾ ಇರಬಹುದು. ಬಟ್ ವರಿ ಮಾಡಕ್ಕೆ ಹೋಗ್ಬಿಡಿ, 2-3 ಸತಿ ವಿಡಿಯೋ ನೋಡಿ ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ಸೊ ಇದೇ ರೀತಿ ಇರುತ್ತೆ ಫ್ರೆಂಡ್ಸ್. ಓಕೆ, ನೀವು ಕಲಿಯುವಾಗ ಯಾವುದೊಂದು ಹೊಸದಿತ್ತು ಅಂತ ಅನ್ಕೊಳ್ಳಿ, ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಆಗಿರ್ಬೋದು, ನನಗೂ ಕೂಡ ಆಗಿರ್ಬೋದು, ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಬಟ್ ಒಂದ್ಸತಿ ನೀವು ಅದನ್ನ ಕಲಿತಾ ಹೋದ್ರ ಅಂತ ಅನ್ಕೊಳ್ಳಿ, ಅದು ನೀವು ಅದು ಅದ್ರ ಮೇಲೆ ನೀವು ವರ್ಕ್ ಮಾಡೋಕೆ ಶುರು ಮಾಡಿದ್ರ ಅಂತ ಅನ್ಕೊಳ್ಳಿ, ಅನಂತರ ಪ್ರತಿಯೊಂದು ಈಸಿ ಆಗುತ್ತೆ. ಓಕೆನಾ, ಸೊ ನೋಡಿ ನಿಮಗೆ ಯಾವುದೇ ರೀತಿ ಟೆಕ್ನಿಕಲ್ ನಾಲೆಜ್ ಬೇಕಾಗಿಲ್ಲ. ಮತ್ತೆ ಹೇಳ್ತೀನಿ, ಜಸ್ಟ್ ಸಿಂಪಲ್ ಕಾಪಿ ಪೇಸ್ಟ್ ಕೆಲಸ ಇದೆ. ಎಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ ಅದಷ್ಟು ನಿಮಗೆ ಗೊತ್ತಾದ್ರೆ ಸಾಕು, ನೀವು ಈಸಿಲಿ ಈ ರೀತಿ ವೆಬ್ಸೈಟ್ ಅನ್ನು ಡಿಸೈನ್ ಮಾಡಬಹುದು. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಪೇಜ್ ನೋಡಿ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಬಂದಿದೆ ಅಂತ. ಓಕೆ, ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಇವಾಗ ಬಂದಿದೆ. ಓಕೆ, ಸೊ ಸಿಂಪಲ್ ಇಲ್ಲಿವರೆಗೂ ನಿಮ್ದು ಗೊತ್ತಾಯ್ತು. ಸೊ ಇಲ್ಲಿವರೆಗೂ ನಮ್ದು ಇವಾಗ ಫಸ್ಟ್ ಸ್ಟೆಪ್ ಏನಿಲ್ಲ ಅದು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಇಲ್ಲಿ ಫ್ರೆಂಡ್ಸ್ ಪ್ರಾಪರ್ ಆಗಿ ನಾವೇನ್ ಮಾಡಿದೀವಿ, ಫೋಲ್ಡರ್ ಫೈಲ್ಸ್ ಗಳನ್ನ ಪ್ರಾಪರ್ ಆಗಿ ನಾವು ಕ್ರಿಯೇಟ್ ಮಾಡಿದೀವಿ. ಓಕೆನಾ, ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಒರಿಜಿನಲ್ ಕಂಟೆಂಟ್ ಆಗಿರ್ಬೋದು ಅಥವಾ ಇದು ರಿಯಲ್ ಟೈಮ್ ಕಂಟೆಂಟ್ ಅನ್ನ ಹೇಗಿದ್ರಲ್ಲಿ ಅಪ್ಲೋಡ್ ಮಾಡೋದು ಅದನ್ನ ನಿಮಗೆ ಇವಾಗ ಮುಂದೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡೋಣ, ಮತ್ತೆ ನಾವು ಗ್ರೋಕಲ್ಲಿ ಬರೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇನ್ನೂ ಸ್ವಲ್ಪ ಪ್ರಾಂಪ್ಟ್ಗಳು ಕೊಡಬೇಕಾಗುತ್ತೆ. ಸೊ ಆ ಪ್ರಾಂಪ್ಟ್ ಫ್ರೆಂಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಸೊ ಸಿಂಪಲ್ ನೀವು ಅದನ್ನ ಕಾಪಿ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಂಪ್ಟ್ ಇದೆ, ಅಲ್ಲಿ ಬರ್ದಿರ್ತೀನಿ ಫಸ್ಟ್ ಪ್ರಾಂಪ್ಟ್ ಸೆಕೆಂಡ್ ಪ್ರಾಂಪ್ಟ್ ಅಂತ. ಕೋಡ್ ಅಲ್ಲ, ಸಾರಿ, ಪ್ರಾಂಪ್ಟ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಇದೆಲ್ಲ ಫ್ರೆಂಡ್ಸ್ ನೀವು ವರಿ ಮಾಡಕ್ಕೆ ಹೋಗ್ಬಿಡಿ, ಜಸ್ಟ್ ಸಿಂಪಲ್ ಇದು ಯಾವ ರೀತಿ ಇದೆಲ್ಲ ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಇದನ್ನ
ಪ್ರಾಂಪ್ಟ್ ಕೊಡಿ. ಪ್ರಾಂಪ್ಟ್ ಕೊಟ್ಟ ನಂತರ ಫ್ರೆಂಡ್ಸ್ ಇಲ್ಲಿ ಏನು ಮಾಡಬೇಕಾಗುತ್ತೆ, ಇವಾಗ ಎಂಟರ್ ಮೇಲೆ ನಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ತುಂಬಾ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಇದಿನ್ನೂ ರನ್ ಆಗ್ತಿರುತ್ತೆ ಕೋಡ್, ಅವಾಗಲೇ ಫ್ರೆಂಡ್ಸ್ ಏನು ಮಾಡ್ತಾರೆ, ಇದನ್ನ ಕ್ಲಿಕ್ ಮಾಡಿ ಅಥವಾ ಕೋಡ್ನ ಕಾಪಿ ಮಾಡ್ಕೊಂಡು ಬಿಡ್ತಾರೆ. ಆ ರೀತಿ ನೀವು ಇಲ್ಲಿ ಮಾಡಕ್ಕೆ ಹೋಗ್ಬಿಡಿ. ಓಕೆನಾ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದು ಕೋಡ್ ಬರ್ತಿದೆಯಲ್ಲ, ಈ ಕೋಡ್ನ ಇದು ಕಂಪ್ಲೀಟ್ ಆಗಿ ಕೊಡಿ. ಎಲ್ಲಿವರೆಗೂ ಇದು ಕಂಪ್ಲೀಟ್ ಆಗೋದಿಲ್ಲೋ ಅಲ್ಲಿವರೆಗೂ ಇಲ್ಲಿ ಕೋಡ್ಗಳನ್ನ ಕಾಪಿ ಮಾಡಕ್ಕೆ ಹೋಗ್ಬಿಡಿ. ಇವಾಗ ನೋಡ್ತಾ ಇರಬಹುದು ನಮಗೆ ಇದೊಂದು ಹೊಸ ಕೋಡ್ ಕೊಟ್ಟಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಜಸ್ಟ್ ಏನು ಮಾಡಬೇಕಾಗುತ್ತೆ, ಪ್ರೀವಿಯಸ್ ಕೋಡ್ನ ಡಿಲೀಟ್ ಮಾಡಿ ಹೊಸ ಕೋಡ್ನ ಆಡ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಇನ್ನೊಮ್ಮೆ ಫೋಲ್ಡರ್ಗಳನ್ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಇಲ್ಲಿ ಫೋಲ್ಡರ್ಗಳನ್ನ ಕ್ರಿಯೇಟ್ ಮಾಡಿದೀವಿ. ಜಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ, ನಮಗೆ ಇದೇನು ಕೋಡ್ ಇವಾಗ ನಮಗೆ ಕೊಡ್ತಿದಿಲ್ಲ, ಈ ಕೋಡನ್ನ ಫ್ರೆಂಡ್ಸ್ ಸಿಂಪಲ್ ನಮಗೆ ರಿಪ್ಲೇಸ್ ಮಾಡಬೇಕಾಗುತ್ತೆ. ಸಿಂಪಲ್ ಅಷ್ಟು ನಮ್ಗೆ ಕೆಲಸ ಮಾಡೋದಿರುತ್ತೆ. ಓಕೆನಾ. ಸೊ ನೋಡ್ತಾ ಇರಬಹುದು ಇನ್ನೂ ಫ್ರೆಂಡ್ಸ್ ಇದು ಕ್ಲೋಸ್ ಆಗಿಲ್ಲ. ಇಲ್ಲಿ ನೋಡ್ತಾ ಇರಬಹುದು ಇನ್ನೂ ಇದು ಬರೀತದೆ. ಇಲ್ಲಿ ನೋಡ್ತಾ ಇರಬಹುದು ಇನ್ನು ಜಾವಾ ಸ್ಕ್ರಿಪ್ಟ್ ನಮಗೆ ಬರೆದು ಕೊಡ್ತಿದೆ. ಸೊ ಹೀಗಾಗಿ ಫ್ರೆಂಡ್ಸ್ ಈಗಲೇ ಬಂದು ಕಾಪಿ ಪೇಸ್ಟ್ ಮಾಡಕ್ಕೆ ಹೋಗ್ಬಿಡಿ, ಸ್ವಲ್ಪ ವೇಟ್ ಮಾಡಿ. ಇದು ಕಂಪ್ಲೀಟ್ ಆಗೋವರೆಗೂ ನಿಮಗೆ ವೇಟ್ ಮಾಡಬೇಕಾಗುತ್ತೆ. ಅರ್ಧಂಬರ್ಧ ನೀವು ಕಾಪಿ ಮಾಡ್ಕೊಂಡು ಹೋದ್ರ ಅಂತ ಅನ್ಕೊಳ್ಳಿ ಕೋಡ್, ಅನಂತರ ಅದು ವರ್ಕ್ ಆಗೋದಿಲ್ಲ. ಓಕೆನಾ. ಸೊ ನೋಡ್ತಾ ಇರಬಹುದು ಇವಾಗ ನಿಮಗೆ ಈ ರೀತಿ ಎರೋ ಮಾರ್ಕ್ ಬರಬೇಕು. ಎರೋ ಮಾರ್ಕ್ ಬಂದಾಗ ಇಲ್ಲಿಂದು ಕೋಡ್ ಕಂಪ್ಲೀಟ್ ಆಗಿ ಇದು ಬರ್ತಿದೆ ಅಂತ ಅರ್ಥ. ಓಕೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾವು ಕೆಳಗಡೆ ಬರೋಣ. ಇದು ಮೊದಲಿಗೆ ನಾನು ಕ್ಲೋಸ್ ಮಾಡ್ತೀನಿ. ನೋಡ್ತಾ ಇರಬಹುದು ಇದೆಲ್ಲ ಸೇಮ್ ಇದೆ, ನಮಗೆ ಇದೆಲ್ಲ ಏನು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಸಿಂಪಲ್ ಇಲ್ಲಿ ನೋಡ್ತಾ ಇರಬಹುದು ಇದು ನಮ್ದು ಇವಾಗ PHP ಕೋಡ್ ಇದೆ. ಸೊ ಸಿಂಪಲ್ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನಮ್ದು PHP ಕೋಡ್ ಬಂದಿದೆ. ನಮಗೆ ಸಿಂಪಲ್ ಫ್ರೆಂಡ್ಸ್ ಏನು ಮಾಡಬೇಕು, ಇವಾಗ ಇದನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ PHP ದು. ಇಲ್ಲಿಂದ ಫ್ರೆಂಡ್ಸ್ ನಾವು ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬರೋಣ. ಇದು ನಾವು ಬ್ಯಾಕ್ ಬರ್ತಿದ್ದೀನಿ, ಇಲ್ಲಿ ಬರ್ತಿದ್ದೀನಿ. ಇಲ್ಲಿ ಬಂದ ನಂತರ ನೋಡ್ತಾ ಇರಬಹುದು ನಮ್ದು ಕೋಡ್ ಇದೆ. ಓಕೆ. ಸಿಂಪಲ್ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಡಬಲ್ ಕ್ಲಿಕ್ ಮಾಡಿ PHP ಕೋಡ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ಇದನ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡಿ, ಹೊಸ ಕೋಡ್ ಕಾಪಿ ಮಾಡೋದಿಲ್ಲ ಅದು ಪೇಸ್ಟ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಇದು ಇವಾಗ ನಮ್ದು ಸೇವ್ ಆಗಿದೆ. ನೆಕ್ಸ್ಟ್ ಇದೇ ರೀತಿ ನಮ್ಗೆ ಏನು ಮಾಡಬೇಕು, ಇವಾಗ ಕೆಳಗಡೆ ಬರಬೇಕಾಗುತ್ತೆ. ಓಕೆ. ಕೆಳಗಡೆ ಬಂದ ನಂತರ ನೋಡ್ತಾ ಇರಬಹುದು. ಸೊ ಇದು ಕೂಡ ನಮ್ದು ಇದು ಅಪ್ಡೇಟ್ ಮಾಡಿಕೊಟ್ಟಿದೆ CSS ದು. ಇದು ಕೂಡ ಫ್ರೆಂಡ್ಸ್ ನಿಂದ ಕಾಪಿ ಮಾಡ್ಕೊತೀನಿ, ಮತ್ತೆ ಇಲ್ಲಿ ಬರ್ತಿದ್ದೀನಿ, ಇದು ಸೇವ್ ಮಾಡಿದಿನಲ್ಲ. ಓಕೆ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಬರೋಣ. CSS ಫೋಲ್ಡರ್ ಇದೆ. ಸೊ ಅಸೆಟ್ಸ್ ಅಲ್ಲಿ ಬರೋಣ. ನಮಗೆ ಅಸೆಟ್ಸ್ ಅಲ್ಲಿ ಬಂದ ನಂತರ CSS ಇಲ್ಲ, ಇದನ್ನು ಓಪನ್ ಮಾಡಿ, ಇದನ್ನು ಓಪನ್ ಮಾಡ್ಕೊಳ್ಳಿ. ಆನಂತರ ಇದೇನಿದೆಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ಡಿಲೀಟ್ ಮಾಡಿ, ಹೊಸದು ಇಲ್ಲಿ ಪೇಸ್ಟ್ ಮಾಡಿ, ಸೇವ್ ಮಾಡಿ. ಸೇವ್ ಆಯಿತು. ಬ್ಯಾಕ್ ಬನ್ನಿ, ಮತ್ತೆ ಕೋಡಲ್ಲಿ ಬನ್ನಿ. ನಮ್ಮ CSS ಕಂಪ್ಲೀಟ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಕೆಳಗಡೆ ಬರೋಣ. ಇದು ನಮ್ದು ಜಾವಾ ಸ್ಕ್ರಿಪ್ಟ್ ಇದೆ. ಶೋ ಇನ್ಲೈನ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಓಕೆ. ಸೊ ಇದು ನಮ್ದು ಜಾವಾ ಸ್ಕ್ರಿಪ್ಟ್ ಇದೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಅಸೆಟ್ಸ್ ಅಲ್ಲಿ ಬರೋಣ. ಜಾವಾ ಸ್ಕ್ರಿಪ್ಟ್ ಮೇಲೆ ಬಂದು ಕ್ಲಿಕ್ ಮಾಡಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ, ಇದನ್ನ ಸಿಂಪ್ಲಿ ಎಲ್ಲ ಬರೆದಿರೋದು ಮೊದಲಿಗೆ ಡಿಲೀಟ್ ಮಾಡ್ಕೊಳ್ಳಿ. ಆನಂತರ ಇದನ್ನ ಪೇಸ್ಟ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್ ಇಷ್ಟಾಂತರ ಇವಾಗ ಏನು ಮಾಡಬೇಕಾಗುತ್ತೆ, ನಮ್ದು ಪೇಜ್ ಏನಿದೆಯಲ್ಲ, ಇದು ನಮ್ದು ವರ್ಡ್ ವೆಬ್ಸೈಟ್ ಪೇಜ್ ಇತ್ತಲ್ಲ, ಇದನ್ನ ಫ್ರೆಂಡ್ಸ್ ನಾವು ರಿಫ್ರೆಶ್ ಮಾಡೋಣ. ಓಕೆ. ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ನಾನು ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಇವಾಗ ನಾವು ಏನಂತ ಕೊಟ್ಟಿದ್ದೀವಿ, ಅದಕ್ಕೆ ನಾವು ಪ್ರಾಂಪ್ಟ್ ಏನಂತ ಕೊಟ್ಟಿದ್ದೀವಿ ನಿಮಗೆ ತೋರಿಸ್ತೀನಿ. ಓಕೆ. ಸೊ ನೋಡಿ ಇವಾಗ ನಾನು ಸೆಕೆಂಡ್ ಪ್ರಾಂಪ್ಟ್ ಇದಕ್ಕೆ ಏನು ಕೊಟ್ಟಿದೆ ಅಂದ್ರೆ, ಬ್ಯಾಂಕ್ ನೇಮ್ ಡ್ರಾಪ್ ಡೌನ್ ವಿಲ್ ಬಿ ಹ್ಯಾವಿಂಗ್ ಆಲ್ ದ ಇಂಡಿಯನ್ ಬ್ಯಾಂಕ್ ನೇಮ್ ಆಸ್ ಅನ್ ಆಪ್ಷನ್, ಅಸೆಂಡಿಂಗ್ ಆರ್ಡರ್ ಒಳಗೆ ಇರಬೇಕು. ಆನಂತರ ಇಲ್ಲಿ ನೋಡ್ತಾ ಇರಬಹುದು ಸ್ಟೇಟ್ ಡ್ರಾಪ್ ಡೌನ್ ಸೆಲೆಕ್ಟ್ ಮಾಡಿದ ತಕ್ಷಣ ಆನಂತರ ಒಂದು ಸಿಟಿ ಅಥವಾ ಡಿಸ್ಟ್ರಿಕ್ಟ್ ನಮಗೆ ಅನೇಬಲ್ ಆಗಬೇಕು ಅಂತ ಕೊಟ್ಟಿದೆ. ಸೊ ಅದು ಫ್ರೆಂಡ್ಸ್ ಇವಾಗ ಇಲ್ಲಿ ಆಗ್ತಿದೆ. ಸೊ ನೋಡ್ತಾ ಇರಬಹುದು ಮೊದಲಿಗೆ ನೋಡಿ ಫ್ರೆಂಡ್ಸ್ ಯಾವುದು ಇವಾಗ ಡಿಸೇಬಲ್ ಇದೆ, ಯಾವುದು ಅನೇಬಲ್ ಇಲ್ಲ. ಇಲ್ಲಿ ನೋಡ್ತಾ ಇರಬಹುದು ಅನೇಬಲ್ ಇದೆ. ಸೊ ಯಾವಾಗ ನಾವು ಇಲ್ಲಿಂದ ಬ್ಯಾಂಕ್ ಫಸ್ಟ್ಗೆ ನಮ್ಮ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ತೀವಲ್ಲ, ಇಲ್ಲಿ ನೋಡ್ತಾ ಇರಬಹುದು ಎಕ್ಸಾಂಪಲ್ಗೋಸ್ಕರ ಇವಾಗ ಆಕ್ಸಿಸ್ ಬ್ಯಾಂಕ್ ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇದು ಸೆಲೆಕ್ಟ್ ಮಾಡಿದ ಆದ ನಂತರನೇ ಇದು ಫ್ರೆಂಡ್ಸ್ ಇವಾಗ ಇಲ್ಲಿ ಅನೇಬಲ್ ಆಗ್ತಿದೆ. ಓಕೆ. ಸೊ ಇದು ಕೂಡ ಇಲ್ಲಿ ವರ್ಕ್ ಆಗ್ತಿದೆ. ಡೆಲ್ಲಿ ಅಂತ ಕೊಟ್ಟೆ, ಆನಂತರ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಕೊಟ್ಟ ನಂತರ ಇವಾಗ ಇದು ನಮ್ದು ಸೆಕೆಂಡ್ ಏನಿದೆಯಲ್ಲ ಇದು ಇವಾಗ ಅನೇಬಲ್ ಆಗಿದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಸೆಲೆಕ್ಟ್ ಸಿಟಿ ಅಂತಿದೆ, ನೀವು ದಿಲ್ಲಿ ಅಂತ ಸೆಲೆಕ್ಟ್ ಮಾಡಿದೆ. ಇದಾದ ನಂತರ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಸೆಲೆಕ್ಟ್ ಬ್ರಾಂಚ್ ಅಂತ ಬಂದಿದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡಿದೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಬಂದಿದೆ, ಇಲ್ಲಿ ನಮ್ದು ಇವಾಗ IFSC ಕೋಡ್ ಬಂದಿದೆ. ನೋಡ್ತಾ ಇರಬಹುದು ಸಿಂಪಲ್ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು IFSC ಕೋಡ್ ಬಂದಿದೆ. ಗೊತ್ತಾಯ್ತಾ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯ್ತು. ಇಷ್ಟ ಆದ ನಂತರ ಇವಾಗ ಏನು ಮಾಡಬೇಕಾಗುತ್ತೆ, ಇದು ಡಮ್ಮಿ ಇದೆ. ಇವಾಗ ಇದೇ ನಿಮಗೆ ಇದು ತೋರಿಸ್ತಿದೆಯಲ್ಲ IFSC ಕೋಡ್ ಆಗಿರ್ಬೋದು. ಇಲ್ಲಿ ನೋಡ್ತಾ ಇರಬಹುದು ಆಕ್ಸಿಸ್ ಬ್ಯಾಂಕ್ ನೀವು ಓಪನ್ ಮಾಡಿದ್ರೆ ಅಥವಾ ಇಲ್ಲಿ ಡೆಲ್ಲಿ ಅಂತ ಕೊಟ್ಟರೆ ಅಂದ್ಕೊಳ್ಳಿ, ಎಕ್ಸಿಸ್ ಬ್ಯಾಂಕ್ ಏನಿದೆಲ್ಲ ಡೆಲ್ಲಿಯಲ್ಲಿ ಹಲವಾರು ಇದರಲ್ಲಿ ಇರುತ್ತೆ. ಇವು ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಹಲವಾರು ಸ್ಟೇಟ್ ಅಲ್ಲಿ ಇದೆ. ಬಟ್ ಇಲ್ಲಿ ನೋಡ್ತಾ ಇರಬಹುದು ಇದು ಕೇವಲ 2 ಸ್ಟೇಟ್ ತೋರಿಸಿದೆ, ಡೆಲ್ಲಿ ಮಹಾರಾಷ್ಟ್ರ ಅಂತ. ಯಾಕಂದ್ರೆ ಇದು ಡಮ್ಮಿ ಇದೆ. ಸೊ ಇನ್ನೂ ಇವಾಗ ನಮಗೆ ಇನ್ನೂ ಸ್ವಲ್ಪ ಇದಕ್ಕೆ ಪ್ರಾಂಪ್ಟ್ ಗಳನ್ನ ಕೊಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ನಮಗೆ ಒಂದು CSV ಫೈಲ್ ಅನ್ನ ಇದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ಅದು ಮಿಕ್ಕಿದೆಲ್ಲ ಡೇಟಾ ಕೊಡುತ್ತೆ. ನಮಗೆ ಮೊದಲಿಗೆ ಇದಕ್ಕೆ ಡೇಟಾನ ಕೊಡಬೇಕಾಗುತ್ತೆ. ಓಕೆ. ಸೊ ನಾವು ಇದಕ್ಕೆ ಮೊದಲಿಗೆ ಡೇಟಾನ ಪ್ರೊವೈಡ್ ಮಾಡಬೇಕು. ಆನಂತರ ಫ್ರೆಂಡ್ಸ್ ಅದು ಅಕಾರ್ಡಿಂಗ್ ಟು ಆ ಡೇಟಾ, ಅದೇನು ನಾವು ಡೇಟಾ ಕೊಡ್ತೀವಲ್ಲ ಇವಾಗ ಬ್ಯಾಂಕ್ ಹೆಸರಾಗಿರ್ಬೋದು, IFSC ಕೋಡ್ ಆಗಿರ್ಬೋದು, ಅದೆಲ್ಲ ಏನಿರುತ್ತೆ ಬ್ಯಾಕ್ ಎಂಡ್ ಅಲ್ಲಿ ಇರುತ್ತೆ. ಸೊ ಅದು ಯೂಸರ್ಗೆ ಕಾಣೋದಿಲ್ಲ. ಯಾವಾಗ ಯೂಸರ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡ್ತಾನಲ್ಲ, ಸೆಲೆಕ್ಟ್ ಮಾಡಿದ ನಂತರ ಅವನಿಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದು ಬ್ಯಾಕ್ ಎಂಡ್ ನಮಗೆ ಆ ಎಲ್ಲ ಡೇಟಾಗಳನ್ನ ಕೊಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಕೊಡೋದು, ಅದಕ್ಕೋಸ್ಕರ ಇರಂತ ನಮಗೆ ಕೋಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದು ಕೂಡ ನಿಮಗೆ ಹೇಳ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ಐನೋ ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತಾ ಇರಬಹುದು, ಬಟ್ ವರಿ ಮಾಡೋಕೆ ಹೋಗ್ಬಿಡಿ. ಜಸ್ಟ್ ಆರಾಮಾಗಿ ನೋಡಿ, 2 ನಿಮಿಷ 2 ಸತಿ ಬಿಟ್ಟು 3 ಸತಿ ವಿಡಿಯೋ ನೋಡಿ, ಆರಾಮಾಗಿ ನೋಡಿ, ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ಅಷ್ಟೊಂದು ಏನು ಕಾಂಪ್ಲಿಕೇಟೆಡ್ ಇಲ್ಲ. ಓಕೆನಾ. ಸೊ ಸಿಂಪಲ್ ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಎಂಡ್ ಪ್ರಾಡಕ್ಟ್ ನಿಮಗೆ ತೋರಿಸಬಹುದಿತ್ತು. ಬಟ್ ನಾನು ನಿಮಗೆ ಇದು ತೋರಿಸೋ ಉದ್ದೇಶ ಏನಂದ್ರೆ, ಈ ರೀತಿ ನಾನು ಮಾಡೋಕ್ಕೆ ರೀಸನ್ ಏನಂದ್ರೆ ನಿಮಗೆ ಮುಂದೆ ಗೊತ್ತಾಗಲಿ ಅಂತ. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಯಾವುದೊಂದು ಅಪ್ರೋಚ್ ಆಗಬೇಕು, ಯಾವುದೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವರ್ಕ್ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕಾಗುತ್ತೆ ನಿಮಗೆ ತೋರಿಸಿದ್ದೀನಿ. ಓಕೆ. ಸೊ ಸ್ಟಾರ್ಟಿಂಗ್ ಇಂದ ಡೈರೆಕ್ಟ್ ಎಂಡ್ ತೋರಿಸಿದೆ ಅಂತ ಅನ್ಕೊಳ್ಳಿ, ನಿಮಗೆ ಅರ್ಥ ಆಗೋದಿಲ್ಲ. ಸೊ ನಾನೇನು ಫೇಸ್ ಪ್ರಾಬ್ಲಮ್ ಮಾಡ್ತೀನಿ, ಸೊ ಅದಕ್ಕೆ ನಾನು ಯಾವ ರೀತಿ ಮಾತಾಡ್ತೀನಿ, ಯಾವ ರೀತಿ ಪ್ರಾಂಪ್ಟ್ ಕೊಡ್ತೀನಿ ಅದು ಕೂಡ ನಿಮಗೆ ಗೊತ್ತಾಗಬೇಕಲ್ಲ. ಸಪೋಸ್ ಅನ್ಕೊಳ್ಳಿ ಇವಾಗ
ಇಲ್ಲ ನನಗೆ ಯಾವ ರೀತಿ ಕೋಡ್ ಬಂದಿದೆ ನಿಮಗೂ ಅದೇ ರೀತಿ ಕೋಡ್ ಬರುತ್ತೆ ಅಂತ ಇಲ್ಲ. ನಿಮಗೆ ಮೇ ಬಿ ಫೋಲ್ಡರ್ಗಳು ಚೇಂಜಸ್ ಮಾಡೋಕೆ ಹೇಳ್ಬೋದು. ನನಗೆ ಒಂದು ಫೋಲ್ಡರಲ್ಲಿ 2 ಫೈಲ್ಗಳನ್ನ ಕ್ರಿಯೇಟ್ ಮಾಡೋಕೆ ಹೇಳಿದೆ. ಸೊ ಮೇ ಬಿ ನಿಮಗೆ ಒಂದು ಫೋಲ್ಡರಲ್ಲಿ ಕೇವಲ ಒಂದೇ ಫೈಲ್ನ ಕ್ರಿಯೇಟ್ ಮಾಡೋಕೆ ಹೇಳ್ಬೋದು. ಓಕೆ, ಸೊ ಈ ರೀತಿ ಇರುತ್ತೆ. ನಿಮಗೆ ಅದನ್ನು ನೋಡ್ಕೋಬೇಕಾಗುತ್ತೆ. ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ, ಜಸ್ಟ್ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅದನ್ನು ನಿಮಗೆ ಸಿಂಪಲ್ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಇವಾಗ ಅರ್ಥ ಆಯಿತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಾಗುತ್ತೆ ಫ್ರೆಂಡ್ಸ್, ಮತ್ತೆ ನಾನು ಗ್ರೋಕಲ್ಲಿ ಬರ್ತೀನಿ. ಗ್ರೋಕ್ ಆ್ಯಪ್ಲಿ ಬರೋಣ. ಇಲ್ಲಿ ಫ್ರೆಂಡ್ಸ್ ನಮಗೆ ಥರ್ಡ್ ಪ್ರಾಂಪ್ಟ್ ಅನ್ನ ಕೊಡಬೇಕಾಗುತ್ತೆ. ಏನು ಪ್ರಾಂಪ್ಟ್ ಕೊಡ್ತೀನಿ ಅದು ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಸಿಂಪಲ್ ಫ್ರೆಂಡ್ಸ್ ಪ್ರಾಂಪ್ಟ್ ಕೊಡ್ತೀನಿ ಇವಾಗ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ನಾನು ಥರ್ಡ್ ಪ್ರಾಂಪ್ಟ್ ಅನ್ನು ಕೊಟ್ಟಿದ್ದೀನಿ. ಐ ವುಡ್ ಲೈಕ್ ಟು ಹ್ಯಾವ್ a page in WordPress dashboard when the plugin is activated. From that page I can upload CSV ಫೈಲ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡಾಗುತ್ತೆ, ನಮಗೆ ಒಂದು CSV ಫೈಲ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ರೀತಿ CSV ಫೈಲ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದ್ರೆ, ಇವಾಗ ನಮಗೆ ಬ್ಯಾಂಕ್ ಹೆಸರಾಗಿರ್ಬೋದು, ನಮ್ಮ ಇಂಡಿಯಾದಲ್ಲಿ ಎಷ್ಟು ಬ್ಯಾಂಕ್ ಇದೆ, ಅದರ IFSC ಕೋಡ್ ಏನಿದೆ ಅದೆಲ್ಲ ಫ್ರೆಂಡ್ಸ್ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಡೇಟಾನ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಾನು ಇದೊಂದು ಪ್ರಾಂಪ್ಟ್ ಅನ್ನು ಕೊಟ್ಟಿದ್ದೀನಿ. ಸೊ ಸಿಂಪಲ್ ಈ ಪ್ರಾಂಪ್ಟ್ ನಿಮಗೆ ಕಾಪಿ ಮಾಡಿ ರೀತಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ ನಂತರ ಸಿಂಪಲ್ ಎಂಟರ್ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ನಮಗೆ ಇನ್ನೂ ಒಂದು ಹೊಸ ಕೋಡ್ ಅನ್ನ ಫ್ರೆಂಡ್ಸ್ ಇವಾಗ ನಮಗೆ ಜನರೇಟ್ ಮಾಡಿಕೊಡುತ್ತೆ. ಸೊ ಸಿಂಪಲ್ ಫ್ರೆಂಡ್ಸ್ ಮತ್ತೆ ಸೇಮ್ ಅದೇ ರೀತಿ ಮಾಡೋಣ. ಸೊ ಪ್ರೀವಿಯಸ್ ಏನು ಕೋಡ್ ಇತ್ತಲ್ಲ ಅದನ್ನ ತೆಗೆದು ಹೊಸ ಕೋಡ್ ಕೊಟ್ಟಿರುತ್ತಲ್ಲ ಅದನ್ನ ಫ್ರೆಂಡ್ಸ್ ನಮಗೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಸಿಂಪಲ್ ಅಷ್ಟೇ ಕೆಲಸ ಇರೋದು. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇದು PHP ಕೋಡ್ ಅನ್ನ ಬರೆದು ಕೊಡ್ತಿದೆ ಇವಾಗ. ಸೊ ಈ ಸತಿ ಸ್ವಲ್ಪ ನಮಗೆ PHP ಕೋಡ್ ತುಂಬಾ ದೊಡ್ಡದಾಗಿರುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿ ನಮಗೆ ಇದು PHP ಕೋಡ್ ಬರೆದು ಕೊಡ್ತಿದೆ ಅಂತ. ಓಕೆ, ನೋಡ್ತಾ ಇರಬಹುದು. ಸೊ ಇವಾಗ ಫ್ರೆಂಡ್ಸ್ ನೋಡುತ್ತೆ ನಮಗೆ ಸಿಂಪಲ್ ಇದನ್ನ ಹೊಸ ಕೋಡ್ ಕೊಟ್ಟಿಲ್ಲ, ಇದನ್ನ ಫ್ರೆಂಡ್ಸ್ ನಮಗೆ ಪ್ರೀವಿಯಸ್ ಕೋಡ್ ಜೊತೆ ಇದನ್ನ ಅಪ್ಡೇಟ್ ರಿಪ್ಲೇಸ್ ಮಾಡಬೇಕಾಗುತ್ತೆ. ಸಿಂಪಲ್ ನೆಕ್ಸ್ಟ್ ನಮ್ದು ಜಾವಾ ಕೋಡ್ ಬರ್ತಿದೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ಇದು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಇದೆಲ್ಲ ಹೊಸ ಕೋಡ್ ಇದೆ. ಈ ಕೋಡ್ಗಳನ್ನ ಫ್ರೆಂಡ್ಸ್ ಇವಾಗ ನಮಗೆ ಸಿಂಪಲ್ ಕಾಪಿ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಜಾವಾ ಸ್ಕ್ರಿಪ್ಟ್ ಇತ್ತು, PHP ಇದೆ. ಇಲ್ಲಿ ಇವಾಗ ನಮಗೆ ಇದು 2 PHP ಕೊಟ್ಟಿದೆ. ಸೊ ಫಸ್ಟ್ ನೋಡ್ತಾ ಇರಬಹುದು. ಓಕೆ, ಸೊ ಇದು ಫ್ರೆಂಡ್ಸ್ ಇವಾಗ ನಮ್ದು ಫಸ್ಟ್ PHP ಆಗಿದೆ. ಇದು ನಮ್ದು ಫಸ್ಟ್ PHP ಇದೆ. ಇಲ್ಲಿ ಫ್ರೆಂಡ್ಸ್ ಮತ್ತೆ ನಾನು ಹೇಳ್ತೀನಿ ಫೋಲ್ಡರ್ಗಳನ್ನ ನಮಗೆ ಇಲ್ಲಿ ಮತ್ತೆ ನಮಗೆ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ ಕೆಳಗಡೆ ಬರೋಣ. ಇದು ನಮ್ದು ಫಸ್ಟ್ PHP ಫೈಲ್ ಇದೆ. ಫಸ್ಟ್ PHP ಫೈಲ್ ಆದ ನಂತರ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಮಗೆ ಇಲ್ಲಿ ಇನ್ನೊಂದು ಹೇಳ್ತಿದೆ, ದಿಸ್ ನ್ಯೂ PHP ಫೈಲ್ ಕ್ರಿಯೇಟ್ ದಿ ಡ್ಯಾಶ್ಬೋರ್ಡ್ ಪೇಜ್ ಫಾರ್ CSV ಅಪ್ಲೋಡ್ ಅಂಡ್ ಕಾಲಮ್ ಮ್ಯಾಪಿಂಗ್ ಅಂತಿದೆ. ಓಕೆ, ಶೋ ಇಲ್ಲಿ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಅಡ್ಮಿನ್ ಪೇಜ್ ಅಂತ ಬಂದಿದೆ ನಮಗೆ. ಇದು ಅಡ್ಮಿನ್ ಪೇಜ್ ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಅನ್ಸುತ್ತೆ. ಸೊ ಕೆಳಗಡೆ ಬರೋಣ. ಸಿಂಪಲ್ ಕೆಳಗಡೆ ಬಂದ ನಂತರ ಏನೆಲ್ಲ ಮತ್ತೆ ಚೇಂಜಸ್ ಮಾಡಬೇಕಾಗುತ್ತೆ ನಮಗೆ ಫೋಲ್ಡರ್ಸ್ ಗಳಲ್ಲಿ ಅಂತ ಕೂಡ ನಮಗೆ ಇಲ್ಲಿ ನೋಡಬೇಕಾಗುತ್ತೆ. ಹೌ ಟು ಅಪ್ಡೇಟ್ ಅಂತಿದೆ. ಇಲ್ಲಿ ನೋಡ್ತಾ ಇರಬಹುದು ಹೌ ಟು ಅಪ್ಡೇಟ್ ದ ಪ್ಲಗಿನ್ ಅಂತಿದೆ. ಮೊದಲಿಗೆ ಎಕ್ಸೆಸ್ ಯುವರ್ ವರ್ಡ್ಪ್ರೆಸ್ ಫೈಲ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಇವಾಗ ಬಂದಿದ್ದೀವಿ WP ಕಂಟೆಂಟ್ ಪ್ಲಗಿನ್ಸ್ ಬ್ಯಾಂಕ್ IFSC ಕೋಡ್ ಫೋಲ್ಡರ್ ಬಂದಿದ್ದೀವಿ. ಆನಂತರ ಏನು ಮಾಡಬೇಕಾಗುತ್ತೆ ನಿಮಗೆ ಸಿಂಪ್ಲಿ ಕಾಪಿ ಈಚ್ ಫೈಲ್ ಕೋಡ್. ಆನಂತರ ಇಲ್ಲಿ ರಿಪ್ಲೇಸ್ ದಿ ಎಕ್ಸಿಸ್ಟಿಂಗ್ ಫೈಲ್ ಅಂತಿದೆ. ಸೊ ಇಲ್ಲಿ ನಮಗೆ PHP ಫೈಲ್ ಎಕ್ಸಿಸ್ಟ್ ಅದು ಮಾಡಬೇಕಾಗುತ್ತೆ. ಆನಂತರ ಕ್ರಿಯೇಟ್ ನ್ಯೂ ಫೋಲ್ಡರ್ ಅಂತಿದೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ಕ್ರಿಯೇಟ್ ನ್ಯೂ ಫೋಲ್ಡರ್ ಇನ್ಕ್ಲೂಡ್ಸ್ ಅಂತಿದೆ. ಈ ಫೋಲ್ಡರ್ ಫ್ರೆಂಡ್ಸ್ ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಫೋಲ್ಡರ್ ನಮಗೆ ಎಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂದ್ರೆ ಬ್ಯಾಂಕ್ IFSC ಕೋಡ್ ಅಲ್ಲಿ ಫ್ರೆಂಡ್ಸ್ ನಮಗೆ ಇದನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ನಮಗೆ ಒಂದು ಎಕ್ಸ್ಟ್ರಾ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಫೋಲ್ಡರ್ನ ಫ್ರೆಂಡ್ಸ್ ಹೋಗೋ ಮೊದಲು ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ಹೋಗಿ ಏನು ಮಾಡ್ತೀನಿ ನಾನು ಈ ಫೋಲ್ಡರ್ನ ಸಿಂಪಲ್ ಇಲ್ಲಿ ಇವಾಗ ಕಾಪಿ ಮಾಡ್ತೀನಿ. ಸೊ ಸಿಂಪಲ್ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ನಾನು ಈ ಫೋಲ್ಡರ್ನ ಇವಾಗ ಕಾಪಿ ಮಾಡ್ಕೊಂಡೆ. ಓಕೆ, ಸೊ ಸಿಂಪಲ್ ಬ್ಯಾಂಕ್ IFSC ಕೋಡ್ ಅಲ್ಲಿ ಬಂದಿನಿ. ಇಲ್ಲಿ ಫ್ರೆಂಡ್ಸ್ ನಮಗೆ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಕ್ಕೆ ಹೇಳ್ತಿದೆ. ಸೊ ನ್ಯೂ ಫೋಲ್ಡರ್ ಮೇಲೆ ಬಂದು ಕ್ರಿಯೇಟ್ ಮಾಡೋಣ, ಕ್ಲಿಕ್ ಮಾಡೋಣ. ಆನಂತರ ಇಲ್ಲಿ ಇನ್ಕ್ಲೂಡ್ಸ್ ಇದೆ, ಇದನ್ನ ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಇದನ್ನ ಸಿಂಪಲ್ ತಂದು ಇವಾಗ ನಾನು ಇಲ್ಲಿ ಪೇಸ್ಟ್ ಮಾಡಿ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಓಕೆನಾ, ಸೊ ಸಿಂಪಲ್. ಸೊ ನೋಡ್ತಾ ಇರಬಹುದು ಇದು ಫ್ರೆಂಡ್ಸ್ ಇವಾಗ ಕ್ರಿಯೇಟ್ ಆಗಿದೆ. ಇನ್ಕ್ಲೂಡ್ಸ್ ಇಲ್ಲಿ ಬಂದು ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ, ಸೊ ಇದು ನಮಗೆ ಏನಂತ ಹೇಳಿತ್ತು, ಇನ್ಕ್ಲೂಡ್ಸ್ ಕ್ರಿಯೇಟ್ ನ್ಯೂ ಫೋಲ್ಡರ್ ಇನ್ಕ್ಲೂಡ್ಸ್ ಇನ್ ಬ್ಯಾಂಕ್ IFSC ಕೋಡ್ ಅಂತಿದೆ. ಓಕೆ, ಆನಂತರ ಏನು ಮಾಡಬೇಕಾಗುತ್ತೆ ಸೆಕೆಂಡ್ ಫೈಲ್ ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಇನ್ಕ್ಲೂಡ್ಸ್ ಒಳಗಡೆ. ಇದು ನಮಗೆ ಸೆಕೆಂಡ್ ಫೈಲ್ ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಡ್ಮಿನ್ ಪೇಜ್ ಅದು. ಓಕೆ, ಸೊ ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ಹೋಗೋಣ, ಇದನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಡೋ ನಂತರ ಇಲ್ಲಿ ಫ್ರೆಂಡ್ಸ್ ನಮಗೆ ಇದರಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಇನ್ಕ್ಲೂಡ್ಸ್ ಅಲ್ಲಿ, ಇದರಲ್ಲಿ ಬರಬೇಕಾಗುತ್ತೆ. ಇವಾಗ ಬ್ಯಾಂಕ್ IFSC ಕೋಡ್ ಒಳಗಡೆ ಬಂದು ಇನ್ಕ್ಲೂಡ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಇದೇ ಹೇಳಿದೆ ಬ್ಯಾಂಕ್ IFSC ಕೋಡ್ ಇನ್ಕ್ಲೂಡ್ಸ್. ಓಕೆ, ಸೊ ಇಲ್ಲಿ ನಾನು ಇವಾಗ ಅದನ್ನೇ ಓಪನ್ ಮಾಡಿದ್ದೀನಿ. ಸೊ ನೋಡ್ತಾ ಇರಬಹುದು ಬ್ಯಾಂಕ್ IFSC ಕೋಡ್ ಇನ್ಕ್ಲೂಡ್ಸ್ ಒಳಗಡೆ ನಮಗೆ ಬರಬೇಕಾಗುತ್ತೆ. ಇಲ್ಲಿಂದ ಇವಾಗ ನಮಗೆ ಮತ್ತೇನು ಮಾಡಬೇಕಾಗುತ್ತೆ ಹೊಸ ಫೈಲ್ ಕ್ರಿಯೇಟ್ ಮಾಡೋಕೆ ಹೇಳ್ತಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಆ ಫೈಲ್ ನಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಫೈಲ್ ನಾನು ಅಡ್ಮಿನ್ page.php ಇದೆಯಲ್ಲ ಇದು ಕ್ರಿಯೇಟ್ ಮಾಡಿ ಆನಂತರ ಏನು ಮಾಡ್ತೀನಿ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ ಕೋಡ್ ಪೇಸ್ಟ್ ಮಾಡಬೇಕಾಗುತ್ತೆ. ಯಾವ ಕೋಡ್ ಪೇಸ್ಟ್ ಮಾಡಬೇಕಾಗುತ್ತೆಪ್ಪ ಅಂದ್ರೆ ನಿಮ್ಗೆ ಹೇಳಿದೆ ನಾನು 2 PHP ನಮಗೆ ಕೋಡ್ ಕೊಟ್ಟಿದೆ ಅಂತ ಹೇಳಿದಿಲ್ಲ, ಅದನ್ನ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ನಮಗೆ ಇಲ್ಲಿ ಕ್ಲಿಕ್ ಅಲ್ಲ, ಐ ಮೀನ್ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇದು ಫಸ್ಟ್ ಆಯಿತು PHP ಇದು. ಕೆಳಗಡೆ ಬರೋಣ. ಕೆಳಗಡೆ ಬಂದ ನಂತರ ನೋಡ್ತಾ ಇರಬಹುದು ಅಡ್ಮಿನ್ ಪೇಜ್ ಇದೆ ನೋಡಿ, ಇದು ಶೋ ಲೈನ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇದನ್ನ ನಮಗೆ ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಮಾಡಿ ಇಲ್ಲಿ ಫ್ರೆಂಡ್ಸ್ ನಮಗೆ ಇದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೇವ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಸಿಂಪಲ್. ಸೊ ಆನಂತರ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ ಇವಾಗ ಮತ್ತೆ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ನಂತರ ಇಲ್ಲಿಂದ ಇವಾಗ ಬ್ಯಾಂಕ್ IFSC ಕೋಡ್ ಅಲ್ಲಿ ಬರ್ತೀನಿ. ಆನಂತರ ಇಲ್ಲಿ ಇದು ನಮಗೆ ಇವಾಗ ರಿಪ್ಲೇಸ್ ಮಾಡಬೇಕಾಗುತ್ತೆ. ಫಸ್ಟ್ ಕೋಡ್ ಇದು ನಮ್ಮದು ಸೆಕೆಂಡ್ ಕೋಡ್ ಇತ್ತು, ಇದು ಫಸ್ಟ್ ಕೋಡ್ ಇದಿಲ್ಲ, ಇದು ಕೂಡ ಫ್ರೆಂಡ್ಸ್ ನಮಗೆ ರಿಪ್ಲೇಸ್ ಮಾಡಬೇಕಾಗುತ್ತೆ. PHP ಕೋಡ್ ಇದೆ ನೋಡಿ, ಇದು ಈ ಕೋಡ್ಲಿಂದ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಬ್ಯಾಂಕ್ IFSC ಕೋಡ್ ಅಲ್ಲಿ ಫೋಲ್ಡರ್ ಅಲ್ಲಿ ಬನ್ನಿ. ಇಲ್ಲಿಂದ ನಿಮಗೆ ಇದೊಂದು ಇದೆ ನೋಡಿ, ಸಿಂಪಲ್ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಇದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ ಹೊಸ ಕೋಡ್ ನಲ್ಲಿ ಸಿಂಪಲ್ ನಿಮಗೆ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್. ಇದು ಮಾಡಾಯ್ತು, ಇದು ಕೂಡ ಮಾಡಾಯ್ತು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ ನಿಮಗೆ CSS ಫೈಲ್ ತಗೋಬೇಕಾಗುತ್ತೆ. ಕೆಳಗಡೆ ಬರೋಣ. ಕೆಳಗಡೆ ಬಂದ ನಂತರ ಇವಾಗ
ಸಿಂಪಲ್ ನಮ್ಮ CSS ಫೈಲ್ ಇದೆ ನೋಡೋಣ. ಇದು ನಮ್ಮ CSS ಫೈಲ್ ಇದೆ. ಈ CSS ಫೈಲ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಡ ನಂತರ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ CSS ಫೈಲ್ಸ್ ಅಲ್ಲಿ ಬರಬೇಕು. CSS ಕೋಡ್ ಅಲ್ಲಿ ಇದೆ ನಿಮ್ದು, ಅಸೆಟ್ಸ್ ಅಲ್ಲಿ ಇದೆ. ಸಿಂಪಲ್ ಅಸೆಟ್ಸ್ ಅಲ್ಲಿ ಬನ್ನಿ, CSS ಫೋಲ್ಡರ್ ಅಲ್ಲಿ ಬನ್ನಿ, CSS ಫೈಲ್ ನಿಮ್ಮಲ್ಲಿ CSS ಫೈಲ್ ಅಲ್ಲಿ ಬಂದು ಇದನ್ನ ನಮಗೆ ಮೊದಲೇ ಇರೋದನ್ನ ರಿಮೂವ್ ಮಾಡಿ ಹೊಸ ಕೋಡ್ ನಲ್ಲಿ ನಿಮಗೆ ರಿಪ್ಲೇಸ್ ಮಾಡಬೇಕಾಗುತ್ತೆ. ಓಕೆ, ಇದು ರಿಪ್ಲೇಸ್ ಆಯ್ತು. ಆನಂತರ ನಮಗೆ ಇವಾಗ ಜಾವಾ ಸ್ಕ್ರಿಪ್ಟ್ ಇದೆಯಲ್ಲ, GS ಕೋಡ್, ಅದು ಕೂಡ ನಮಗೆ ಇಲ್ಲಿಂದ ಕಾಪಿ ಮಾಡಬೇಕಾಗುತ್ತೆ. ಸೊ ಇದು ನಮ್ದು ಜಾವಾ ಸ್ಕ್ರಿಪ್ಟ್ ಇದೆ, ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಎಲ್ಲಿ ಸಿಗುತ್ತೆ, ಇಲ್ಲಿಂದ ನೀವು ಅಸೆಟ್ಸ್ ಅಲ್ಲಿ ಬನ್ನಿ, GS ಇದೆ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇದು ನಿಮ್ದು GS ಪ್ರೀವಿಯಸ್ ಇರೋದು, ಇದು ಹಳೆ ತೆಗೆದು ಹೊಸದ ಯಾವ ಕೋಡ್ ಇರುತ್ತಲ್ಲ ಅದನ್ನ ಸಿಂಪಲ್ ನಿಮಗೆ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಸಿಂಪಲ್ ಇದು ಇಷ್ಟ ಆಯ್ತು. ಓಕೆನಾ, ಇಷ್ಟ ಆದ ನಂತರ ಇವಾಗ ನೀವು ನೋಡ್ತಾ ಇರಬಹುದು, ನಾ ಸಿಂಪಲ್ ಇವಾಗ ಬ್ಯಾಕ್ ಎಂಡ್ ಅಲ್ಲಿ ಬಂದೆ ಅಂತ ಅನ್ಕೊಳ್ಳಿ. ಸೊ ಸಿಂಪಲ್ ಇಂದ ಇವಾಗ ನಾನು ಬ್ಯಾಕ್ ಬರ್ತಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಹೋಗಿ ನೋಡ್ತಾ ಇರಬಹುದು ಪ್ಲಗಿನ್ಸ್ ಇಲ್ಲಿ ಬಂದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಹೋಗಿ ನೋಡ್ತಾ ಇರಬಹುದು, ಇಲ್ಲಿ ನಮಗೆ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ, ಬ್ಯಾಂಕ್ IFSC ಕೋಡ್ ಅಂತ. ಸೊ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಇದು ಮೊದಲಿಗೆ ಇರಲಿಲ್ಲ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಮಗೆ ಬ್ಯಾಂಕ್ IFSC ಕೋಡ್ ಅಂತ ಒಂದು ಹೊಸದಿಲ್ಲ ನಮಗೆ ಒಂದು ಏನಂತಾರೆ ಒಂದು ಫೀಚರ್ ನಮಗೆ ನೋಡೋ ಸಿಗ್ತದೆ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಕ್ಲಿಕ್ ಮಾಡೋ ನಂತರ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಹೋಗಿ ನಮ್ಗೆ ಏನಂತ ಇದೆ, ಬ್ಯಾಂಕ್ IFSC ಕೋಡ್ ಸೆಟ್ಟಿಂಗ್ ಅಂತ ಇದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಹೋಗಿ ಚೂಸ್ ಫೈಲ್ ಅಂತ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ಹೋಗಿ ನಮಗೆ ಫೈಲ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, CSV ಫೈಲ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎದ್ರ ಫೈಲ್ ಅಪ್ಲೋಡ್ ಮಾಡಬೇಕಾಗುತ್ತೆ, ಇಲ್ಲಿ ಫ್ರೆಂಡ್ಸ್ ನಮಗೆ ಬ್ಯಾಕ್ ಎಂಡ್ ಅಲ್ಲಿ IFSC ಕೋಡ್ ಏನು ಲಿಸ್ಟ್ ಇರುತ್ತಲ್ಲ, ಬ್ಯಾಂಕ್ದು, ಸ್ಟೇಟ್ ವೈಸು, ಓಕೆ, ಬ್ರಾಂಚ್ ವೈಸು, ಅದೆಲ್ಲ ನಮಗೆ ಇಲ್ಲಿ ಇವಾಗ ಲಿಸ್ಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ಮೇನ್ ಪ್ರಶ್ನೆ ಬರುತ್ತೆ, ಈ ಲಿಸ್ಟ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ. ಓಕೆ, ಅದಕ್ಕೋಸ್ಕರ ಫ್ರೆಂಡ್ಸ್ ಸಪೋಸ್ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡಬಹುದು, ಸಿಂಪಲ್ ನೀವು ಗ್ರೋಕಿಗೆ ಕೇಳಬಹುದು, ನನಗೆ IFSC ಬ್ಯಾಂಕ್ ಕೋಡ್ ಲಿಸ್ಟ್ ಕೊಡಿ ಅಂತ ಕೂಡ ನೀವು ಇದಕ್ಕೆ ಕೇಳಬಹುದು. ಇಲ್ಲಿ ಫ್ರೆಂಡ್ಸ್ ಹೋಗೋಣ, ಇದರಲ್ಲಿ ಎಂಟರ್ ಮಾಡಿ ನಿಮಗೆ ಇಲ್ಲಿ ಕೇಳೋದಿಲ್ಲ, ಯಾಕಂದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ, ಮತ್ತೆ ಬೇರೆ ಬೇರೆ ಸ್ಟೆಪ್ಸ್ ಬಂತು ಅಂತ ಕನ್ಫ್ಯೂಷನ್ ಆಗುತ್ತೆ. ಸೊ ಸಿಂಪಲ್ ಏನು ಮಾಡ್ತೀನಿ ಗೊತ್ತಾ, ಇಲ್ಲಿಂದ ಫ್ರೆಂಡ್ಸ್ ಹೋಗೋಣ ನಾನು ಚಾಟ್ GPT ಓಪನ್ ಮಾಡ್ತೀನಿ. ಸೊ ಚಾಟ್ GPT ನಾವು ಓಪನ್ ಮಾಡೋಣ. ಸೊ ಚಾಟ್ GPT ಅಲ್ಲಿ ಬಂದೆ. ಚಾಟ್ GPT ಅಲ್ಲಿ ಬಂದ ನಂತರ ಇದನ್ನ ಫ್ರೆಂಡ್ಸ್ ಹೋಗೋಣ ಓಪನ್ ಮಾಡ್ತೀನಿ. ಟ್ರೈ ನ್ಯೂ ಚಾಟ್ GPT ಬರ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಹೋಗೋಣ, ಇದಕ್ಕೆ ಕೇಳ್ತೀನಿ, ಏನಂತ ಕೇಳ್ತೀನಿ ಗೊತ್ತಾ. ಸೊ ಇಲ್ಲಿ ಫ್ರೆಂಡ್ಸ್ ಹೋಗೋಣ, ಚಾಟ್ GPT ಗೆ ಇದೊಂದು ಪ್ರಾಂಪ್ಟ್ ಕೊಟ್ಟಿದೆ. ಏನಂತ ಪ್ರಾಂಪ್ಟ್ ಕೊಟ್ಟಿದೆ, ನಾನು ಹೇ ಐ ಆಮ್ ಕ್ರಿಯೇಟಿಂಗ್ ಅ ಬ್ಯಾಂಕ್ IFSC ಕೋಡ್ ಪ್ಲಗಿನ್ ಫಾರ್ ವರ್ಡ್ಪ್ರೆಸ್, ಸೊ ಕ್ಯಾನ್ ಯು ಗಿವ್ ಮೀ all Indian bank name, branch name, state, city, district, IFSC code according to the tabular format ಅಂತ ಕೊಟ್ಟಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇಷ್ಟೆಲ್ಲ ಕ್ರಿಯೇಟ್ ಮಾಡಿ ಕೊಡೋಕೆ ನನಗೆ ಆಗೋದಿಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ಡೇಟಾ ಇದೆ, ಇದೆಲ್ಲ ಕಲೆಕ್ಟ್ ಮಾಡೋಕೆ ನನಗೆ ಆಗೋದಿಲ್ಲ. ಆದ್ರೆ ನಿಮಗೆ ಇದೆಲ್ಲ ಡೇಟಾ ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ಹೇಳಬಹುದು ಅಂತ ನನಗೆ ಹೇಳ್ತು. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು, ನನಗೆ ಇಲ್ಲಿ ಇದು 2 ವೆಬ್ಸೈಟ್ಗಳನ್ನ ನನಗೆ ಇದು ರೆಕಮೆಂಡ್ ಮಾಡಿದೆ. ಸೊ 2 ವೆಬ್ಸೈಟ್ ರೆಕಮೆಂಡ್ ಮಾಡಿದೆ. ಇದರಲ್ಲಿ ಫಸ್ಟ್ ಒಂದು ನೋಡ್ತಾ ಇರಬಹುದು RBI ಇದೆ. ಸೊ ಇದ್ರ ಮೇಲೆ ನಾವು ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಓಪನ್ ಲಿಂಕ್ ಮೇಲೆ ನಾವು ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಿಮಗೆ ಇಲ್ಲೆಲ್ಲ ನಿಮಗೆ CSV ಫೈಲ್ಸ್ಗಳು ಸಿಗುತ್ತೆ. ಇದೆಲ್ಲ ನೀವು ನೋಡ್ತಾರೆ, ಇದೆಲ್ಲ CSV ಫೈಲ್ ಇದೆ. ಸೊ ಇದರಲ್ಲಿ ಫ್ರೆಂಡ್ಸ್ ಏನು ಮಾಡಬೇಕು, ನಿಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ ನಿಮಗೆ ನೋಡೋ ಸಿಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಎಲ್ಲಾ ಬ್ಯಾಂಕ್ ಆಡ್ ಮಾಡಕ್ ಹೋಗ್ಬಿಡಿ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆಗಿರ್ಬೋದು, ಎಲ್ಲ ಬೇಕಾಗಿಲ್ಲ. ಇಂಡಿಯಾದಲ್ಲಿ ಯಾವೆಲ್ಲ ಟಾಪ್ ಇದೆಯಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಕ್ಸಿಸ್ ಬ್ಯಾಂಕ್ ಅಲ್ಲಿ ಕ್ಲಿಕ್ ಮಾಡಿದೆ ಅಂದ್ಕೊಳ್ಳಿ. ಎಕ್ಸಿಸ್ ಬ್ಯಾಂಕ್ ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಡೌನ್ಲೋಡ್ ಆಗಿದೆ. ಸೊ ಸಿಂಪಲ್ ನಿಮಗೆ ನಾನು ತೋರಿಸ್ತಿದ್ದೀನಿ, ಇಲ್ಲಿ ನೋಡ್ತಾ ಇರಬಹುದು. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಮ್ದು CSV ಫೈಲ್ ಇದೆ, ಸಾರಿ ಇಲ್ಲಿಂದ ಫ್ರೆಂಡ್ಸ್ ಒಂದು CSV ಫೈಲ್ ಓಪನ್ ಆಗಿದೆ. ಸೊ ನೋಡ್ತಾ ಇರಬಹುದು, ಇಲ್ಲಿ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದೆ, ಬ್ಯಾಂಕ್ ನೇಮ್, IFSC ಕೋಡ್, ಬ್ರಾಂಚು, ಅಡ್ರೆಸ್, ಸಿಟಿ 1, ಸಿಟಿ 2, ಸ್ಟೇಟು, ಓಕೆ, ಸ್ಟೇಟ್ ಕೋಡ್ ಎಲ್ಲ ನಿಮಗೆ ಇವಾಗ ಕೊಟ್ಟಿದೆ. ಇದೇ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಿಲ್ಲ, ಈ ಫೈಲ್ ಫ್ರೆಂಡ್ಸ್ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀನಿ ಗೊತ್ತಾ, ಇದೇ ನಮ್ದು ಫೈಲ್ ಇದೆಯಲ್ಲ, ಸೊ ನೋಡ್ತಾ ಇರಬಹುದು, ಇದು ಇಲ್ಲಿ ನೋಡ್ತಾ ಇದ್ರ ನೀವು XLSX ಒಳಗಿದೆ. ಇದನ್ನ ಫ್ರೆಂಡ್ಸ್ ನಿಮಗೆ ಇವಾಗ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮಲ್ಲಿ ಮೇ ಬಿ ಇದು CSV ಫೈಲ್ ಅಲ್ಲೇ ಬರುತ್ತೆ, ನಂದ್ರಲ್ಲಿ ಫ್ರೆಂಡ್ಸ್ ಇದು ಚೇಂಜ್ ಬರುತ್ತೆ, ಯಾಕಂದ್ರೆ ಇಲ್ಲಿ ಮ್ಯಾಕ್ ಯೂಸ್ ಮಾಡ್ತೀನಿ. ಸೊ ಹೀಗಾಗಿ ಚೇಂಜ್ ಬರುತ್ತೆ. ಇದನ್ನ ಫ್ರೆಂಡ್ಸ್ ನಾನು ಎಕ್ಸ್ಟೆನ್ಷನ್ ನ ಚೇಂಜ್ ಮಾಡ್ತೀನಿ, ಕನ್ವರ್ಟ್ ಮಾಡ್ತೀನಿ. ಓಕೆ, ಸೊ ಸಿಂಪಲ್ ನ ಈ ರೀತಿ ಕನ್ವರ್ಟ್ XSV into CSS ಅಂತ ಈ ರೀತಿ ಕೊಡ್ತೀನಿ. ಇದರ ಮೇಲೆ ಬರ್ತೀನಿ, ಸೆಲೆಕ್ಟ್ ಫೋಲ್ಡರ್ ಅಂತ ಬರುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಫೈಲ್ ನ ಸೆಲೆಕ್ಟ್ ಮಾಡ್ತೀನಿ, ಓಪನ್ ಮೇಲೆ ಬಂದು ಕ್ಲಿಕ್ ಮಾಡೋಣ, ಕನ್ವರ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದೆಲ್ಲ ಫ್ರೆಂಡ್ಸ್ ನಿಮಗೆ ಪ್ರಾಪರ್ ಆಗಿ ತೋರಿಸ್ತೀನಿ. ಸೊ ಯಾವ ರೀತಿ ನಿಮ್ ಪ್ರಾಬ್ಲಮ್ ಬಂತು ಅಂತ ಅನ್ಕೊಳ್ಳಿ, ಆ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅದು ಕೂಡ ನಿಮಗೆ ಬರಬೇಕು. ಓಕೆ, ಪ್ರತಿಯೊಂದು ಫ್ರೆಂಡ್ಸ್ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕೆ ಆಗೋದಿಲ್ಲ. ಇವಾಗ ನಾನು ನಿಮಗೆ ವಿಡಿಯೋ ಮಾಡಿದೆ ಅಂತ ಅನ್ಕೊಳ್ಳಿ, ನಾಳೆ ಇದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂತ ಅನ್ಕೊಳ್ಳಿ, ಅದನ್ನ ನನಗೆ ನೀವು ಕಮೆಂಟ್ ಅಲ್ಲಿ ಕೇಳೋದು ತುಂಬಾ ಸಿಂಪಲ್ ಅಲ್ಲಿ ಕೇಳಬಹುದು, ಕೇವಲ 2 ಲೈನ್ ಅಲ್ಲಿ ನೀವು ಅದನ್ನ ಕೇಳಬಹುದು. ಬಟ್ ನನಗೆ ಅದು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ನಿಮಗೆ ಪ್ರಾಪರ್ ಆಗಿ ಅದನ್ನ ಪ್ರಾಬ್ಲಮ್ ಏನಿದೆ ಅಂತ ನೋಡಿಕೊಂಡು ನನಗೆ ಅದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇದು ಬೆಟರ್ ಇರುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಬದಲಾಗಿ ನೀವೇ ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ನೀವು ಕಲಿಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಅಲ್ಲಿವರೆಗೂ ನೀವು ಎಲ್ಲಿವರೆಗೂ ನೀವು ಅದು ಕಲಿಯೋದಿಲ್ಲ, ನೀವು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ರೆ ಅಂತ ಅನ್ಕೊಳ್ಳಿ, ಇದೇನೋ ಪ್ರಾಬ್ಲಮ್ ಆಗಿದೆಪ್ಪ, ನನ್ನ ಕೈಲಿ ಸಾಲ್ವ್ ಆಗೋದಿಲ್ಲ, ನನಗೆ ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ ಅಂದ್ಕೊಂಡ್ರೆ ಅದು ಪ್ರಾಬ್ಲಮ್ ಹಾಗೆ ಉಳಿಯುತ್ತೆ, ನೀವು ಏನೂ ಕಲಿಯೋಕ್ಕಾಗೋದಿಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ನೀವು ಅದನ್ನ ಸಾಲ್ವ್ ಮಾಡೋದು, ನಿಮ್ಮಿಂದ ನೀವೇ ಸಾಲ್ವ್ ಮಾಡೋದು ಕಲಿಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು, ಇವಾಗ ನೋಡಿ ಈ ಫಾರ್ಮೆಟ್ ಅಲ್ಲಿ ಇತ್ತು, ಇವಾಗ ನಾ ಇದೇ ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗಿದೆ, ನನಗೆ CSV ಫೈಲ್ ಡೌನ್ಲೋಡ್ ಆಗಿಲ್ಲ ಅಂತ ನಾನು ಬಿಟ್ಬಿಟ್ಟಿದ್ರೆ ಆಗೋದಿಲ್ಲ. ಅದಕ್ಕೂ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ನಿಮಗೆ ಕಲಿಬೇಕಾಗುತ್ತೆ, ಅದನ್ನೇ ನಾನು ನಿಮಗೆ ಕಲಿಸ್ತಿರೋದು ಇವಾಗ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಈ ಫೈಲ್ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಇವಾಗ ಏನು ಮಾಡಬೇಕಾಗುತ್ತೆ, ಸಿಂಪಲ್ ನನ್ನ ವೆಬ್ಸೈಟ್ ಅಲ್ಲಿ ಬರ್ತೀನಿ. ಸೊ ನೋಡ್ತಾ ಇರಬಹುದು, ಇಲ್ಲಿ ಬಂದಿರ್ತೀನಿ. ಇಲ್ಲಿ ಬಂದ ನಂತರ ಇವಾಗ ನಾನು ಚೂಸ್ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡಿದೆ. ಆನಂತರ ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ CSV ಫೈಲ್ ನ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ತಾ ಇರಬಹುದು, ಇಲ್ಲಿ ಫ್ರೆಂಡ್ಸ್ ನಮಗೆ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಪ್ರಾಪರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಪ್ರಾಂಪ್ಟ್ ಕೊಟ್ಟಿದೆ, ನಮಗೆ ಮ್ಯಾಪಿಂಗ್ ಕೂಡ ಬೇಕು ಅಂತ. ಸೊ ಇಲ್ಲಿ ನೋಡ್ತಾ ಇರಬಹುದು, ಬ್ಯಾಂಕ್ ನೇಮ್ ಇದ್ದಲ್ಲಿ ನಮಗೆ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ,
ಬ್ಯಾಂಕ್ ನೇಮ್ ಅಂತ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬ್ರಾಂಚ್ ನೇಮ್ ಇಲ್ಲದೆ ನಿಮಗೆ ಏನಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಬ್ರಾಂಚ್ ಅಂತಾನೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಏನಿದಿಲ್ಲ ಇಲ್ಲಿ ಫ್ರೆಂಡ್ಸ್ ನಿಮಗೆ ಏನಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಇಲ್ಲಿ ನಿಮಗೆ ಸ್ಟೇಟ್ ಅಥವಾ ಡಿಸ್ಟ್ರಿಕ್ಟ್ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಿ ನೋಡ್ತಾ ಇರಬಹುದು ಸಿಟಿ ಇದೆ, ಸಿಟಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಿಟಿ ಹಾಗೂ ಡಿಸ್ಟ್ರಿಕ್ಟ್ ಇದೆ, ಆನಂತರ ಸ್ಟೇಟ್ ಇದೆ, ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸ್ಟೇಟೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. IFSC ಕೋಡ್ದಲ್ಲಿ ನಿಮಗೆ IFSC ಕೋಡ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟಾಂತರ ಫ್ರೆಂಡ್ಸ್ ನಿಮಗೆ ಇದು ಅಪ್ಲೋಡ್ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇದು ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಇವಾಗ ಬಂದ ಅಂತ ಅನ್ಕೊಳ್ಳಿ, ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಅದನ್ನ ರಿಫ್ರೆಶ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಸಿಂಪಲ್ ನಾ ಇಲ್ಲಿಂದ ಇವಾಗ ಹಾರ್ಡ್ ರಿಫ್ರೆಶ್ ಮಾಡ್ತೀನಿ. ಹಾರ್ಡ್ ರಿಫ್ರೆಶ್ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಎಕ್ಸಿಸ್ ಬ್ಯಾಂಕ್ ಕೊಟ್ಟಿದೆ, ಎಕ್ಸಿಸ್ ಬ್ಯಾಂಕ್ ತಗೊಂಡಿದೆ. ಅನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಎಲ್ಲ ಬಂತು. ಎಕ್ಸಿಸ್ ಬ್ಯಾಂಕ್ ಎಷ್ಟು ಊರಲ್ಲಿ ಇದೆಯಲ್ಲ ಅದೆಲ್ಲ ಇವಾಗ ನನಗೆ ಲಿಸ್ಟ್ ಬಂದಿದೆ. ನೋಡ್ತಾ ಇರಬಹುದು ಮೊದಲಿಗೆ ಎಷ್ಟು ಬರ್ತಾ ಇರಲಿಲ್ಲ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಾವೇನು ಫೈಲ್ ಅಪ್ಲೋಡ್ ಮಾಡಿದೀವಲ್ಲ ಅದರಲ್ಲೆಲ್ಲ ಇದು ಲಿಸ್ಟ್ ಇದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ ಅನ್ಕೊಳ್ಳಿ, ಇವಾಗ ನಾನು ಕರ್ನಾಟಕ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಕರ್ನಾಟಕನ ಇಲ್ಲಿ ತಗೊಂಡೆ. ಅನಂತರ ನೋಡ್ತಾ ಇರಬಹುದು ಇವಾಗ ಇಲ್ಲಿ ನಿಮ್ಮದು ಸ್ಟೇಟ್ ಬಂದಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಸ್ಟೇಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಸ್ಟೇಟ್ ಯಾವ್ದು ಸೆಲೆಕ್ಟ್ ಮಾಡೋಣ, ಬಾಗಲಕೋಟೆ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಬಾಗಲಕೋಟೆ ಸೆಲೆಕ್ಟ್ ಮಾಡಿದೆ. ಅನಂತರ ಬ್ರಾಂಚ್ ನಾವು ಸೆಲೆಕ್ಟ್ ಮಾಡೋಣ. ಇಷ್ಟು ಇವಾಗ ಬ್ರಾಂಚಸ್ ಇದೆ, ಬಾಗಲಕೋಟೆ ಕರ್ನಾಟಕ ಇದೆ, ಕಿತ್ತೂರು ಇದೆ ಅಂತ ಅನ್ಕೊಳ್ಳಿ. ನಾ ಯಾವುದೋ ಒಂದು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ಮದು ಲಿಸ್ಟ್ ಬಂದಿದೆ. ಪ್ರಾಪರ್ ಆಗಿ ಇವಾಗ ನಮ್ಮದು ಬ್ಯಾಂಕ್ ಹೆಸರು ಯಾವುದಿದೆ, ಯಾವ ಬ್ರಾಂಚ್ ಇದೆ, IFSC ಕೋಡ್ ಕೂಡ ಇವಾಗ ನಮಗೆ ಬಂದಿದೆ. ಓಕೆ, ಸೊ ಇದೇ ರೀತಿ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ನಮಗೆ ಬ್ಯಾಕ್ ಎಂಡ್ ಬರಬೇಕಾಗುತ್ತೆ. ಇಲ್ಲಿ ಬ್ಯಾಕ್ ಎಂಡ್ ಬಂದು ಮತ್ತೆ ಚೂಸ್ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡಿ, ಚೂಸ್ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡಿ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ಬೇರೆ ಬೇರೆ ಬ್ಯಾಂಕಲ್ಲಿ ನಿಮಗೆ CSV ಫೈಲ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿದ ನಂತರ ನಿಮಗೆ ಈ ರೀತಿ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ನಿಮಗೆ ತೋರಿಸಿದಿಲ್ಲ ಮ್ಯಾಪಿಂಗ್ ಯಾವ ರೀತಿ ಮಾಡಬೇಕಾಗುತ್ತೆ ಅಂತ, ಇದೇ ರೀತಿ ನಿಮಗೆ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಸಿಂಪಲ್ ಇಷ್ಟು ಫ್ರೆಂಡ್ಸ್ ನೀವು ಕೆಲಸ ಮಾಡಿದ್ರೆ ಆಯಿತು. ಇಲ್ಲಿ ನಿಮ್ಮದು IFSC ಕೋಡ್ ವೆಬ್ಸೈಟ್ ರೆಡಿ ಆಯಿತು. ಸೊ ನೋಡಿ ಫ್ರೆಂಡ್ಸ್, ಈ ಮುಂಚೆ ಎಷ್ಟು ಜನ ನೀವು IFSC ಕೋಡ್ ವೆಬ್ಸೈಟ್ಗಳನ್ನ ಯೂಸ್ ಮಾಡಿರ್ತಾರ, ಮುಂದೆ ಕೂಡ ಮೇ ಬಿ ನೀವು ಯೂಸ್ ಮಾಡಬಹುದು. ಎಷ್ಟು ಜನ ಯೂಸ್ ಮಾಡಿರ್ತಾರೆ, ಬಟ್ ಅವರಿಗೆ ಯಾವತ್ತೂ ಗೊತ್ತಿರೋದಿಲ್ಲ ಬ್ಯಾಕ್ ಎಂಡಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಡಿಸ್ಪ್ಲೇ ಆಗಿ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಓಕೆ, ಸೊ ನೋಡ್ತಿದ್ರ ಇವಾಗ ಎಷ್ಟು ಈಸಿಲಿ ಫ್ರೆಂಡ್ಸ್ ನಾವು ಇಲ್ಲಿ ವಿತೌಟ್ ಎನಿ ಕೋಡಿಂಗ್ ನಾಲೆಜ್ ಇಲ್ದೇ ನಾವು ಇಲ್ಲಿ ಇವಾಗ ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿದೀವಿ. ಸೊ ನನಗೂ ಕೂಡ ಇಲ್ಲಿ ನೋಡ್ತಿದ್ರ ನಿಮ್ಮ ಮುಂದೆ ನಾನು ಕೋಡ್ ನನಗೂ ಕೂಡ ಕೂತು ಬರ್ದಿಲ್ಲ ನಾನು ಕೋಡ್. ಓಕೆ, ಸೊ ಸ್ಟಾರ್ಟಿಂಗ್ ನೋಡಿ ಆ ಏಕ್ಕಿಂತ ಮುಂಚೆ ಈ ರೀತಿ ವೆಬ್ಸೈಟ್ಗಳು ಡಿಸೈನ್ ಮಾಡಬೇಕು ಅಂದ್ರೆ ನಿಮಗೆ ಎಷ್ಟು ದುಡ್ಡು ಕೊಡಬೇಕಾಗ್ತಿದೆ ಗೊತ್ತಾ. ಹಾಗೂ ಒಬ್ಬ ಡೆವಲಪರ್ಗೆ ಈ ರೀತಿ ಕೋಡನ್ನು ಡೆವಲಪ್ ಮಾಡಬೇಕು ಅಂತಂದ್ರೆ 4 ದಿನ ಟೈಮ್ ತಗೋತಿತ್ತು. ಬಟ್ ಇವಾಗ ನೋಡಿ AI ಬಂದಿದೆ, AI ಇಂದ ಎಷ್ಟು ಈಸಿ ಹೆಲ್ಪ್ ಆಗ್ತಿದೆ ಅಂತ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ಈ ರೀತಿ IFSC ಕೋಡ್ ವೆಬ್ಸೈಟ್ ಅನ್ನು ನೀವು ಡಿಸೈನ್ ಮಾಡಬಹುದು. ಇದರಿಂದ ಫ್ರೆಂಡ್ಸ್ ನೀವು ಅರ್ನಿಂಗ್ ಮಾಡಬಹುದು. ಓಕೆ, ಒಂದು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದು ನೀವು ಈ ರೀತಿ IFSC ಕೋಡ್ ವೆಬ್ಸೈಟ್ ಮೂಲಕ ನೀವು ಅರ್ನಿಂಗ್ ಮಾಡಬಹುದು. ಇಲ್ಲಪ್ಪ ಅಂದ್ರೆ ಇವಾಗ ನಾವೇನು ಪ್ಲಗಿನ್ ಕ್ರಿಯೇಟ್ ಮಾಡಿದಿಲ್ಲ, ಆ ಪ್ಲಗಿನ್ ಗಳನ್ನ ನಿಮಗೆ ಸೇಲ್ ಮಾಡಿ ಕೂಡ ಫ್ರೆಂಡ್ಸ್ ನೀವು ಅರ್ನಿಂಗ್ ಮಾಡಬಹುದು. ಇವಾಗ ಬನ್ನಿ ನಾನು ನಿಮಗೆ ಹೇಳ್ತೀನಿ ಆ ಪ್ಲಗಿನ್ ಅನ್ನ ಹೇಗೆ ಸೇಲ್ ಮಾಡೋದು, ಆ ಪ್ಲಗಿನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಅದು ಇನ್ನೊಬ್ಬರಿಗೆ ಹೇಗೆ ಕಳಿಸಬೇಕಾಗುತ್ತೆ ಅದು ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ. ಓಕೆ, ಸೊ ಇವಾಗ ಈ ಪ್ಲಗಿನ್ ಅನ್ನ ನಿಮಗೆ ಸೇಲ್ ಮಾಡಿ ಅರ್ನಿಂಗ್ ಮಾಡಬೇಕು ಅಂದ್ರೆ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಸಿಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇವಾಗ ನಾನು ಈ ಫೋಲ್ಡರ್ಸ್ ಅಲ್ಲಿ ಬಂದಿದ್ದೀನಿ. ಬ್ಯಾಕ್ ಅಲ್ಲಿ ಬರೋಣ. ಸೊ ಇಲ್ಲಿ ಫ್ರೆಂಡ್ಸ್ ಮಾಡಬೇಕು ನಮಗೆ ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಬರೋಣ, ಪ್ಲಗಿನ್ಸ್ ಅಲ್ಲಿ ಬರ್ತಿದ್ದೀನಿ ಇವಾಗ. ಓಕೆನಾ, ಪ್ಲಗಿನ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ನಮ್ದು ಪ್ಲಗಿನ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಏನಂತ ಕ್ರಿಯೇಟ್ ಮಾಡಿದ್ವಿ, ಬ್ಯಾಂಕ್ IFSC ಕೋಡ್ ಅಂತ. ಸೊ ಏನು ಮಾಡಬೇಕಾಗುತ್ತೆ, ನಿಮಗೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ RQ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಅನಂತರ ನಿಮಗೆ ಜಿಪ್ ಅಂತ ಇದೆ ನೋಡಿ, ಇದ್ರ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೂ ಫೋಲ್ಡರ್ ನೇಮ್ ಏನಿಲ್ಲ ಇದು ಸೇಮ್ ಇದೆ ಇಡಕೊಡಿ, ಇದನ್ನ ಚೇಂಜ್ ಮಾಡಕ್ಕೆ ಹೋಗ್ಬಿಡಿ. ಅನಂತರ ಸಿಂಪಲ್ ಜಿಪ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಿಮ್ಮದು ಜಿಪ್ ಫೈಲ್ ಬಂದಿದೆ. ಆನಂತರ ಏನು ಮಾಡಬೇಕಾಗುತ್ತೆ, ಸಿಂಪಲ್ ನಿಮಗೆ ಇದನ್ನ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಿಮ್ಮದು ಜಿಪ್ ಫೈಲ್ ಬಂದಿದೆ. ಈ ಜಿಪ್ ಫೈಲ್ ಅನ್ನ ಫ್ರೆಂಡ್ಸ್ ನಿಮಗೆ ಕಳಿಸಬೇಕಾಗಿ ಯಾರಾದ್ರೂ ನೀವು ಸೇಲ್ ಮಾಡಬೇಕಂದ್ರೆ ಈ ಜಿಪ್ ಫೈಲ್ ಅನ್ನ ನಿಮಗೆ ಸೆಂಡ್ ಮಾಡಬೇಕಾಗುತ್ತೆ. ಸಿಂಪಲ್ ಇಷ್ಟೇ ಕೆಲಸ ಇರೋದು. ಓಕೆ, ಇವಾಗ ಮೇನ್ ಪ್ರಶ್ನೆ ಬರುತ್ತೆ, ಈ ಜಿಪ್ ಫೈಲ್ ಅನ್ನ ನಮಗೆ ಎಲ್ಲಿ ಸೇಲ್ ಮಾಡಬೇಕಾಗುತ್ತೆ, ನಮಗೆ ಸೇಲ್ಸ್ ಎಲ್ಲಿಂದ ಸಿಗುತ್ತೆ ಅಂತ. ಸೊ ಇದಕ್ಕೋಸ್ಕರ ಇಲ್ಲಿ ನಾನು ನಿಮಗೆ 2 ವೆಬ್ಸೈಟ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ವೆಬ್ಸೈಟ್ ಬಂದ್ಬಿಟ್ಟು ಕೋಡ್ ಕ್ಯಾನಿಯನ್ ಅಂತ ಒಂದು ವೆಬ್ಸೈಟ್ ನಿಮಗೆ ನೋಡೋಕೆ ಸಿಗುತ್ತೆ. ಕೋಡ್ ಕ್ಯಾನಿಯನ್ ಇಲ್ಲಿ ನೋಡ್ತಾ ಇರಬಹುದು, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸಿಂಪಲ್ ಇದು ಇನ್ವರ್ಟ್ ಅವರದಿದೆ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಹಲವಾರು ಪ್ಲಗಿನ್ಸ್ ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು, ಇವಾಗ ನಾನು ಇಲ್ಲಿ ಬಂದು ಸಿಂಪಲ್ ಪ್ಲಗಿನ್ ಅಂತ ಸರ್ಚ್ ಮಾಡಬೇಕು. ಪ್ಲಗಿನ್ ಇನ್ ವರ್ಡ್ಪ್ರೆಸ್ ಅಂತ ಸರ್ಚ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಿಮಗೆ ಹಲವಾರು ರೀತಿ ಪ್ಲಗಿನ್ಸ್ ಗಳು ಸಿಗುತ್ತೆ. ಇಲ್ಲಿ ಜನ ಪ್ಲಗಿನ್ಸ್ ಗಳನ್ನ ಸೇಲ್ ಮಾಡ್ತಾರೆ. ಸೊ ಸಿಂಪಲ್ ಏನು ಮಾಡಬೇಕು, ನಿಮ್ಗೆ ಇದರಲ್ಲಿ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಇಲ್ಲಿ ನಿಮ್ದು ಜಿಪ್ ಫೈಲ್ ಅನ್ನು ಅಪ್ಲೋಡ್ ಮಾಡಿ ಅದಕ್ಕೆ ಎಷ್ಟು ಪ್ರೈಸ್ ಬೇಕು ಎಷ್ಟಿಲ್ಲ ಅಂತ ಇಲ್ಲಿ ಕೊಡಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಸೇಲ್ ಮಾಡಬಹುದು. ಇದೊಂದು ವೆಬ್ಸೈಟ್ ಇತ್ತು. ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂದ್ರೆ ಸಿಂಪಲ್ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಹೌ ಟು ಕ್ರಿಯೇಟ್ ಅಂಡ್ ಹೌ ಟು ಸೆಲ್ ಪ್ಲಗಿನ್ಸ್ ಇನ್ ಇನ್ವೇಟಿವ್ ಮಾರ್ಕೆಟ್ ಅಂತ ನೀವು ಕೊಟ್ಟರೆ ಸಾಕು. ನಿಮಗೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಹಲವಾರು ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ವಿಡಿಯೋ ತುಂಬಾ ಲಾಂಗ್ ಆಗಿದೆ. ಸೊ ಹೀಗಾಗಿ ನೀವು ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಲ್ಪ ನೀವು ಟ್ರೈ ಮಾಡಿ. ಓಕೆ, ಇದು ನಿಮಗೆ ಹೋಮ್ವರ್ಕ್ ಅಂತ ಅನ್ಕೊಳ್ಳಿ. ಸಿಂಪಲ್ ಇನ್ನೊಂದು ಮಾತು ಫ್ರೆಂಡ್ಸ್, ಈ ವೆಬ್ಸೈಟ್ ಮೂಲಕ ಸಿಕ್ಕಾಪಟ್ಟೆ ಸೇಲ್ಸ್ ಬರುತ್ತೆ. ಸೊ ನೋಡ್ತಿರಬಹುದು ಇಲ್ಲಿ ಎಷ್ಟು ಜನ ಇದನ್ನ ಪರ್ಚೇಸ್ ಮಾಡಿದ್ರೆ ನೋಡಿ. ಇದೊಂದು ಸೊ ನೋಡ್ತಿರಬಹುದು ಎಷ್ಟು ಸೇಲ್ ಮಾಡಿದ್ರೆ ನೋಡಿ, 90,000 ಇದನ್ನ ಸೇಲ್ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡ್ತಿರಬಹುದು 12,000 ಸೇಲ್ ಮಾಡಿದ್ದಾರೆ. ಓಕೆ, ಸೊ ಇದು ನೋಡ್ತಿರಬಹುದು 41,000 ಸೇಲ್ ಆಗಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಈಸಿಲಿ ಸೇಲ್ ಆಗುತ್ತೆ ಪ್ಲಗಿನ್ಸ್ಗಳು. ಓಕೆ, ಇನ್ನೊಂದು ಇದೇ ರೀತಿ ಇನ್ನೊಂದು ವೆಬ್ಸೈಟ್ ಇದೆ, ಡಿಸೈನ್ ಆಡ್ಆನ್ಸ್ ಅಂತ. ಓಕೆ, ಸೊ ನೋಡ್ತಿರಬಹುದು ಇದೊಂದು ವೆಬ್ಸೈಟ್ ಇದೆ, ಡಿಸೈನ್ ಆಡ್ಆನ್ಸ್ ಅಂತ. ಸೊ ಸಿಂಪಲ್ ನಿಮಗೆ ಗೂಗಲ್ ಅಲ್ಲಿ ಬಂದು designaddons.com ಅಂತ ನೀವು ಸರ್ಚ್ ಮಾಡಿ. ಸೊ ಸಿಂಪಲ್ ಗೂಗಲ್ ಅಲ್ಲಿ ಬಂದು designaddons.com ಅಂತ ಸರ್ಚ್ ಮಾಡಿ. ನಿಮ್ಮ ಮುಂದೆ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ. ಆನಂತರ ಫ್ರೆಂಡ್ಸ್ ನಿಮಗೆ IFSC ಕೋಡ್ ಅನ್ನು ನೀವು ಇಲ್ಲಿ ಪ್ಲಗಿನ್ ಅನ್ನ ಸೇಲ್ ಮಾಡಬಹುದು. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಆಲ್ರೆಡಿ ಜನ ಇದನ್ನ ಸೇಲ್ ಮಾಡ್ತಿದ್ದಾರೆ. ಸೊ ನೋಡ್ತಿರಬಹುದು ಬ್ಯಾಂಕ್ IFSC ಕೋಡ್ ಪ್ರೋ ಅಂತಿದೆ. ಇದಕ್ಕೆ $14 ಇವರು ತಗೋತಿದ್ದಾರೆ. ಓಕೆ, ಸೊ ನೋಡ್ತಿದ್ದೀರಾ ಇಲ್ಲಿಂದ ಫ್ರೆಂಡ್ಸ್ ನೀವು ಈಸಿಲಿ ಇದನ್ನ
ಸೇಲ್ ಮಾಡ್ಬೋದು. ಓಕೆ, ಸೊ ಇವಾಗ ಮೇನ್ ಪ್ರಶ್ನೆ ಬರುತ್ತೆ, ಇದು ಆ್ಯಕ್ಚುಲಿ ಇದು ವರ್ಕ್ ಆಗುತ್ತೋ ಇಲ್ಲ ಅಂತ ಕೂಡ ನಾವು ನೋಡೋಣ. ಓಕೆನಾ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಬ್ಯಾಕ್ ಬರ್ತೀನಿ. ಸೊ ಇಲ್ಲಿಂದ ಇವಾಗ ನಾನು ಜಸ್ಟ್ ಪ್ಲಗಿನ್ಸಲ್ಲಿ ಬರೋಣ. ಓಕೆ, ಪ್ಲಗಿನ್ಸಲ್ಲಿ ಬಂದ ನಂತರ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು, ಇದು ಬ್ಯಾಂಕ್ IFSC ಕೋಡ್ ಇದೆಯಲ್ಲ, ಇದನ್ನ ಫ್ರೆಂಡ್ಸ್ ಇವಾಗ ಸಿಂಪಲ್ ಮಾಡ್ತೀನಿ, ಡಿಆಕ್ಟಿವೇಟ್ ಮಾಡ್ತೀನಿ. ಡಿಆಕ್ಟಿವೇಟ್ ಮಾಡಿದ ನಂತರ ಇದನ್ನ ಸೆಲೆಕ್ಟ್ ಮಾಡಿ ಸಿಂಪಲ್ ಇದನ್ನ ಇವಾಗ ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಸಿಂಪಲ್ ಇಲ್ಲಿ ಇವಾಗ ನಾವು ಡಿಲೀಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಇವಾಗ ಡಿಲೀಟ್ ಆಗಿದೆ. ಡಿಲೀಟ್ ಆದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ನಮ್ಮದು ಇನ್ನೊಂದು ಬಂದಿತ್ತು. ಓಕೆ, ಸೊ ಇಲ್ಲಿ ನಾವು IFSC ಕೋಡ್ ನಾವು ಅದು ಪ್ಲಗಿನ್ ಆಕ್ಟಿವೇಟ್ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಆಪ್ಷನ್ ಬರ್ತಿತ್ತು, CSV ಫೈಲನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ. ಇವಾಗ ಡಿಲೀಟ್ ಆಗಿದೆ, ಇದು ಕೂಡ ಇಲ್ಲಿ ಹೋಗ್ಬಿಟ್ಟಿದೆ ಇವಾಗ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಕ್ರಿಯೇಟ್ ಮಾಡಿರೋಂಥ ಪ್ಲಗಿನ್ ಆಕ್ಚುಲಿ ವರ್ಕ್ ಆಗೋದಿಲ್ಲ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೋಸ್ಕರ ಸಿಂಪಲ್ ನಾನು ಆ್ಯಡ್ ನ್ಯೂ ಪ್ಲಗಿನ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಆನಂತರ ಫ್ರೆಂಡ್ಸ್ ಇಲ್ಲಿ ಅಪ್ಲೋಡ್ ಪ್ಲಗಿನ್ಸ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಸೊ ನಾನು ಜಿಪ್ ಫೈಲ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಆ ಜಿಪ್ ಫೈಲ್ನ ಫ್ರೆಂಡ್ಸ್ ನಾನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಅದೇ ಸೇಮ್ ಜಿಪ್ ಫೈಲ್ ಇದೆ. ಸೊ ನೋಡ್ತಾ ಇರಬಹುದು ಸೇಮ್ ಅದೇ ಜಿಪ್ ಫೈಲ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇನ್ಸ್ಟಾಲ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಆಕ್ಟಿವೇಟ್ ಪ್ಲಗಿನ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಆಕ್ಟಿವೇಟ್ ಆದ ತಕ್ಷಣ ಇಲ್ಲಿ ಕೂಡ ಫ್ರೆಂಡ್ಸ್ ನಮಗೆ ಬಂದಿದೆ ಬ್ಯಾಂಕ್ IFSC ಕೋಡ್ ಅಂತ. ಸೊ ನೋಡ್ತಾರ ಇಲ್ಲಿಂದ ಫ್ರೆಂಡ್ಸ್ ಒಂದು 100% ಇದು ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ. ಸಿಂಪಲ್. ಸೊ ಈ ರೀತಿ ಫ್ರೆಂಡ್ಸ್ ನೀವು IFSC ಕೋಡ್ ವೆಬ್ಸೈಟ್ ಮೂಲಕ ಅರ್ನಿಂಗ್ ಮಾಡಬಹುದು, ಅಥವಾ ನೀವು IFSC ಕೋಡ್ ಪ್ಲಗಿನ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಕೂಡ ನೀವು ಸೇಲ್ ಮಾಡಿ ಅರ್ನಿಂಗ್ ಮಾಡಬಹುದು. ಸೊ ನೋಡಿ, ಇಷ್ಟು ಡೀಟೇಲ್ ಆಗಿ ನಿಮಗೆ ಯಾರು ಕೂಡ ಹೇಳೋದಿಲ್ಲ. ಸೊ ತುಂಬ ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿನ ತಗೊಂಡ್ಬಂದಿನಿ. ಸೊ ನಾನು ಯಾವ ಮೆಥಡಿಂದ ಅರ್ನಿಂಗ್ ಮಾಡ್ತೀನಿ ಅಥವಾ ಬೇರೆಯವರು ಯಾವ ಮೆಥಡಿಂದ ಅರ್ನಿಂಗ್ ಮಾಡ್ತಿರಲ್ಲ ಅದನ್ನೇ ಫ್ರೆಂಡ್ಸ್ ನಿಮಗೆ ಹೇಳೋದು 100% ನಿಮಗೆ ವರ್ಕಿಂಗ್ ಮೆಥಡ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.